ನೋಡಿ ವೀಕ್ಷಕರೇ, ಇರಾನ್, ಇಸ್ರೇಲ್, ಅಮೆರಿಕ ಈ ಮೂರೂ ದೇಶಗಳಲ್ಲೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ಈ ಯುದ್ಧದ ಕಾರ್ಮೋಡದಿಂದ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಈ ಯುದ್ಧದ ಒಂದು ವಾತಾವರಣ ವಿಸ್ತಾರ ಆಗಿರುವಂಥದ್ದು. ಎಲ್ಲೋ ಯುದ್ಧ ನಡೀತಾ ಇದೆ, ಓಕೆ, ಆದ್ರೆ ಇಲ್ಲಿ ಅಂದ್ರೆ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗಿದೆ, ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗಿದೆ. ಬೆಲೆ ಜಾಸ್ತಿ ಆದ್ರೂ ಕೂಡ ನಾವು ಕೊಂಡ್ಕೊಳ್ತೀವಿ ಅಂತ ನೋಡಿದ್ರೆ ಇವಾಗ ಸಿಲಿಂಡರ್ನ ಅಭಾವ ಹೆಚ್ಚಾಗಿರುವಂಥದ್ದು, ಅಂದ್ರೆ ಸ್ಟಾಕೇ ಇಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ವಾ? ಯುದ್ಧ ನಡೀತಾ ಇದೆ ಅಂತ ಅಂದ್ರೂ ಕೂಡ ಒಂದು ನಿರ್ಲಕ್ಷ್ಯ ಧೋರಣೆಯನ್ನ ತೋರಿಸ್ಬಿಡ್ತಾ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಗುಬೆ ಕೂರಿಸ್ತಾ ಇರುವಂತದ್ದು, ಹಾಗೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ವಾಗ್ದಾಳಿ ನಡೆಸ್ತಾ ಇರುವಂತದ್ದು, ಇದನ್ನೆಲ್ಲ ಕೂಡ ನಾವು ಗಮನಿಸ್ತಾ ಇದ್ವಿ. ಇದೇ ವಿಚಾರವಾಗಿ ಇವತ್ತು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಈ ಒಂದು ಡಿಬೇಟ್ ನಲ್ಲಿ ಬಿಜೆಪಿ ವಕ್ತಾರರಾದಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ, ವೆಲ್ಕಮ್. ಅದೇ ರೀತಿಯಲ್ಲಿ ಕಾಂಗ್ರೆಸ್ ವಕ್ತಾರರಾದಂತಹ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ, ವೆಲ್ಕಮ್. ನಮಸ್ಕಾರ. ಇವಾಗ ಫಸ್ಟ್ ನಾನು ನಿಮ್ಮಿಬ್ಬರಿಗೂ ಕೂಡ ಕೇಳ್ತೀನಿ, ಅಂದ್ರೆ ಫಸ್ಟ್ ಒಪಿನಿಯನ್ ತಿಳ್ಕೊಂಡ್ಬಿಡೋಣ. ಯಾಕಂದ್ರೆ ನೋಡಿ, ಈಗ ಸಿಲಿಂಡರ್ ನಾವು ಕೂಡ ಗೃಹಿಣಿಯರಾಗಿರೋದ್ರಿಂದ ಮನೆಯಲ್ಲಿ ಏನಾದರೂ ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು ಅಥವಾ ಗೃಹ ಬಳಕೆ ಸಿಲಿಂಡರ್ ಆಗಿರಬಹುದು ಖಾಲಿ ಆಗ್ತಿದೆ ಅಂದ ತಕ್ಷಣ ಅಂದ್ರೆ ಮುಂಚೆನೆ ಬುಕ್ ಮಾಡ್ತಿರ್ತೀವಿ, ಅಂದ್ರೆ ಕ್ರಮ ತೆಗೆದುಕೊಳ್ತಾ ಇರ್ತೀವಿ. ಈ ಒಂದು ದೇಶದ ಪರಿಸ್ಥಿತಿಯನ್ನ ಕಂಡು ನಿಮ್ಗೆ ಇವಾಗ ಏನ್ ಅನ್ನಿಸ್ತಾ ಇದೆ? ಫಸ್ಟ್ ಒಪಿನಿಯನ್ ಮೇಡಮ್. ಈಗ ಯುದ್ಧ ನಡೆಯಕ್ಕೆ ಶುರುವಾಗಿ ಇವತ್ತಿಗೆ 13 ದಿನ ಆಗಿದೆ, 13 ದಿನ ಆಗಿದೆ. ಹೇಗೆ ನಮ್ಮ ಕೇಂದ್ರ ಆಗಲಿ ಎಲ್ಲರೂ ಹೇಳಿರೋದೇನೆಂದರೆ, ಒಂದು ಪೆಟ್ರೋಲ್ ಡೀಸೆಲ್ ಎಲ್ಲ ಒಂದು 70 ದಿನಕ್ಕೆ ಏನು ತೊಂದರೆ ಆಗಲ್ಲ, ಈ ಗ್ಯಾಸ್ ಇದಕ್ಕೆಲ್ಲ ಒಂದು 20-21 ಡೇಸ್ ಸ್ಟಾಕ್ ನಮ್ಮ ಹತ್ರ ಇದೆ ಅಂತ. ನಿನ್ನೆಯಿಂದ ಇವತ್ತು ನಮ್ಮ ಹೋಟೆಲ್ ಅವರ ಹತ್ರ ಎಲ್ಲ ಒಂದಿಬ್ಬರ ಹತ್ರ ನಾನು ಮಾತಾಡಿದೆ. ಯಾಕಂದರೆ ನಾವು ಕರಾವಳಿ ದಕ್ಷಿಣ ಕನ್ನಡ ವಿಭಜಿತ ಭಾಗದವಳಾದ್ರಿಂದ ಕೆಲವರ ಹತ್ರ ನಮ್ಗೆ ಗೊತ್ತಿರೋರಿದ್ರು, ಅವರಿಗೂ ನಾವು ಮಾತಾಡಿದಾಗ ಬಂದಿರೋ ವಿಚಾರ, ಕೆಲವೊಂದು ಕಡೆ ಇದೆ, ಸ್ಟಾಕ್ ಇದೆ, ಬಟ್ ಇಂಪಾರ್ಟೆಂಟ್ಗೋಸ್ಕರ ಇಟ್ಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ಗಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಕಡೆಯೂ ಸ್ಟಾಕ್ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ ಹೊರತು ಸ್ಟಾಕ್ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ, ಸ್ಟಾಕ್ ಇದೆ. ಆದರೆ ಇವತ್ತು ನಾನು ನೋಡಿರೋ ಆಶ್ಚರ್ಯ ಏನಂದರೆ, ಕೆಲವೊಂದು ಹೋಟೆಲ್ಗಳನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಹೌದು ನೋಡಿ, ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ ಒಂದು 50-60 ಸಾವಿರ ಸಣ್ಣ ಹೋಟೆಲಿಂದ ದೊಡ್ಡ ಹೋಟೆಲ್ ತನಕ ಇದೆ. ಒಂದು ಹೋಟ್ಲಲ್ಲಿ ಬ್ಯಾರ್ ಮಿನಿಮಮ್ ಒಂದು 20 ಜನ ಆದ್ರೂ 12-13 ಲಕ್ಷ ಜನ ಇದರಿಂದ ಸಫರ್ ಆಗ್ತಾರೆ. ಖಂಡಿತ. ನಾನು ಇಲ್ಲಿ ಹೇಳ್ತಾ ಇರೋದು, ಇದು ಯುದ್ಧ ಶುರು ಆದಾಗ ಆಗಿರುವಂತಹ ಏನು ಎಫೆಕ್ಟ್ ಇದೆ, ಪ್ರತಿಯೊಂದಕ್ಕೂ ಮೋದಿಗೆ ಬಿಟ್ಟು ತೋರಿಸೋದು ಹೌದು. ಮೋದಿ ಇದಕ್ಕೆ ಸೆಂಟ್ರಲ್ ಸರಿಪಡಿಸ್ಕೋಬೇಕು, ಸಂಸದರು ಮಾತಾಡಬೇಕು, ಒಪ್ಕೊಳ್ತೀವಿ. ರಾಜ್ಯ ಸರ್ಕಾರವಾಗಿ ರಾಜ್ಯದ ಜವಾಬ್ದಾರಿ ಏನು? ಇವಾಗ ಇವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಿದೆಯಾ, ಅಥವಾ ಎಲ್ಲಿ ಸ್ಟಾಕ್ ಇದೆ, ಅಥವಾ ನಿಜಕ್ಕೂ ಒಂದು ಕಡೆ ನಿನ್ನೆ ಯಾರೋ ಒಬ್ಬರು ಡ್ರೈವರ್ ಇವ್ರ ಹತ್ರ ನಾವು ಮಾತಾಡ್ತಾ ಇದ್ವಿ, ಆಟೋ ಡ್ರೈವರ್ ಅವ್ರ ಹತ್ರ ಗ್ಯಾಸ್ ಇದು ಹಾಕುವಾಗ ತುಂಬ ಪ್ರಾಬ್ಲಮ್ ಇದೆ ಅಂತ ಇದ್ರು, ಒಂದೊಂದು ಕಡೆ ಒಂದೊಂದು ರೇಟ್ ಅಂತ ಹೇಳ್ತಾ ಇದ್ರು. ರಾಜ್ಯ ಸರ್ಕಾರವಾಗಿ ಮೋದಿಗೆ ಬಿಟ್ಟು ತೋರಿಸೋದು ಇರಲಿ, ಅವ್ರು ಬಂದಾಗಿರಿಂದ ಮೋದಿಗೆ ಬಿಟ್ಟು ತೋರಿಸ್ತಾರೆ, ಓಕೆ. ಆದರೆ ರಾಜ್ಯ ಸರ್ಕಾರವಾಗಿ ನಮ್ಮ ರಾಜ್ಯ ಸುಭಿಕ್ಷವಾಗಬೇಕು, ಮೋದಿ ಹತ್ರ ಹೋಗೋಣ, ಎಲ್ಲ ನಿಯೋಗ ಹೋಗೋಣ, ಅದು ಬೇರೆ ವಿಷಯ, ಕೇಂದ್ರಕ್ಕೆ ಹೋಗೋದು. ಇಲ್ಲಿಯ ರಾಜ್ಯ ಸರ್ಕಾರ ರಚನಾತ್ಮಕ ಒಂದು ಸರ್ಕಾರ, ಆಡಳಿತ ಸರ್ಕಾರ ಈ ಥರ ಕ್ರೈಸಿಸಲ್ಲಿ, ಈ ಥರ ಯುದ್ಧದ ಸಮಯದಲ್ಲಿ ಯಾವ ಥರ ಕೈ ಜೋಡಿಸ್ತಾ ಇದೆ? ಮೋದಿಗೆ ಬಿಟ್ಟು ತೋರಿಸ್ಬಿಟ್ಟು ನೀವು ಸರಿ ಇಲ್ಲ ಅಂತ ಹೇಳ್ತಾರಾ, ಅಥವಾ ನಾವು ಏನು ಮಾಡ್ಬೋದು, ಅಥವಾ ಇಲ್ಲಿರುವ ಎಲ್ಲೆಲ್ಲಿ ಗ್ಯಾಸ್ ಏಜೆನ್ಸಿ ಇದೆ, ನಮ್ಮ ಹತ್ರ ಸ್ಟಾಕ್ಗಳು ಎಷ್ಟಿದೆ ಅದನ್ನು ಕೊಡ್ಬೋದಾ? ಅವರು ಇಷ್ಟು ಏಜೆನ್ಸಿಗಳಿದೆ, ಕರ್ನಾಟಕಕ್ಕೆ ಇಷ್ಟು ಬಂದಿದೆ, ಇಷ್ಟು ಖರ್ಚಾಗಿದೆ, ಭಯ ಪಡಬೇಡಿ, ಜನರಿಗೆ ಅವರು ಉತ್ತರ ಕೊಡ್ಬೋದಾ? ನೋಡಿ, ಇಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ, ಯಾಕೆ ಹೇಳ್ತಾ ಇಲ್ಲ? ಖಂಡಿತ ನಾನು ಗ್ಯಾಸ್ ಅಥವಾ ಯಾವುದೇ ಒಂದು ಪೆಟ್ರೋಲಿಯಮ್ಮು ನಮ್ಮಲ್ಲಿ ಎಲ್ಲೂ ಉತ್ಪಾದನೆ ಆಗ್ತಾಯಿಲ್ಲ, ನಾವು ತರಬೇಕಾಗಿರೋದು ಸಹಜ. ಈಗ ಯುದ್ಧ ಸ್ಟಾರ್ಟ್ ಆಗಿನಿಂದ 70% ಜಾಗ ನಮಗೇನು ಆಮದಾಗ್ತಾ ಇದೆ, ಆ ಜಾಗದಲ್ಲೆಲ್ಲ ಯುದ್ಧ ಆಗ್ತಾ ಇದೆ. ಮೊದಲು 27 ದೇಶದಿಂದ ನಮಗೆ ಆಮದಾಗ್ತಾ ಇತ್ತು, ಇವಾಗ ಅದನ್ನು 40 ದೇಶಕ್ಕೆ ವಿಸ್ತರಿಸಿದ್ದೀವಿ. ಅದು ಅಲ್ಲದೆ 28ನೇ ತಾರೀಕು ಯುದ್ಧ ಸ್ಟಾರ್ಟ್ ಆದಾಗಲೇ 1, 2, 3ನೇ ತಾರೀಕು ಕೂಡ ಏನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಇರ್ಬೋದು, ಅಥವಾ HP ಗ್ಯಾಸ್ ಏಜೆನ್ಸಿ ಇರ್ಬೋದು, ಅಥವಾ HPCL, IOC ಎಲ್ಲರ ಹತ್ರನೂ ಒಂದೊಂದು ಅವರ ಕಾರ್ಯನಿರ್ವಾಹಕರು ಯಾರ್ಯಾರಿದ್ದಾರೆ ಅವರ ಕಡೆಯಿಂದ ಒಂದು ಡೈರೆಕ್ಟರ್ಗಳನ್ನು ಕರೆದು ಒಂದು ಸಮಿತಿ ಕೂಡ ಮಾಡಿದ್ದಾರೆ. ಯಾವ ಥರ ನಡೀತಾ ಇದೆ, ಯಾವ ರಾಜ್ಯದಲ್ಲಿ ಇದಾಗ್ತಾ ಇದೆ, ಪ್ರತಿಯೊಂದನ್ನು ನೋಡ್ತಾ ಇದೆ. ಅಭಾವ ನಡೀತಾ ಇದೆ ನಿಜ, ಹಾಗಂತೇಳಿ ಎಲ್ಲೂ ಇಲ್ಲದ ಅಭಾವ ಕರ್ನಾಟಕದಲ್ಲಿ ಯಾಕೆ ನಡೀತಾ ಇದೆ, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಭಾವ ಇದೆ, ಖಂಡಿತ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೇಡಮ್, ಎಲ್ಲೂ ಇಲ್ಲದಂತಹ ಅಭಾವ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ಒಪಿನಿಯನ್ ಏನು? ಕಾವ್ಯ ಅವರೇ, ಕಾಂತಿ ಶೆಟ್ಟಿ ಅವರು ಎಷ್ಟು ಚೆನ್ನಾಗಿ ಎಷ್ಟು ನಾಜೂಕಾಗಿ ಮಾತಾಡ್ತಾ ಇದ್ರು ಅಂತಂದರೆ,
ದೇಶದಲ್ಲಿ ನೀವೇನೇ ಮಾಡಿ ನರೇಂದ್ರ ಮೋದಿ ಅವರಿಗೆ ಬಿಟ್ಟು ತೋರಿಸ್ತೀರಿ? ಇಲ್ಲಪ್ಪ, ಇಡೀ ದೇಶದ ಎಲ್ಲ ಸಂಸದರು ಶಾಸಕರು ಬಂದು ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿಂದ ಬೆಟ್ಟು ತೋರಿಸಲಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ನಾನು ನಿಮ್ಮ ಚಾನಲ್ನಲ್ಲಿ ಕೂತ್ಕೊಂಡು ಕರೆ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ದೇಶದಲ್ಲಿ ನಡೀತಾ ಇರುವಂಥ ಎಲ್ಲ ಸಮಸ್ಯೆಗೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರನೇ ಹೊಣೆ, ಅಕಾರ್ಡಿಂಗ್ ಟು BJP ವಕ್ತಾರರು, ಎಸ್ಪೆಷಲಿ ಕರ್ನಾಟಕದ BJP ವಕ್ತಾರರು ಮತ್ತು ನಾಯಕರ ವಿಚಾರವಾಗಿ. ಒಂದು ವಿಚಾರ ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಬೇರೆ ಎಲ್ಲೂ ಇಲ್ಲದೆ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಯಾಕಿದೆ ಮೇಡಮ್? ಅವರು ಹೆಂಗೆ ಅಂತಂದರೆ, ಈ ಕುದುರೆಗೆ ನಾವು ಇದು ಕಟ್ಬಿಟ್ಟಿರ್ತೀವಿ, ಅದು ಬೇರೆ ಎಲ್ಲೂ ನೋಡಲ್ಲ, ಅಲ್ಲಿ ಮಾತ್ರ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಹೇಗೆ ಅಂದರೆ BJP ವಕ್ತಾರರು, ಕರ್ನಾಟಕದ ವಕ್ತಾರರು ಹಾಗೆ ಬೇರೆ ಅವರಿಗೆ ಇರುವಂತಹ 28 ರಾಜ್ಯಗಳಲ್ಲಿ ಅವರ ಸರ್ಕಾರಗಳು ಎಲ್ಲಿದೆ ಅದೆಲ್ಲವೂ ಕೂಡ ಎಲ್ಲೂ ಕಾಣಲ್ಲ. ಕೇವಲ ಕರ್ನಾಟಕ, ತೆಲಂಗಾಣ, ಅದು ಬಿಟ್ಟರೆ ಹಿಮಾಚಲ ಪ್ರದೇಶ, ಇವಿಷ್ಟೇ ಅವರಿಗೆ ಕಾಣುವಂಥದ್ದು. ಎಲ್ಲಿ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲಿ ಏನೇ ನಡೀತಿರಲಿ, ನೋಡಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಏನಾಗ್ತಿದೆ, ನೋಡಿ ರೇವಂತ್ ರೆಡ್ಡಿ ಅವ್ರ ಸರ್ಕಾರದಲ್ಲಿ ಏನಾಗ್ತಿದೆ, ಹಿಮಾಚಲ ಪ್ರದೇಶದಲ್ಲಿ ಏನಾಗ್ತಿದೆ, ಇಷ್ಟು ಬಿಟ್ಟು ಬೇರೆ ಇನ್ನೇನು ಕಾಣಿಸೋದಿಲ್ಲ. ಎಸ್ಪೆಷಲಿ ಕರ್ನಾಟಕದ ವಕ್ತಾರರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ಇನ್ನಾದರೂ ಕಣ್ ತೆರ್ಕೊಳ್ಳಿ. ಇದು ಕೋವಿಡ್ಗಿಂತ ಬಹಳ ಹೀನಾಯವಾದ ಸಿಚುಯೇಷನ್ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿದೆ. ನಾನು ಜನರಿಗೆ ಹೆದರಿಸುವಂಥ ಕೆಲಸ ಮಾಡ್ತಾ ಇಲ್ಲ, ಅಥವಾ ನಾನು ಆತಂಕ ಸೃಷ್ಟಿಸುವಂಥ ಕೆಲಸ ಮಾಡ್ತಿಲ್ಲ. ಲೆಕ್ಕ ಹಾಕೊಳ್ಳಿ, ಇವತ್ತಿನ ದಿನ ಅವರೇ ಹೇಳಿದ್ರು 50ರಿಂದ 60 ಸಾವಿರ ಹೋಟೆಲ್ಗಳು ಬೆಂಗಳೂರಿನಲ್ಲಿರುವಂಥದ್ದು. ಅವ್ರು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾನು ಬೆಂಗಳೂರಿನ ಅಂಕಿಅಂಶಗಳನ್ನೇ ತೆಗೆದುಕೊಳ್ತೀನಿ. ಇಲ್ಲ, ಬೆಂಗಳೂರಲ್ಲೇ ಇದೆ ಕಾಂತಿ ಶೆಟ್ಟಿ ಅವರೇ. ಸಣ್ಣ ಪುಟ್ಟ ಹೋಟೆಲ್ಗಳಿಂದ ಹಿಡಿದು ದೊಡ್ಡ ಹೋಟೆಲ್ಗಳ ಬಗ್ಗೆ ಎಲ್ಲವೂ ನಾನು ಲೆಕ್ಕ ಹಾಕೊಂಡ್ರೆ ನಾನು ಮಾತಾಡ್ತಾ ಇರುವಂಥದ್ದು. ರಿಜಿಸ್ಟರ್ಡ್ ರೆಸ್ಟೋರೆಂಟ್ಸ್ ಅಲ್ಲ, ಈ ಗಾಡಿಗಳಲ್ಲಿ ಮಾರುವಂಥದ್ದು ಅದೆಲ್ಲವನ್ನೂ ಸೇರಿದೆ ಕನಿಷ್ಠ ಪಕ್ಷ 50,000 ಈ ಎಲ್ಲವನ್ನು ಒಳಗೊಂಡ್ರೆ ಇರುವಂತಹ ರೆಸ್ಟೋರೆಂಟ್ಗಳು. ಸೊ ಏನಿಲ್ಲ ಅಂತಂದ್ರೂ ಬೇರೆ ಮಿನಿಮಮ್ 25 to 30% ಹೋಟೆಲ್ಗಳು ಇವತ್ತಿನ ದಿನ ಮುಚ್ಚುವಂತಹ ಸಾಧ್ಯತೆಗಳು ಇನ್ನು ಕೇವಲ 1 ತಿಂಗಳ ಅಂತರದಲ್ಲಿ ನೀವು ನೋಡ್ಬೋದು. 15 ದಿನಗಳಲ್ಲಿ ನೀವು ಇದನ್ನು ನೋಡ್ಬಿಡ್ತೀರಿ. ಯಾಕೆ ಅಂತಂದರೆ ನಮಗೆ ಬೇಕಾಗಿರುವಂಥ ನಮ್ಮ ಜೀವಾಳ ಏನು? ಅನಿಲ. ಬೆಂಗಳೂರು, ಮುಂಬೈ, ಹೈದರಾಬಾದ್, ದೆಹಲಿ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿನ್ನೋರಿಗಿಂತ, ನಾಟ್ ಬಿಕಾಸ್ ಅವರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಹೊರಗಡೆ ಡಿಪೆಂಡ್ ಆಗಿರುವಂಥ ಜನರೇ ಜಾಸ್ತಿ. ಯಾಕೆ ಅಂತಂದರೆ ಕೆಲಸದ ಒತ್ತಡಗಳಾಗಿರಬಹುದು, ಅವರ ಕಾರ್ಯವೈಖರಿ ಆಗಿರಬಹುದು, ಕಾರ್ಯಚಟುವಟಿಕೆಗಳಾಗಿರಬಹುದು. ಸರಿ ಆಯಿತು, ಒಂದು 10%, ಒಂದು 20% ಜನ ಹೊರಗಡೆ ಆಯ್ತಪ್ಪ ನಾವೇನೋ ಫ್ರೆಂಡ್ಸ್ ಜೊತೆ ಹೋದ್ವಿ ತಿನ್ನೋದಕ್ಕೆ ಅನ್ನೋರನ್ನ ಕಟ್ ಡೌನ್ ಮಾಡಿದ್ರು ಕೂಡ ಕೋವಿಡ್ ಸಂದರ್ಭದಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನುವಂಥ ಒಂದು ಅವಕಾಶ ಇತ್ತು. ಯಾಕೆ ಅಂತಂದರೆ ಲಾಕ್ಡೌನ್ ಆಗಿದ್ದು, ಜನ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು, ಅವಕಾಶ ಇತ್ತು. ಆದರೆ ಇವತ್ತಿನ ದಿನ ಆ ಅವಕಾಶ ಇಲ್ಲ. ಆ್ಯಂಡ್ ಇದರಿಂದಾಗಿ ಎಷ್ಟು ನಷ್ಟ ಆಗುತ್ತಲ್ಲ, ನೀವು ಸಪ್ಲೈ ಇಲ್ಲದೆ ಇದ್ದರೆ ಆಬ್ವಿಯಸ್ಲಿ ನಿಮಗೆ ಆದಾಯ ಇರೋದಿಲ್ಲ. ಆದಾಯ ಇಲ್ಲದೆ ಇದ್ದಾಗ ಎಷ್ಟು ಜನ ಕೆಲಸವನ್ನು ಕಳ್ಕೊತಾರಲ್ಲ. ಒಂದು ಹೋಟೆಲಿಂದ ಇವ್ರು ಹೇಳಿದ ಹಾಗೆ 20 ಜನ, ಬೇಡ ನಾನು 20 ಜನದ ಬಗ್ಗೆ ಮಾತಾಡ್ತಿಲ್ಲ, ನಾನು 10 ಜನ ಮಾತಾಡ್ತಾ ಇದ್ದೀನಿ. ಒಂದು ಹೋಟೆಲಿಂದ 10 ಜನ ಇವತ್ತಿನ ದಿನ ಕೆಲಸ ಕಳ್ಕೊಂಡ್ರೆ, ನೀವು ಕನಿಷ್ಠ ಇನ್ನು 15 ದಿನಗಳಲ್ಲಿ 2ರಿಂದ 3 ಸಾವಿರ ಹೋಟೆಲ್ಗಳು ಮುಚ್ಚಿದ್ರೆ ಎಷ್ಟು ಜನ ಕೆಲಸ ಕಳ್ಕೊತಾರೆ ಅನ್ನೋದನ್ನು ನೀವು ನೋಡಬೇಕಾಗಿರುವಂಥದ್ದು. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೆಯುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಅಲ್ಲಿ ಏನೋ ಸಮಸ್ಯೆ ಆಗಿತ್ತು, ಈ ಒಂದಿಷ್ಟು ವಿಚಾರಗಳು ನಡೀತಾ ಇತ್ತು. ಅಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ನ, ಆ ದೇಶದ ಸರ್ವೋಚ್ಚ ನಾಯಕನನ್ನು ಹೊಡೆದು ಉರುಳಿಸಿದಾಗ, ಅವರ ಇಡೀ ಪರಿವಾರವನ್ನು ಹೊಡೆದು ಉಳಿಸಿದಾಗ ಇದು ಎಸ್ಕಲೇಟ್ ಆಗುತ್ತೆ ಅನ್ನುವಂಥದ್ದು ಯಾವ ಒಬ್ಬ ಸಾಮಾನ್ಯ ಪ್ರಜೆಗಾದ್ರೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋದು ಬೇಡ, ಯಾವ ಸಾಮಾನ್ಯ, ಈಗ ನಾನು ನಾಳೆ ನಿಮ್ಮನ್ನು ಬಂದು ಕೇಳಿದ್ರು ಕಾವ್ಯ ಅವರೇ ನಿಮಗೆ ಗೊತ್ತಿರುತ್ತೆ, ಹೌದು ಈಗ ನನ್ನ ದೇಶದಲ್ಲಿ ಯಾರೋ ಅವರ ಸರ್ವೋಚ್ಚ ನಾಯಕನ ನೀವು ಹೊಡೆದು ಬಿಸಾಕಿದ್ರೆ ನಾನು ನಮ್ಮ ದೇಶವಾಗಿ ನಾನು ಸುಮ್ಮನೆ ಕೂತ್ಕೋತೀನ? ನಮ್ಮ ದೇಶದ ನಾವು ಜನರು ಸುಮ್ಮನೆ ಕೂತ್ಕೋತೀವ? ಇಲ್ಲ. ನಾನು ಅವ್ರು ಮಾಡ್ತಾ ಇರೋದನ್ನ ಸಮರ್ಥಿಸ್ಕೋತಾನೂ ಇಲ್ಲ, ಅಥವಾ ಅದು ತಪ್ಪು ಅಂತಲೂ ಹೇಳ್ತಾ ಇಲ್ಲ, ಸರಿ ಅಂತಲೂ ಹೇಳ್ತಾ ಇಲ್ಲ. ಆದರೆ ನಾನೊಂದು ಜನರಲ್ ಟೆಂಡೆನ್ಸಿ ಹೇಗಿರುತ್ತೆ ಒಂದು ದೇಶದ್ದು ಅಥವಾ ಒಂದು ನಾಯಕರದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಹೋಗಿ ಕೂತ್ಕೊಂಡು ಅಲ್ಲಿ ಅಹಮದಾಬಾದಲ್ಲಿ ಮ್ಯಾಚ್ ನೋಡ್ತಾರೆ. ಮ್ಯಾಚ್ ನೋಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮ್ಯಾಚ್ ನೋಡುವಂಥ ಅವಶ್ಯಕತೆ ಐತಾ? ಮ್ಯಾಚ್ ನಡೆಯುತ್ತೆ ಸ್ವಾಮಿ, ಭಾರತ ಗೆಲ್ಲುತ್ತೆ, ನಾವೆಲ್ಲರೂ ಕೂಡ ಕ್ರಿಕೆಟ್ ಲವರ್ಸೇ. ಆದರೆ ಇವತ್ತಿನ ದಿನ ನೀವು ಏನು ಮಾಡಬೇಕಿತ್ತು ಗೊತ್ತಾ? ಈ ಅಭಾವ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಇಮಿಡಿಯೇಟ್ IGPಗಳ ಜೊತೆ ಮೀಟಿಂಗ್ ಕರಿಬೇಕಿತ್ತು ರೀ. IGPಗಳಿಗೆ ಹೇಳಬೇಕಿತ್ತು SP ಜೊತೆ ಮೀಟಿಂಗ್ ಮಾಡಿ ಅಂತ. ನಾವು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದಾರೆ. ಎಲ್ಲೆಲ್ಲಿ ಅಭಾವ ಇದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ನಾವು ನಿಂತ್ಕೋತೀವಿ ನಿಮ್ಮ ಜೊತೆ. ಎಲ್ಲಾದರೂ ಕಳ್ಳ ಸಾಗಾಣಿಕೆ ನಡೀತಾ ಇದ್ರೆ ಆ್ಯಂಡ್ ಗ್ಯಾಸ್ ಸ್ಟಾಕ್ ಇದ್ದು ಕೂಡ ಕೊಡಲ್ಲ ಅಂತ ಹೇಳ್ತಾ ಇದ್ರೆ, ಮುಗಿಸ್ಬಿಡ್ತೀನಿ ಕಾವ್ಯ ಅವರೇ, ಕೊಡಲ್ಲ ಅಂತ ಹೇಳ್ತಾ ಇದ್ರೆ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ. ಅಲ್ಲಿ ಎಲ್ಲೇ ಅವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಆಡ್ತಾ ಇದ್ರೆ ನೀವು ಮಾಡಿ ಅಂತ. ಬ್ಲ್ಯಾಕ್ ಮಾರ್ಕೆಟಲ್ಲಿ ಇವತ್ತಿನ ದಿನ ಈ ಒಂದು ಕಳೆದ 2-3 ದಿನದಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅನ್ನುವಂಥ ಒಂದು ಸುದ್ದಿ ಇತ್ತು. ಆದರೆ ಇವಾಗ
ಪೂರೈಕೆನೇ ಆಗ್ತಾ ಇಲ್ಲ. ಫರ್ಗೆಟ್ ಅಬೌಟ್ ಬ್ಲ್ಯಾಕ್ ಮಾರ್ಕೆಟಲ್ಲಿ ಯಾವಾಗ ಸಿಗಕ್ಕೆ ಸಾಧ್ಯ? ನಿಮ್ಮ ಹತ್ರ ಸ್ಟಾಕ್ ಇದ್ದು ಅಭಾವ ಇದ್ದಾಗ ಅದನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡ್ತೀರಿ. ಆದರೆ ಇವತ್ತಿನ ದಿನ ಸ್ಟಾಕೇ ಇಲ್ಲ, ಕೇಂದ್ರ ಸರ್ಕಾರದಿಂದ ಸಪ್ಲೈ ಆಗ್ತಾ ಇಲ್ಲ, ಆ್ಯಂಡ್ ಇಟ್ ಇಸ್ ಆಲ್ ಶಟ್ ಡೌನ್ ವೆರಿ ಕ್ಲಿಯರ್ಲಿ. ಎಮರ್ಜೆನ್ಸಿಗೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಎಮರ್ಜೆನ್ಸಿ ಇನ್ನೇನಿದೆ? ಒಬ್ಬ ಮನುಷ್ಯನ ಬದುಕನ್ನು ಕಿತ್ಕೊಳ್ಳುವಂತಹ ಕೆಲಸವನ್ನು ಇವತ್ತಿನ ದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ಹೀನಾಯ ಸ್ಥಿತಿ ಮತ್ತು ಪರಿಸ್ಥಿತಿ ಈ ದೇಶ ನೋಡಕ್ ಸಾಧ್ಯ ಇಲ್ಲ, ಬರಕ್ ಸಾಧ್ಯ ಇಲ್ಲ. ಲೆಟ್ ಬಿ ವೆರಿ ಕ್ಲಿಯರ್ ಅಬೌಟ್ ದಿಸ್. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ನೋಡ್ತಾ ಬಂದಿದೀವಿ, ಅಕ್ಕಿ ಇಲ್ಲ ಮೋದಿ ಬಿಟ್ಟು ತೋರಿಸು, ಕಾವೇರಿ ನೀರು ಗಲಾಟೆ ಮೋದಿಗೆ ಬಿಟ್ಟು ತೋರಿಸು, ಏನೇ ಗಲಾಟೆ ಆಗ್ಲಿ ಒಂದ್ ನಿಮಿಷ ನಾನು ಸ್ವತಃ ಒಂದು 2-3 ಏಜೆನ್ಸಿ ನಂಬರ್ ಇದೆ, ನಾನು ನಾನೇ ಕಾಲ್ ಮಾಡಿದೆ. ಹೆಸರು ಬೇಕಾದ್ರೂ ಹೇಳ್ತೀನಿ ನಾನು ಏಜೆನ್ಸಿ. ನಾನೇ ಕಾಲ್ ಮಾಡಿದಾಗ ಬರೀ ಕರ್ನಾಟಕ, ಇಲ್ಲಿ ಮಾತ್ರ ಅಲ್ಲ ಕರ್ನಾಟಕದ್ದು ಏಜೆನ್ಸಿ ಕಾಲ್ ಮಾಡಿದಾಗ ನಂಗೆ ಗೊತ್ತಾಗಿರೋದು 2-3 ದಿನ ಹಿಂದೆನೆ DC ಬಂದು ಇಲ್ಲಿ ನಾನು ಹೇಳೋ ತನಕ ಕೊಡಬೇಡಿ ಅಂದರೆ ಎಮರ್ಜೆನ್ಸಿ ಇಟ್ಕೊಂಡಿದ್ದಾರೆ. ಸಂತೋಷ. ಏನಕ್ಕೆ ಅಂತಲೂ ನಾನು ಕೇಳಿದಾಗ ಅವ್ರು ಹೇಳಿರೋದು ವಿಷಯ ಏನಂದರೆ ಆಕ್ಸಿಜನ್ ಬೇಕಾಗುತ್ತೆ. ಹೌದು, ಜೀವ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದರು, ಯಾವುದು ಕೊರೋನಾ ಕಾಲಘಟ್ಟ ನಂತರ. ಒಂದು ಮಾತು ಈ ವಾಹಿನಿ ಮುಖಾಂತರ ನಾನು ಜನರಿಗೆ ತಿಳಿಸ ಇಷ್ಟಪಡ್ತೀನಿ. ಕೊರೋನಾ ಕಾಲಘಟ್ಟದಲ್ಲಿ ಅತ್ಯಂತ ಮುಂದುವರೆದ ರಾಷ್ಟ್ರಗಳು ಕೂಡ ಮುಗ್ಗರಿಸಿ ಬಿದ್ದು, ಆದರೆ ಭಾರತ ಸಮತೋಲನವನ್ನು ಕಾಪಾಡುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ. ನಾವಿವತ್ತು ಮಾತಾಡ್ತಿದ್ದೀವಿ. ನಾವು ಎಲ್ಲಿವರೆಗಡೆ ನಾವು ಒಂದು ಇಡೀ ರಾಷ್ಟ್ರ, ಒಂದು ಇಡೀ ವಿಶ್ವವೇ ನಮ್ಮ ಭಾರತತೆ ಯಾಕೆ ನೋಡಕ್ ಶುರು ಆಯ್ತು ಅಂತ ಹೇಳಿದ್ರೆ, ನಾವೇ ವ್ಯಾಕ್ಸಿನ್ ಅನ್ನು ಮಾಡಿದೀವಿ. ಇದೇ ಕಾಂಗ್ರೆಸ್ ಸರ್ಕಾರ ಇದು ವ್ಯಾಕ್ಸಿನ್, ಮೋದಿ ವ್ಯಾಕ್ಸಿನ್ ಅಂತ ಶುರು ಆಯ್ತು, ಆಮೇಲೆ ಅವರು ಹಾಕೊಂಡು ಇವತ್ತು ನಾವು 3 ಜನ ಕೂತ್ಕೊಂಡು ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಆ ವ್ಯಾಕ್ಸಿನೇಷನ್ ಕೂಡ ಕಾರಣ. ಅವತ್ತು ಅಂತಹ ಬೇರೆ 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 ರಾಜ್ಯಗಳ, ಬೇರೆ ದೇಶಗಳಿಗೆ ಕೂಡ ರಫ್ತು ಮಾಡುವಂಥ ಕೆಪಾಸಿಟಿ ನಮ್ಮ ಹತ್ರ ಇದೆ. ಇವತ್ತು ನಾವು ಈ ವಾಹಿನಿ ಮುಖಾಂತರ ಹೇಳ್ತೀನಿ ನೋಡಿ, ನಮ್ಮ ಹತ್ರ ಒಂದು ಸುಭದ್ರ ದೇಶ ಅನ್ನೋದಕ್ಕೆ ಖಂಡಿತವಾಗ್ಲೂ ನರೇಂದ್ರ ಮೋದಿಯವರ ನೇತೃತ್ವದ ಈ ದೇಶ ಏನಿದೆ, ಇದಕ್ಕೆ ಏನು ಕಾಯಕಲ್ಪಬೇಕು ಅದನ್ನು ಮಾಡೇ ಮಾಡ್ತಾರೆ. ಸುಮ್ಮನೆ ಕೂತಿಲ್ಲ. ಈಗ 28ನೇ ತಾರೀಕು ಯುದ್ಧ ಸ್ಟಾರ್ಟ್ ಆದಾಗ 3ನೇ 4ನೇ ತಾರೀಕು ಈ ಮೀಟಿಂಗ್ಗಳು ಆಗಿದೆ. ಏನೇನು ಆಗಬೇಕು ಅದು ಆಗ್ತಾ ಇದೆ. 27 ದೇಶ ಬದಲು 40 ದೇಶಕ್ಕೆ ಏನಕ್ಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ನಿಮಿಷ ನಾನು ಹೇಳಿ, ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ದೇಶ ಒಂದು, ನಿಜವಾಗ್ಲೂ ಹೇಳ್ತಿದ್ದೀನಿ, ಆಂತರಿಕ ಒಂದು ಭದ್ರತೆ ಇರ್ಬೋದು ಪ್ರತಿ ಒಂದರಲ್ಲೂ, ಅದನ್ನೆಲ್ಲವನ್ನು ನಾವು ಇಲ್ಲಿ ಆಚೆ ಹೇಳಕ್ ಬರಲ್ಲ. ಇವತ್ತು ನಾನು ಹೇಳ್ತಿರೋದು ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಹೇಳ್ತಿರೋದಿಷ್ಟೇ. ದಯವಿಟ್ಟು ನೀವು ಈ ಕಾಂಗ್ರೆಸ್ ಸರ್ಕಾರದ ವೈಟ್ ಪೇಪರ್ ಅಂತೂ ನಮ್ಗೆ ಕೊಡ್ತಾ ಇಲ್ಲ. ದಿನಕ್ಕೆ ಪ್ರತಿಯೊಬ್ಬರ ತಲೆಗೆ 215 ಕೋಟಿ ಬಡ್ಡಿ ಕಟ್ಟೋ ತರ ಮಾಡಿದ್ದೀರಾ. 89,000 ಕೋಟಿ ಬಡ್ಡಿನ 365 ಮಾಡಿದ್ರೆ ಎಷ್ಟಿದೀವಿ ನಾವು? ಅದು ಬಿಡಿ, ಅದು ಒಂದ್ ಕಡೆ. ಇವತ್ತು ಪರಿಸ್ಥಿತಿ ನೋಡಿ, ನಾವು ನೋಡಿ ಯುದ್ಧ ನಡೆಯಕ್ಕೆ ಶುರು ಆದಾಗ, ನಾವು ರಷ್ಯಾ ಯುಕ್ರೇನ್ ನಡೆದಾಗ ಮುಗಿಯುತ್ತೆ ಅಂತ ತಿಳ್ಕೊಂಡು ಇಯರ್ಸ್ ಟುಗೆದರ್ ನಡೆಯಿತು. ಯುದ್ಧವನ್ನು ಯಾವಾಗ ಮುಗಿಯುತ್ತಂದ್ರೆ ನಮಗೆ ಗೊತ್ತಿಲ್ಲ. ದೇಶ ಕ್ರೈಸಿಸ್ ಅಲ್ಲಿರುವಾಗ ದಯವಿಟ್ಟು ಮೋದಿ ಬೆಡ್ ತೋರಿಸೋದು ಬಿಟ್ಟು ನಿಮ್ಮ ಕೈಯಿಂದ ನಮ್ಮ ರಾಜ್ಯ ಫಸ್ಟ್ ರಾಜ್ಯಕ್ಕೆ ಏನಾಗಬೇಕು ಕೇಳಿ. ರಾಜ್ಯಕ್ಕೆ ರಾಜ್ಯದ ಜನರಿಗೆ ಹೋಟೆಲ್ ಮುಚ್ತಾ ಇದೆ ತೋರಿಸೋದಲ್ಲ, ಏನ್ ಮಾಡ್ಬೋದು ಅವರನ್ನು ಕರೆದ್ಬಿಟ್ಟು ಮಾತಾಡುವಂತಾಗ್ಲಿ. ತೊಂದರೆ ಆಗಿದೆ, ಇಷ್ಟು ಹೋಟೆಲ್ ಮಾಲಕರಿದ್ದಾರೆ, ಕರೆದ್ಬಿಟ್ಟು ಮೀಟಿಂಗ್ ಮಾಡಿದ್ರ, ಅವ್ರಿಗೆ ಏನಾದ್ರು ಧೈರ್ಯ ಹೇಳಿದ್ರ? ಮಾತೆತ್ತಿದ್ರೆ ಆತ್ಮನಿರ್ಭರ ಭಾರತ ಅಂತ ಹೇಳ್ತೀರಾ, ಜಾಗತಿಕ ಭಾರತ ಅಂತ ಹೇಳ್ತೀರಾ. ಜಾಗತಿಕ ಭಾರತ, ಆತ್ಮನಿರ್ಭರ ಭಾರತದಲ್ಲಿ ಅಟ್ಲೀಸ್ಟ್ ಒಂದು ಗ್ಯಾಸ್ ಸರಬರಾಜನ್ನ ಭದ್ರತೆ ಪಡಿಸಿಕೊಳ್ಳುವಂತ ಕೊರೋನಾ ಕಾಲಘಟ್ಟ ನಂತರ ಸಮತೋಲನವನ್ನು ಕಾಪಾಡೋದು ಕೂಡ ಅದು ಅಷ್ಟು ಈಸಿ ಇಲ್ಲ. ಬೇರೆ ಯಾವ ನೋಡಿ, ದೊಡ್ಡ ದೊಡ್ಡ ರಾಷ್ಟ್ರಗಳು ಯಾವ ತರ ಮುಗ್ಗರಿಸಿದ್ವು ಅದನ್ನು ನಾವು ನೋಡ್ಲೇಬೇಕಾಗುತ್ತೆ. ರಾಷ್ಟ್ರ ಅಂತ ಬಂದಾಗ
ನಾವೆಲ್ಲ ಸಂಸದರಿರ್ಲಿ ಅಥವಾ ಬಿಜೆಪಿ ಕಾಂಗ್ರೆಸ್ ಬಿಟ್ಬಿಡಿ, ಇಲ್ಲಿರುವ ಈಗ ಹೋಟೆಲ್ ಮಾಲಕ್ ತೊಂದರೆ ಆಗಿದೆ ಅಲ್ಲ, ಸಿಎಂ ಅವರು ಏನ್ ಮಾತಾಡಿದ್ರು? ಕರೆದು ಬಿಟ್ಟು ಎಲ್ಲರನ್ನೊಂದು ಮೀಟಿಂಗ್ ಮಾಡಿದ್ರ? ಮೊನ್ನೆ ಮಾಡ್ಬೇಕಿತ್ತಲ್ಲ, 15 ದಿನ ಬೇಕಾ ಅವರಿಗೆ? ಇಷ್ಟು ದಿನ ಆಯ್ತು ಯುದ್ಧ ಇದಾಗಿ, 4 ದಿನ ಮಾತು ಆಡ್ಲಿಲ್ವಲ್ಲ ಆ ದೇಶದ ಸರ್ವೋಚ್ಚ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳು ನಿಮ್ಮ ಪ್ರಕಾರ ಮಾತಾಡಿಲ್ಲ. ಆಯ್ತು, ನಮ್ಮ ರಾಜ್ಯದ ನ್ಯಾಯಾಧೀಶರು ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡಿದ್ದಾರೆ? ಏನೋ ಮಾತಾಡಿದ್ದಾರೆ. ಹೌದು, ನಾವು ಏನ್ ಗೊತ್ತಾ, ಗ್ಯಾಸ್ ಪಂಪ್ಗಳನ್ನ ಈ ವಿಚಾರಕ್ಕೆ ಬಂದ್ರೆ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ. 2,500 ಜನ ರೈತರು ಸತ್ತೋದ್ರು, ಗುಂಡಿಯಲ್ಲಿ ಬಿದ್ದು 500 ಜನ ಸತ್ತೋದ್ರು, 7,000 ಶಾಲೆಗಳು ಮುಚ್ಚಿ ಹೋಗಿದೆ. ನಾವೇ ಕೊಡೋದು, ನಿಮ್ಮ ಕುರ್ಚಿ ಕಾದಾಟ ಬಿಟ್ಟು ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ. ಮಾಡೋದಿಲ್ಲ. ಈ ಎಲ್ಲ ಸರ್ಕಾರ ಜನ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ. ಏನಾದ್ರು ಒಂದು ಕೆಲಸ 2.5 ವರ್ಷದಿಂದ ಇಂಥದ್ದು ಒಂದು 5 ಅಭಿವೃದ್ಧಿ, 4 ಲಕ್ಷ ಕೋಟಿ ಸಾಲನ ಬರೀ ಮಾನ್ಯ ಸಿದ್ದರಾಮಯ್ಯ ಮಾಡಿದ್ರು. ಪ್ರತಿ ಒಬ್ಬರ ತಲಾ ಒಂದು ಸಾಲ 1,12,000 ಕೋಟಿ ಸಾಲ ಒಬ್ಬೊಬ್ಬರ ತಲೆಗೆ ಇಟ್ಟಿದ್ದಾರೆ. ಇವತ್ತು ಸಾಲ ಮಾಡಿದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ. ನಾನು ಹೇಳೋದು, ರಾಜ್ಯದಲ್ಲಿ ಇವತ್ತು 4 ಲಕ್ಷ ಕೋಟಿ ಸಿದ್ದರಾಮಯ್ಯ ಎಲ್ಲೊಂದು ಸಾಲ ಮಾಡಿದ್ದಾರೆ. ಏನ್ ಮಾಡಿದ್ರಿ? ಏನಾದ್ರು ರಸ್ತೆ ಮಾಡಿದ್ರ? ಒಂದೇನಾದ್ರು ಇಂಪ್ರೂವ್ಮೆಂಟ್ ಮಾಡಿದ್ರ? ಬರೀ ನೀವು ಮಾತಾಡ್ತಿದ್ರೆ ಸತತವಾಗಿ 3 ಸರಿ ರೆವಿನ್ಯೂ ಡೆಪಾಸಿಟ್ ಬಜೆಟ್ ಮಂಡಿಸಿದಂತ ಕೀರ್ತಿ ನಾವು ಬೊಮ್ಮಾಯಿ ಸರ್ಕಾರ ರೆವಿನ್ಯೂ ಡೆಪಾಸಿಟ್ ಇದನ್ನ ಮಂಡಿಸಿಲ್ಲ. ಅವರು ಸರ್ಪ್ಲಸ್ ಬಜೆಟ್ ಮಂಡಿಸಿಟ್ಟು ಹೋಗಿದ್ದಾರೆ. ಈ 3 ಬಾರಿ ಕೂಡ ರಾಜಸ್ವ ಕೊರತೆಯ ಬಜೆಟ್ ಅನ್ನು ಮಂಡಿಸಿದಂತ ಕೀರ್ತಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇರಬೇಕು. ಒಂದು ಪ್ರಶ್ನೆ, ಈಗ ಗ್ಯಾಸ್ ಈಗ ಯುದ್ಧ ನಡೀತಾ ಇದೆ, ಬಗೆಹರಿಸ್ತಾರೆ ಬಿಜೆಪಿ ಸರ್ಕಾರದವರು? ಅವ್ರು ಇದನ್ನ ಹೇಳ್ಬಿಡ್ಲಿ. ನಿನ್ನೆ ಸದನದಲ್ಲೂ ಕೂಡ ಮಾನ್ಯ ಸುನಿಲ್ ಕುಮಾರ್ ಅವರು ಇದೇ ಮಾತು ಹೇಳಿದ್ರು. 2-3 ವರ್ಷ ಆಯ್ತು, ಒಂದು ಸರ್ವರ್ ಸಮಸ್ಯೆ ಸರಿ ಮಾಡಕ್ಕಾಗಿಲ್ಲ. ಯುದ್ಧದ ಬಗ್ಗೆ ಮಾತಾಡ್ತಿದ್ದಾರೆ. ಉದ್ಯಮಿಗಳು ಮುಚ್ಕೊಂಡು ಹೋಗ್ತೀರಾ? ಅವರು ತಮ್ಮ ಒಂದು ತಮ್ಮ ನಾರ್ಮಲ್ ದಿನಚರಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಗ್ಯಾಸ್ಗಳು ಸಪ್ಲೈ ಆಗುತ್ತೆ, ಯಾವಾಗ ಎಸ್ಪೆಷಲಿ ಆಟೋ ಡ್ರೈವರ್ಗಳು CNG ಗ್ಯಾಸ್ಗಳನ್ನ ಇವತ್ತಿನ ದಿನ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತಿನ ದಿನ ಅವ್ರ ಪೆಟ್ರೋಲ್ ಶಿಫ್ಟ್ ಆಗೋದಿಕ್ಕಾಗೋದಿಲ್ಲ. ಅವರ ದೈನಂದಿನ ಬದುಕಿನ ಪ್ರಶ್ನೆ. ಅವ್ರಗಳಿಗೆ ಏನಾದ್ರು ಮಾಡ್ತಾರಾ? ಅವ್ರಗಳಿಗೆ ಇವರೇನ ಪರಿಹಾರ ಕೊಡ್ತಾ ಇದ್ದಾರೆ? ಸಾಧ್ಯ ಇದೆಯಾ? ಇವಾಗ ಕಾಂಗ್ರೆಸ್ ಸರ್ಕಾರದ ಮೇಲೂ ಒಂದು ಆರೋಪ ಇದೆ. ಏನು ಅಂತಂದ್ರೆ ಬೇಕು ಅಂತಾನೆ ಈ ಒಂದು ಕ್ರಿಸಿಸ್ ನ ಅಂದ್ರೆ ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದೀರಾ. ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದೀರಾ. ಈ ಕ್ರೈಸಿಸ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದೀವಿ ಅಂತ ನೀವು ಮತ್ತೊಮ್ಮೆ ವಾಹಿನಿ ಮುಖಾಂತರ ಜನ ಇದ್ದಾರೆ, ವಾಹಿನಿ ನೋಡೋ ಜನ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಕ್ರೈಸಿಸ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದೀವಿ ಅಂತ ನೀವು ಹೇಳ್ತಾ ಇದೀರಿ, ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬೇಕಾದ್ರೆ ಫೋನ್ ತಗೊಳ್ಳಿ, ಗ್ಯಾಸ್ ಏಜೆನ್ಸಿ ನಂಬರ್ ಇಟ್ಕೊಂಡು ಅವ್ರು ಏನಂದ್ರೆ ಅನ್ನೋದು ರೆಕಾರ್ಡ್ ಇದೆ ನನ್ನ ಹತ್ರ. ಗ್ಯಾಸ್ ಸಿಲಿಂಡರ್ ನೀವು ಗ್ಯಾಸ್ ಸಿಲಿಂಡರ್ ಬೇಕು ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೋ ಅಥವಾ DK ಶಿವಕುಮಾರ್ ಅವ್ರಿಗೋ ಕೇಳ್ತೀರಾ, ಅಥವಾ ಸೆಂಟ್ರಲ್ ಇಂದ ಅಪ್ರೂವ್ ಆಗಿರುವಂತ ಗ್ಯಾಸ್ ಏಜೆನ್ಸಿಗಳಿಗೆ ನೀವು ಮೆಸೇಜ್ ಮಾಡ್ತೀರಾ? ವೆರಿ ಗುಡ್ ಕ್ವೆಶ್ಚನ್. ಪೆಟ್ರೋಲ್ ಬೇಕು ಅಂತಂದ್ರೆ ಇನ್ನೊಂದು ಪೆಟ್ರೋಲ್ ಬೇಕು ಅಂತಂದ್ರೆ ನೀವು ವಿಧಾನಸೌಧಕ್ಕೋ ಅಥವಾ CM ಗೃಹ ಕಚೇರಿಗೋ ಹೋಗಿ ಪೆಟ್ರೋಲ್ ಹಾಕೋತೀರಾ ಅಥವಾ ಪೆಟ್ರೋಲ್ ಪಂಪ್ಗಳಿಗೆ ಹೋಗಿ ಹಾಕ್ತೀರಾ? ಆ ಪೆಟ್ರೋಲ್ ಪಂಪ್ಗಳು ಸ್ಯಾಂಕ್ಷನ್ ಆಗಿರುವಂತದ್ದು ಕೇಂದ್ರ ಸರ್ಕಾರದಿಂದನೇ, ಅದು ಬರುವಂತದ್ದು ಅಲ್ಲಿಗೆ ಪೆಟ್ರೋಲ್ ಸಪ್ಲೈ ಆಗುವಂತದ್ದು ಕೇಂದ್ರ ಸರ್ಕಾರದಿಂದನೇ, ಅದನ್ನ ರಫ್ತು ಮಾಡುವಂತದ್ದು ಕೇಂದ್ರ ಸರ್ಕಾರನೇ. ಇದನ್ನ ಬಿಟ್ಟು ಕರ್ನಾಟಕದಲ್ಲಿರುವಂತ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಹೊರಿಸ್ತೀರಿ, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಹೊರಿಸ್ತೀರಿ, ಏನೇನೋ ಮಾತಾಡ್ತೀರಿ. ತಮ್ಮ ವೈಫಲ್ಯವನ್ನ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಇದ್ರೆ ರಿಸೈನ್ ಅಂಡ್ ಗೋ. ನಾವಿದೀವಿ, ಈ ದೇಶನ ಹೆಂಗ್ ಮುನ್ನಡೆಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಬಿಟ್ಬಿಟ್ಟು ಇಲ್ಲಿ ಬಂದು ಎಲ್ಲ ದೇಶದಲ್ಲಿರೋ 3 ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ಓಕೆ ಮೇಡಮ್, ಪ್ರಶ್ನೆ ಬಹಳ ವ್ಯಾಲಿಡ್ ಕ್ವಶನ್ ಕೇಳಿದಿರಾ ನೀವು. ನಾನು ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯರಿಗೆ ಒಂದು ಮಾತು ಇಲ್ಲಿ ಕೇಳ್ಕೊಳ್ತೀನಿ, ಕೈ ಮುಗಿದ್ಕೊಂಡು. ಹೌದು, ಕ್ರೈಸಿಸ್ ನಡೀತಾ ಇದೆ. ಗ್ಯಾಸ್ಗಳು ಸರಬರಾಜು 70% ದೇಶದಲ್ಲಿ ಯುದ್ಧ ನಡೀತಾ ಇರೋದು ಎಲ್ರಿಗೂ ಗೊತ್ತಿದೆ. ಹಾಗಂತೇಳಿ 70 ದಿನಕ್ಕೆ ಪೆಟ್ರೋಲ್ ಇದೆ ಅಂತ ಹೇಳಿ 69ನೇ ದಿನ ನಾವು ಎಚ್ಚೆತ್ಕೊಳ್ಳೋದಲ್ಲ, ಅದಕ್ಕೆ ಬೇಕಾದ ಮಾರ್ಪಾಡು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಹೇಳ್ತಾ ಇರೋದು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಕರ್ನಾಟಕದಲ್ಲಿ ಎಷ್ಟು ಗ್ಯಾಸ್ ಏಜೆನ್ಸಿ ಇದೆ ನಿಮಗೆ 1 ಅವರ್ ಸಾಕು, ಎಷ್ಟು ಖರ್ಚಾಗಿದೆ ಎಷ್ಟಿದೆ ಅಂತ ಹೇಳಕ್ಕೆ. ಅದು ಯಾಕೆ ನೀವು ಮಾಡ್ತಾ ಇಲ್ಲ? ಎಷ್ಟು ಕಡೆ ನೀವು ಬ್ಲ್ಯಾಕ್ ಆಗಿ ಲಾಕ್ ಮಾಡಿರೋದಿದೆ, ಅಥವಾ ಯಾವ ಏಜೆನ್ಸಿಗಳಲ್ಲಿ ಎಷ್ಟು ಖಾಲಿ ಆಗಿದೆ, ಎಷ್ಟು ನಮ್ಗೆ ಬೇಕು, ಯಾವ್ದಾದ್ರು ಒಂದು ಅಧಿಕಾರಿಗಳನ್ನ ಬಿಟ್ಟು
ಯಾಕೆ ನೀವು ತಗೊಳ್ತಾ ಇಲ್ಲ? ಬೇಡ, ಪಕ್ಕಕ್ಕಿಡಿ. ಹೌದಪ್ಪ, ಮೋದಿ ನಿಮ್ಗೆ ಗ್ಯಾಸ್ ಕೊಡ್ತಾ ಇಲ್ಲ, ಅದನ್ನ ಪಕ್ಕಕ್ಕಿಡಿ. ನಾನು ಕೇಳ್ತಾ ಇರೋ ಸಿಂಪಲ್ ಕ್ವಶನ್, ದಯವಿಟ್ಟು ಇಷ್ಟು ದಿನ ನೀವು ವೈಟ್ ಪೇಪರ್, ನೀವು ಕರ್ನಾಟಕ ಗವರ್ಮೆಂಟಿನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ಗ್ಯಾಸ್ ಈಗ ತುಂಬಾ ಇಂಪಾರ್ಟೆಂಟ್ ಇದೆ. ಎಷ್ಟು ಗ್ಯಾಸ್ ಸ್ಟಾಕ್ ನಮ್ಮ ಹತ್ರ ಇದೆ, ಅದನ್ನ ಯಾಕೆ ನೀವು ಕೊಡ್ತಾ ಇಲ್ಲ? ಅದಕ್ಕೂ ಮೋದಿ ಬರ್ಬೇಕಾ? ಅದಕ್ಕೂ ಮೋದಿ ಬರ್ಬೇಕಾ? ಗ್ಯಾಸ್ ಏಜೆನ್ಸಿಗಳು ಸಪ್ಲೈ ಆಫ್ ಸೆಂಟ್ರಲ್ ಗವರ್ನಮೆಂಟ್ ಕೊಡಬೇಕಾಗಿರೋದು, ನಾವು ಕೊಡಬೇಕಾಗಿರೋದಲ್ಲ. ಅದು ಸಿದ್ದರಾಮಯ್ಯನವರೆಲ್ಲ ರಿಲೀಸ್ ಮಾಡೋದು, ಅದು ಡಿ ಕೆ ಶಿವಕುಮಾರ್ ಅವರೆಲ್ಲ ರಿಲೀಸ್ ಮಾಡೋದು. ಏನ್ ಮಾತಾಡ್ತಿದ್ದಾರೆ ಕಾಂತಿ ಶೆಟ್ಟಿ ಅವರು? ಬೇಸಿಕ್ ಇನ್ಫಾರ್ಮೇಶನ್ ಇದೆ, ಜನರಿಗೆ ಅರ್ಥನೇ ಇಲ್ಲ. ಕಾವ್ಯ ಅವರೇ, ನಾನು ಹೇಳ್ತಾ ಇದೀನಿ ಕೇಳಿ. ನಾವು ಕೊಡ್ಬೇಕಾ ಡೇಟಾ? ಒಂದು ಉದಾಹರಣೆ ಇದು ನಮ್ಮ ಮನೆಯ ಪರಿಸ್ಥಿತಿ. ಅಂದ್ರೆ ನೋಡಿ, ಈಗ ನಾವೆಲ್ಲರೂ ಕೂಡ ಮನೇಲಿ ಇರ್ತೀವಿ, ಮನೇಲಿ ಯಜಮಾನ್ರು ಅಂತ ಒಬ್ರು ಇರ್ತಾರೆ. ಆ ಯಜಮಾನ್ರಿಗೆ ಮನೇಲಿ ಸರಕು ಏನಿದೆ, ರೇಷನ್ ಏನಿದೆ, ರೇಷನ್ ಯಾವಾಗ ಖಾಲಿ ಆಗುತ್ತೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಇಲ್ಲ ಆಕಸ್ಮಿಕವಾಗಿ ನಾವೇನೋ ಬೇರೆ ಕಡೆಯಿಂದ ಅವಲಂಬಿತರಾಗಿದ್ದೀವಿ ಅಂತಂದ್ರೆ ಅಲ್ಲಿನ ವಾತಾವರಣ ಹೇಗಿದೆ ಅದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಅದೇ ರೀತಿ ಇಡೀ ಭಾರತಕ್ಕೆ ವಿಶ್ವಗುರು ಆಗಿರ್ತಕ್ಕಂಥ ಮೋದಿ ಅವರು ಯಾಕೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಿಲ್ಲ? ಇದು ಮೊಟ್ಟ ಮೊದಲ ಪ್ರಶ್ನೆ. ಎಷ್ಟು ಸ್ಟಾಕ್ ಇದೆ ಅಂತ ಕೇಳಿ ನಾನು ಹೇಳ್ತಾ ಇರೋದು, ಫಸ್ಟ್ ನಮ್ಮ ಮನೆಯಲ್ಲಿ ಗ್ಯಾಸ್ ಇದೆಯಾ ನೋಡೋಣ. ಸೆಕೆಂಡ್, ಈಗೇನು ಪ್ರಿಯಾರಿಟೀಸ್ ಅಂತ ಇರುತ್ತೆ. ಹಾಸ್ಪಿಟಲ್ಸ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು. ನಾನು ಮೋದಿ ಪ್ರಶ್ನೆ ದಿನಾ ಮಾಡಿ ನಾವು ಬೇಡ ಹೇಳ್ತಲ್ಲ. ನಾನ್ ಹೇಳ್ತಾ ಇರೋದು, ರಾಜ್ಯದಲ್ಲಿ ಫಸ್ಟ್ ರಾಜ್ಯದ ದೊರೆ ಏನ್ ಮಾಡ್ತಾ ಇದ್ದಾರೆ? ನಮ್ಮ ರಾಜ್ಯ ಸುಭಿಕ್ಷವಾಗಿರ್ಬೇಕಾ, ಅಥವಾ ನೀವು ಗುಜರಾತ್ ಅಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋದಲ್ಲ. ಫಸ್ಟ್ ನಮ್ಮ ಕರ್ನಾಟಕದ ಜನರಿಗೆ ನೋಡಿ, ನೀವು ಭಯಭೀತರಾಗಬೇಡಿ, ನಮ್ಮ ಹತ್ರ ಇಷ್ಟು ಇದೆ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಈಗ ನಮ್ಮ ಹತ್ರ ಒಳಗಡೆ ಎಂಟರ್ ಆಗಿರೋದು ಲೆಕ್ಕ ಇಲ್ವಾ? ಇದನ್ನು ಕೊಡಕ್ಕೂ ಮೋದಿ ಬರ್ಬೇಕಾ? ಜನರಿಗೆ ಭಯಭೀತರಾಗಿ ಅಥವಾ ಜನರಿಗೆ ಈ ತರ ಒಂದು ಕಡೆ ಈ ತರ ರೇಟ್ ಇದೆ, ಇನ್ನೊಂದು ಕಡೆ ಈ ತರ ರೇಟ್ ಇದೆ. ನಿಜವಾಗ್ಲೂ ನೋಡಿ, ಯಾರೋ ಒಬ್ರು ಆಟೋ ಡ್ರೈವರ್ ಲೈವ್ ಬಂದ್ರು, ಇಲ್ಲ ನೀವು ಮಾತಾಡಿ. ಹರ್ದೀಪ್ ಸಿಂಗ್ ಅವರೇ ಕೂಡ, ನಾನು ಅವಾಗ್ಲೇ ನಿಮ್ಗೆ ಹೇಳಿದ್ರೆ ನೀವು ಮಾತಾಡ್ತಾ ಇಲ್ಲ, ನಾನು ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. ಹರ್ದೀಪ್ ಸಿಂಗ್ ಅವರೇ IOC, HPCL, BPCL ಕಾರ್ಯನಿರ್ವಾಹಕರನ್ನ ಸೇರಿಸ್ಬಿಟ್ಟು ಒಂದು ಸಮಿತಿ ಮಾಡಿ, ಎಲ್ಲೆಲ್ಲಿ ಯಾವ್ಯಾವ ಏಜೆನ್ಸಿ ಯಾವ್ಯಾವ ರಾಜ್ಯದಲ್ಲಿ ಏನೇನು ಪ್ರೋಗ್ರಾಮ್ಗಳು ನಡೀತಾ ಇದೆ, ಅಥವಾ ಏನು ಪ್ರಾಬ್ಲಮ್ಗಳು ನಡೀತಾ ಇದೆ ಈ ಗ್ಯಾಸಿಗೆ ಸಂಬಂಧಪಟ್ಟದ್ದು, ಅಥವಾ ಗ್ಯಾಸ್ ಒಂದೇ ಅಲ್ಲ, ಈ ಕಚ್ಚಾ ತೈಲ ಕ್ರೂಡ್ ಆಯಿಲ್ ₹1 ಜಾಸ್ತಿ ಆದ್ರೆ ಇಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ, ಪ್ರತಿ ಒಂದನ್ನು ಅವರು ಒಂದು ಸಮಿತಿಗೆ ಚರ್ಚೆ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಹೇಳ್ತಾ ಇರೋದು, ಕಾಳಸಂತೆಯಲ್ಲಿ ಕರ್ನಾಟಕ ಆಯ್ತು, ದೇಶದ ಆಮೇಲೆ ವಿಚಾರ ಮಾಡೋಣ. ಕರ್ನಾಟಕದಲ್ಲಿ ಕಾಳಸಂತೆಯಲ್ಲಿ ಆಗಕ್ಕೂ ಅದಕ್ಕೂ ಮಾತಾಡಿ. ಅದಕ್ಕೂ ಮೋದಿ ಕಾರಣ. ಈಗ ಈಚೆ ಎಲ್ಲಾ ಡಿಸ್ಟ್ರಿಕ್ಟ್ ಮುಂಬೈಯಲ್ಲಿ ಆಗಿಲ್ಲ. ನಾನು ಹೇಳ್ತೀನಿ, ನನ್ನ ಹತ್ರ ರಿಪೋರ್ಟ್ ಇದೆ, ನನ್ನ ಹತ್ರ ರಿಪೋರ್ಟ್ ಇದೆ. ಒಂದ್ ನಿಮಿಷ ನಾ ಮಾತಾಡ್ತೀನಿ. ಗುಜರಾತ್ ಅಲ್ಲಿ ಯಾಕೆ ಆಗ್ತಾ ಇಲ್ಲ, ದೆಹಲಿಯಲ್ಲಿ ಯಾಕೆ ಆಗ್ತಾ ಇಲ್ಲ, ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇಲ್ಲ, ಮುಂಬೈಯಲ್ಲಿ ಯಾಕೆ ಆಗ್ತಾ ಇದೆ ನೋಡಿ, ನನಗೆ ಉತ್ತರ ಕೊಡಿ. ನೋಡಿ, ಯುದ್ಧದ ಒಂದು ತೀವ್ರತೆ ಇದೆ. ನಾನು ಇದು ಎಲ್ಲವೂ ನಾವು ಕ್ಷೇಮವಾಗಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ಇದು ಅಲರ್ಟ್ ಇದ್ದೇ ಇದೆ. ಆ ತರ ಟೈಮ್ ಅಲ್ಲಿ ಕರ್ನಾಟಕ ಮಾತ್ರ ಯಾಕೆ? ಯಾವ ರಾಜ್ಯದಲ್ಲಿ ಹೋಟೆಲ್ ಮುಚ್ಚಿದೀಯಾ? ಮಾತಾಡ್ಬಿಟ್ಟಿಲ್ಲ, ನಾನು ಎದ್ದೋಗ್ಬಿಡ್ತೀನಿ. ಸ್ವಾತಿ ಅವರು ಇಲ್ಲ, ಅವರೇ ಮಾತಾಡ್ಲಿ. ಮಾತಾಡುವಾಗ ನೋಡಿ, ನಾವು ಮಾತಾಡೋದು ಜನರಿಗೆ ಅರ್ಥ ಆಗ್ಬಾರ್ದು. ಬದುಕನ್ನ ಸರಿ ಮಾಡೋದಕ್ಕೆ ಸಾಧ್ಯ. ಸ್ವಾತಿ ಅವರೇ, ಸರ್ಕಾರ ಹೇಳಿ. ಸ್ವಾತಿ ಅವರೇ ಮಾತಾಡ್ತಿದ್ದಾರೆ ತಾನೆ? ಮಾತಾಡಕ್ಕಾಗಲ್ಲ.
ಅವ್ರು ಮಾತಾಡಕ್ ಕೊಡಿಲ್ಲ ಸ್ವಾತಿ ಅವರೇ, ಹಾಗಾದ್ರೆ ರಾಜ್ಯದಲ್ಲೂ ಕೂಡ ತುರ್ತು ಪರಿಸ್ಥಿತಿ ಕಾಂತಿ ಅವರೇ, ನಾವು ಮಾತಾಡೋದು ಜನರಿಗೆ ಅರ್ಥ ಆಗ್ಬಾರ್ದು ಅಂತ ಉದ್ದೇಶ ಇದ್ರೆ ಹೇಳಿ ನೀವು. ನನಗೆ ಕಾಂತಿ ಅವರಿಗೆ 2-3 ಪ್ರಶ್ನೆಗಳಿದೆ. ನಾನು ಅವಾಗ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆಮೇಲೆ ಇವ್ರ ಪ್ರಶ್ನೆ ಕೇಳಿ. ಅದಾದ್ಮೇಲೆ ಅವ್ರು ಉತ್ತರ ಒಂದ್ ನಿಮಿಷ, ಕೊಡಿ. ಅವ್ರು ಕೇಳಿರೋ ಪ್ರಶ್ನೆಗೆ ನೀವು ಆಲ್ರೆಡಿ ಕೇಳಿರೋ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಈಗಾಗಲೇ ಕೊಡ್ತೀನಿ. ಕೇಳಿರ್ತಕ್ಕಂಥ ಅವಾಗ್ಲೇ ಪ್ರಶ್ನೆಗೆ ಹೇಳಿದ್ರು, ಆನ್ಸರ್ ರಾಜೀನಾಮೆ ಮಾಡ್ತಾ ಇದ್ದಾರೆ. ಕೊಡ್ಬೇಕು. ಯಾರು ರಾಜೀನಾಮೆ ಅವ್ರು ಕೊಡ್ಬೇಕು? ಕೊಡ್ತಾರೆ ಉತ್ತರ ಏನೇನು? ಒಂದ್ ನಿಮಿಷ. ಎಲ್ಲದಕ್ಕೂ ಕಾಂಗ್ರೆಸ್ ಸರ್ಕಾರ ಕಾರಣ ಇದೆ, ಕೊಡ್ತಾರೆ ಉತ್ತರ. ನಾನು ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಅಂತ ಇದು ನಾನು ಈ ಉತ್ತರ ಹೇಳಲ್ಲ. ನಾನು ತಗೋಬೇಕಾ? ನೋಡಿ, ನಾನು ಹೇಳಿ. ಮತ್ತೊಮ್ಮೆ ನೀವು ಒಂದು ನಿಮಿಷ ಸುಮ್ಮನಿದ್ರೆ ನಾನು ಕರೆಕ್ಟ್ ಆಗಿ ಉತ್ತರ ಕೊಡ್ತೀನಿ. ಹೇಳಿ. ಒಂದಲ್ಲ, 2 ನಿಮಿಷ ಸುಮ್ನೆ ನಾನು ಇರ್ಬೇಕು, ಹೇಳ್ತಿರೋದು ಕಾಂಗ್ರೆಸ್ ಅಷ್ಟೇ. ಹೇಳಿ ಮೇಡಮ್. ನೋಡಿ, ಈ ತರ ಕ್ರೈಸಿಸ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷ ಅಲ್ಲ, ನಮ್ಮ ರಾಜ್ಯ ಸುಭಿಕ್ಷಕ್ಕೆ ಏನ್ ಮಾಡ್ಬೇಕು ಇದರಲ್ಲಿ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರು ನಾನು ಹೇಳ್ತಾ ಇರೋದು, ಈ ವಿಚಾರದಲ್ಲಿ ನೀವು ಕೇಂದ್ರ ಅಲ್ಲಿ ಬೆಟ್ಟು ತೋರಿಸೋದು ಬಿಟ್ಟು ನಾವು ಕೇಂದ್ರಕ್ಕೆ ಹೋಗೋಣ, ಸಂಸದರಿಗೆ ಎಚ್ಚರಿಸೋಣ, ನಾವು ಎಲ್ಲರೂ ಹೋಗಿ ಮಾತಾಡೋಣ, ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ಕೊಡಕ್ಕೆ ನಿಮ್ ಕೈನಲ್ಲಿ ಆಗಲ್ಲ ಅಂದ್ರೆ ಅದಕ್ಕೂ ನಿಮ್ಮ ವಕ್ತಾರರು ಇಲ್ಲ ಅವ್ರು ಕೊಡ್ಲಿ ಅಂತ ಮಾತಾಡ್ತಿದ್ರೆ ರಾಜ್ಯದ ಜನರಿಗೆ ನೀವು ಭರವಸೆ ಕೊಡ್ಬೇಕು. ನೋಡಿ, ಇಷ್ಟಿದೆ, ನಾನು ಕೊಡ್ತೀನಿ 3-4 ಎಷ್ಟಿದೆ ಅಂತ ನಾನು ಕೊಡ್ತೀನಿ, ಯಾವ ಇದ್ರಲ್ಲಿ ಇದೆ ಅಂತ. ಹುಬ್ಳಿ, ಬಾಗಲಕೋಟೆ ಎಲ್ಲೆಲ್ಲಿ ನಾನು ಕಾಲ್ ಮಾಡಿ ನನ್ನ ಹತ್ರ ಡೀಟೇಲ್ ಇದೆ. ಹಾಗಾದ್ರೆ ಈಗ 30% ಈಗಾಗಲೇ ಅಭಾವ ಸೃಷ್ಟಿಯಾಗಿರೋದೆಲ್ಲ ಸುಮ್ನೆನಾ? ಹಂಗಾದ್ರೆ ಪಿಜಿಗಳಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ಮೇಡಮ್, ಹೋಟೆಲ್ ನಲ್ಲಿ 30% ಅಲ್ಲ ಮೆನುಗಳಲ್ಲಿ ಕಟ್ ಮಾಡಿದ್ದಾರೆ, ರೆಸ್ಟೋರೆಂಟ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಸುಮ್ನೆನಾ? ಇದು ಬಿಡಿ. ಆಕ್ಚುಲಿ ರುದ್ರಭೂಮಿಗಳಲ್ಲಿ ಮೃತದೇಹ ಸುಡೋ ಕೂಡ ಸಿಲಿಂಡರ್ ನ ಅಭಾವ ಹೆಚ್ಚಾಗಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಡೀ ದೇಶದಲ್ಲಿ ನಾವು ಅಂತಾರಾಷ್ಟ್ರೀಯದಿಂದ ಇದು ಆಯಿಲ್ ಬರೋದು, ಗ್ಯಾಸ್ ಬರೋದು, ಇಡೀ ದೇಶದಲ್ಲಿ ಏನಾದ್ರೂ ಹೋಟೆಲ್ ಮುಚ್ಚಿರೋದಿದ್ರೆ ಕರ್ನಾಟಕ ಮಾತ್ರ, ಡ್ರಗ್ಸ್ಗೂ ಕರ್ನಾಟಕ ಮಾತ್ರ. ಗೋವಾದಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ, ಗೋವಾ ಸಿಎಂ ಕೂಡ ಹೇಳಿದ್ದಾರೆ. ಕಾಂತಿ ಅವರೇ, ಗೋವಾ ಸಿಎಂ ಕೂಡ ಹೇಳಿರುವಂತದ್ದು ಇವತ್ತಿನ ದಿನ ನಾವು ಕಾಂತಿ ಶೆಟ್ಟಿ ಅವರನ್ನ ನೋಡಿ, ಎಲ್ಲಾ ಕಡೆನೂ ಅಭಾವ ಆಗಿರುವಂತ ರಾಜ್ಯಗಳಿರುವಂತ ಎಲ್ಲಾ ಕಡೆ ಹೋಗೋಣ. ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ, ಸ್ವಾತಿ ಅವರೇ, ಇಡೀ ದೇಶಕ್ಕೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅಲ್ವಾ? ಈ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿದ್ರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ರಚೋದನೆ ಕೊಟ್ಟದಾದ್ರೆ ಯಾಕೆ? ಇದು ಕೂಡ ಪ್ರಶ್ನೆ ಆಗಿರುವಂತದ್ದು. ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆ ಪ್ರತಿಭಟನೆ ನಾವು ಕೊಟ್ಟಿಲ್ಲ. ಈಗ ಪ್ರತಿಭಟನೆ ಇವರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಇಡೀ ದೇಶಕ್ಕೆ ರಸ್ತೆಯಲ್ಲಿ. ಅಂದ್ರೆ ಅಂತ ಪರಿಸ್ಥಿತಿ ಈಗ ಬಂದಿದ್ಯಾ? ಎಲ್ಲರ ಮನೆಯಲ್ಲಿ ಗ್ಯಾಸ್ ಇದೆ ತಾನೆ, ಟೀ ಮಾಡ್ಕೊಂಡು ಇವ್ರಿಗೆ ಕೊಡ್ತಾ ಇದಾರೆ. ಇವತ್ತು ನೋಡಿದೆ ನಾನು. ಅಂದ್ರೆ ಈ ತರನು ಪ್ರತಿಭಟನೆ ಮಾಡ್ಬೇಕು, ಈ ತರನು ರಾಜ್ಯದ ಇಡೀ ನ್ಯಾಷನಲ್ ಕರ್ನಾಟಕ ರಾಜ್ಯನ ಈ ರೀತಿಯಲ್ಲಿ ನಾಚಿಕೆ ಆಗಲ್ವಾ? ರಾಜೀನಾಮೆ ಕೊಟ್ಟೋಗ್ಬೇಕಾದ್ರೆ ನೀವು ಅನಿವಾರ್ಯತೆ ಬಂದ್ರೆ ಅದನ್ನು ಮಾಡ್ಬೇಕಾಗಿ ಬರುತ್ತೆ. ವೀಕ್ಷಕರೇ, ನಾವೆಲ್ಲ ರಾಜ್ಯಾದ್ಯಂತ ನೋಡ್ತಾ ಇದೀವಿ, ಇಡೀ ದೇಶದಾದ್ಯಂತ ನೋಡ್ತಾ ಇದೀವಿ ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಹೋಟೆಲ್ಗಳಲ್ಲಿ ಈಗಾಗಲೇ 30% ಮೆನು ಅನ್ನ ಕಟ್ ಮಾಡಿರುವಂತದ್ದು, ಅಂದ್ರೆ ಸರಳವಾಗಿ ಮಾಡ್ತಕ್ಕಂಥ ಅಡುಗೆಗಳನ್ನ ಮಾತ್ರ ಕೊಡ್ತಾ ಇರುವಂತದ್ದು. ಹಾಗೆ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಮಧ್ಯಾಹ್ನದ ಹೊತ್ತು ಊಟವನ್ನ ಕೂಡ ಕಡಿತ ಮಾಡ್ತಾ ಇರುವಂತದ್ದು, ಅಂದ್ರೆ ಬೆಳಿಗ್ಗೆ ಮತ್ತೆ ರಾತ್ರಿ ಮಾತ್ರ ಆನ್ಲೈನ್ ಪೂರೈಕೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಪಿಜಿಗಳಲ್ಲೂ ಕೂಡ ಪ್ರಾಬ್ಲಮ್ಸ್ ಆಗಿದೆ. ಇನ್ನ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಹೋಟೆಲ್ಗಳನ್ನ ಕೂಡ ನಡೆಸ್ತಾ ಇರೋರಿಗೆ ಅವರಿಗೂ ಕೂಡ ಪ್ರಾಬ್ಲಮ್ಸ್ ಆಗಿರುವಂತದ್ದು. ಇದೇ ಯಾಕೆ ಕೆಲವೊಂದಷ್ಟು ಏರಿಯಾಗಳಲ್ಲೂ ಕೂಡ ಅಂದ್ರೆ ಮೃತದೇಹವನ್ನ ಸುಡೋದಕ್ಕೂ ಕೂಡ ರುದ್ರಭೂಮಿಯಲ್ಲಿ ಸಿಲಿಂಡರ್ನ ಅಭಾವ ಹೆಚ್ಚಾಗಿರುವಂತದ್ದು. ಈ ಬಗ್ಗೆ ಎಲ್ಲ ಕೂಡ ನೀವು ಸಾಕಷ್ಟು ಗಮನಿಸ್ತಾ ಇರ್ತೀರಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ. ಆದ್ರೆ ಈ ಒಂದು ಪ್ರಾಬ್ಲಮ್ಸ್ಗಳ ಬಗ್ಗೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಸಮಸ್ಯೆ ಆಗಿದೆ, ಎಲ್ಲರಿಗೂ ಆಗಿದೆ. ಬಟ್ ಏನಂದ್ರೆ ಈಗ ನಮಗೆ ನಾವು ಹೇಳ್ತಿರೋದು ಏನಂದ್ರೆ ಒಂದು 100 ಜನ ಕೆಲಸ ಮಾಡ್ತಾರೆ ಒಂದೊಂದು ಹೋಟ್ಲಲ್ಲಿ, ಮಿನಿಮಮ್ ಒಂದು 50-60 ಜನ ಕೆಲಸ ಮಾಡ್ತಾರೆ. ಮನೆ ಇರಲ್ಲ. ಈಗ ಬೇರೆಯವ್ರಿಗಾದ್ರೆ ಫ್ಯಾಮಿಲಿ ಇರ್ತಾರೆ, ಮನೇಲಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅನ್ಬೋದು. ಈಗ ಹೋಟೆಲ್ ಕೆಲಸ ಮಾಡೋ ಹುಡುಗರಿಗೆ ಇದು ಸಮಸ್ಯೆನೇ. ಅಟ್ಲೀಸ್ಟ್ ನಾವು ಕೇಳಿದ್ರು ಹುಡುಗರಿಗೆ ತಿನ್ನುವುದಕ್ಕಾದ್ರೂ ಸಮಸ್ಯೆ, ಊಟ ಗ್ಯಾಸ್ ಕೊಡಿ, ನಾವಾದ್ರೂ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಲ್ವ. ಈಗ ಹುಡುಗರಿಗೆ ಮನೆ ಮಾಡಿ ಕೊಡೋಕ್ಕಾಗತ್ತೆ ನಮಗೆ? ಈಗ ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರಿಗೆ ಸಪ್ರೇಟಾಗಿ ನಾವು ಒಂದು ರೂಮ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಹುಡುಗರಿಗೆ ಊಟ ಮಾಡೋಕ್ಕಾದ್ರೂ ಗ್ಯಾಸ್ ಕೊಡಿ ಅಂತ ಹೇಳ್ತಿರೋದು ನಾವು. ಈಗ ಬೆಂಗಳೂರು ಅಂತ ನಗರದಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ? ಈಗ ನಮಗೀಗ ಒಲೆ ಮಾಡೋಕ್ಕಾಗಲ್ಲ, ಸೌದೆ ಒಲೆ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ, ಇಂಪಾಸಿಬಲ್ ಅದು. ಈಗ ಸುಮ್ಮನೆ ಒಂದು ಜೋರಾಗಿ 2 ಊದುಬತ್ತಿ ಹಚ್ಚಿದ್ರೆ ಪಕ್ಕದ ಮನೇಲಿ ಬರ್ತಾರೆ, ಇಲ್ಲಿ ಹೊಗೆ ಬರ್ತಾಯಿದೆ ಅಂತ ಹೇಳಿ ಒಲೆ ಹಚ್ಚಕ್ಕೆ ಬಿಡ್ತಾರಾ? ಅಂಥ ಸಮಸ್ಯೆ ಇರೋ ಕಾರಣದಿಂದಾಗಿ ಹುಡುಗರಿಗಾದ್ರೂ ಊಟ ಮಾಡೋದಕ್ಕಾದ್ರೂ ಗ್ಯಾಸ್ ಕೊಡಿ. ಕಮರ್ಷಿಯಲ್ ಗ್ಯಾಸ್ ಬರ್ತಾನೆ ಇಲ್ಲ, ಡೊಮೆಸ್ಟಿಕ್ ಅಂತೂ ಯೂಸ್ ಮಾಡಂಗೆ ಇಲ್ಲ. ಡೊಮೆಸ್ಟಿಕ್ ಯೂಸ್ ಮಾಡಂಗೆ ಇಲ್ಲ ಅಂತ ಈಗ ನೋಡಿ, ನೀವು ಪರಿಹಾರ ಕೊಟ್ಬಿಟ್ಟು ಆಮೇಲೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ನಾವು ಕೆಲವರು ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ.
ತೊಂದರೆ ಅಂದರೆ ಅವರು ಹೋಟ್ಲವರು ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕು. ಪ್ಲಸ್ ನಮಗೆ ನ್ಯೂಸ್ ಪೇಪರಲ್ಲಿ ಚಾನಲ್ಸಲ್ಲಿ ನೋಡಿರೋ ಪ್ರಕಾರ ಗೌರ್ಮೆಂಟು ಏನಾದರೂ ಆಲ್ಟರ್ನೇಟ್ ಮಾಡ್ತಾ ಇದೆ. ನಾವು ಸ್ವಲ್ಪ ಆತ್ಮನಿರ್ಭರ ಆಗಿ ಸ್ವಲ್ಪ ಏನಾದರೂ ಮನೆಯಲ್ಲಿ ಇಂಡಕ್ಷನ್ ಸ್ಟವ್ ಸಪೋರ್ಟ್ ಮಾಡಬೇಕು. ನಮ್ಮ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು, ಹೋಟ್ಲ್ ಇಂಡಸ್ಟ್ರಿಗೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸ್ವಲ್ಪ ಅರ್ತ್ಕೋಬೇಕು. ಇದು ಮನೆಯಲ್ಲಿ ಅಂದರೆ ಯಾರ್ದೋ ಒಬ್ಬರಿಂದ ಪ್ರಾಬ್ಲಮ್ ಆಗಿದ್ದಲ್ಲ, ಇದು ಎಂಟೈರ್ ವರ್ಲ್ಡಲ್ಲೇ ಪ್ರಾಬ್ಲಮ್ ಇದೆ. ಆಗತ್ತೆ ಸರ್, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕರೋನಾ ಟೈಮಲ್ಲೇ ಎಂತೆಂಥದ್ದು ಏನೇನೋ ಆಗಿದೆ, ಎಲ್ಲ ಮುಂದೆ ಬಂದಿದ್ದೀವಿ. ಇದೊಂದು ಸಣ್ಣದು, ಇಟ್ ಈಸ್ ನಾಟ್ ಎ ಎಂಡ್, ಇಟ್ ಈಸ್ ಓನ್ಲಿ ಎ ಸ್ಮಾಲ್ ಬೆಂಡ್ ಅಷ್ಟೇ. ಸದ್ಯಕ್ಕೆ ಇವಾಗ ನಾವ್ ಹೆಂಗೆ ಒಂದು 1000 ಆರ್ಡರ್ ಮಾಡಿದ್ರೆ 500 ಸಿಲಿಂಡರ್ ನಮ್ಗೆ ಡೆಲಿವರಿ ಪ್ಲಾಂಟ್ ಕಡೆಯಿಂದ ಡೆಲಿವರಿ ಮಾಡ್ತಾ ಇದ್ರೆ, ಕಸ್ಟಮರ್ ಈ ಟಿವಿ ಚಾನಲ್ಗಳು ಅದು ಇದು ನೋಡ್ಬಿಟ್ಟು ಗ್ಯಾಸ್ ಬರೋದೇ ಇಲ್ಲ, ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ, ತಿಂಗಳಿಗೆ ಒಂದು ಸಿಲಿಂಡರ್ ಕೊಡ್ತಾರಂತೆ, ಬುಕ್ ಮಾಡಿ 25 ದಿನಕ್ಕೆ ಒಂದು ಗ್ಯಾಸ್ ಬರುತ್ತಂತೆ ಅಂದ್ಬಿಟ್ಟಂತ ಪ್ಲಾನಿಕ್ ಬುಕ್ಕಿಂಗ್ ಮಾಡ್ಕೊಂತಾರೆ. ಆ ಪ್ಲಾನಿಕ್ ಬುಕ್ಕಿಂಗ್ ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಸಿಲಿಂಡರ್ ಬರ್ತಾ ಇದಾವೆ, ಯಾರು ಬುಕ್ ಮಾಡಿರ್ತಾರೋ ಅವ್ರಿಗೆ ಮೊದಲನೇ ಆದ್ಯತೆಯಿಂದ ಸಿಲಿಂಡರ್ ಸರಬರಾಜು ಮಾಡ್ತಾ ಇದೀವಿ ನಾವು. ಸಿಲಿಂಡರ್ ಬರ್ತಾ ಇಲ್ಲ ಅಂತ ಯಾರೂ ಜನಗಳು ಮಿಸ್ಯೂಸ್ ಮಾಡ್ಕೊಂಬಿಡಿ ಅದನ್ನ. ಸಿಲಿಂಡ್ರು ಫಸ್ಟ್ ಯಾರು ಬುಕ್ ಮಾಡಿರ್ತಾರೋ ಅವ್ರಿಗೆ ಸಿಲಿಂಡರ್ ಹೋಗ್ತಾ ಇದೆ. ಇವತ್ತು ನೋಡಿ, ಇವತ್ತು 900 ಸಿಲಿಂಡರ್ಸ್ ಇದೆ, 5500 ಬುಕ್ಕಿಂಗ್ ಇದೆ. ಯಾರು ಬುಕ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ. ನಾನು ಸುಮಾರು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಕೆಜಿಗೆ 35 ರೂಪಾಯಿ ಇತ್ತು, ಅವಾಗಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನು. ಈ 3-4 ದಿವಸದಿಂದ 10, 5, 7, 8 ರೂಪಾಯಿಗೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮಾರು ಒಂದು 2000 ಆಟೋಗಳಿದ್ದಾವೆ ನಮ್ಮ ಶಿರಾದಲ್ಲಿ. ಇವತ್ತು ನಮಗೆ ಕೂಲಿ ಪಾಡಿಗೆ ಪೆಟ್ರೋಲ್ ಒಂದಿನ ಕೂಲಿ CNG ಸಿಗ್ತಾ ಇಲ್ಲ, ಆಮೇಲೆ LPG ಸಿಗ್ತಾ ಇಲ್ಲ. CNG ಗೆ ಮೊದಲಿಂದನೇ ಇದು ತೊಂದರೆ ಇತ್ತದು. ಕೆಲವು ಬಂಕ್ಗಳು ಅದು ಬೆಂಗಳೂರಲ್ಲಿ ಇರುತ್ತೆ, ಕೆಲವು ಬಂಕ್ಗಳು ಅಷ್ಟೇ. ಅಂದ್ರೆ LPG ಬಂಕ್ ಜಾಸ್ತಿ ಇರೋದು. ಇವತ್ತು LPG ಬಂಕ್ ಏನಾಗುತ್ತೆ ಅಂದ್ರೆ ಟೋಟಲ್ ಗ್ಯಾಸ್ ಇವೆಲ್ಲ ಫುಲ್ ವರ್ಷ ಸಿಲಿಂಡರ್ ಹಾಕತ್ತಾ ಇದೀವಿ. ಇದು ಹೇಳಬಾರ್ದು, ಅಸಾಧ್ಯ. ಯಾಕೆ ಗೊತ್ತಾ, ಬಾಯಲ್ಲಿ ಹೇಳ್ದಂಗೆ ಏನ್ ಕೆಲಸನೂ ಆಗಲ್ಲ. ಎಲ್ಲ ಹೇಳ್ತಾರೆ ಹೊರಗೆ ಹೊಗೆ ಇದೆಯಲ್ಲ, ಹೊರಗಡೆ ಎಲ್ಲ ತುಂಬಿಕೊಳ್ತದೆ, ಕಸ್ಟಮರ್ಗಳು ಬೈತಾರೆ, ಅದರಿಂದ ಆಗಲ್ಲ. ಅಡುಗೆ ಚೆನ್ನಾಗಿ ಆಗತ್ತೆ ಎಲ್ಲ ಹೌದು, ಆದ್ರೆ ಮಾಡಕ್ ಆಗಲ್ಲ. ಏನ್ ಹೇಳೋದು, ಅದೇ ವಾರ್ ನಿಂತ್ರೆ ಏನೋ ನಮ್ಮ ಪುಣ್ಯ ಚೆನ್ನಾಗಿದೆ ಬದುಕಂತೀವಿ, ಇಲ್ಲ ಅಂದ್ರೆ ಸತ್ತೋಯ್ತು. ಇವತ್ತು ಇನ್ನೇನು ಆಗಲ್ಲ. ಹೋಟ್ಲು ಎಸ್ ವೀಕ್ಷಕರೇ, ಈಗಾಗಲೇ ನೋಡಿ ಸಾರ್ವಜನಿಕರ ಸಮಸ್ಯೆಗಳು ಏನಿದೆ ಅದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾ ಇದ್ರು. ಮೇಡಮ್, ನಾನು ಇಲ್ಲಿ ಡೈರೆಕ್ಟಾಗಿ ನಿಮಗೆ ಪ್ರಶ್ನೆ ಕೇಳ್ಬಿಡ್ತೀನಿ. ಅಲ್ಲಿ ಗ್ಯಾಸ್ ಏಜೆನ್ಸಿಯವರು ಕೂಡ ಮಾತನಾಡಿದ್ರು, ನೀವು ಕೂಡ ಕೇಳಿಸ್ಕೊಂಡ್ರಿ ಅಂತ ನಾನು ಅನ್ಕೊಳ್ತೀನಿ. ಯಾವುದೇ ಅಭಾವ ಇಲ್ಲ, ಬರ್ತಾ ಇದೆ. ಆದರೆ ಬರ್ತಾ ಇರೋದ್ರಲ್ಲಿ ಮುಂಚೆ 500 ಬರ್ತಾ ಇತ್ತು ಅಂದರೆ ಇವಾಗ 1000ದಿಂದ 1500 ಹೆಚ್ಚಾಗ್ತಾ ಇದೆ ಆರ್ಡರ್ಸ್ಗಳು. ಎಸ್, ಇದನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಬರ್ತಾ ಇದೆ, ಯಾಕೆ ತಾಳ್ಮೆಗೆಡ್ತಾ ಇದ್ದೀರಾ ಅಂತ ಹೇಳ್ತಿರೋದು. ಎಸ್, ಇದಕ್ಕೆ ಈ ಪ್ರಶ್ನೆಗೆ ನನಗೆ ಅಂತಂದ್ರೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ರಾಜ್ಯ ಸರ್ಕಾರನೇ ಎಲ್ಲೋ ಒಂದು ರೀತಿಯಲ್ಲಿ ಎಡವಿದ್ಯಾ, ವಿಫಲವಾಗಿದ್ಯಾ ಅನ್ನುವಂತಹ ಈ ವಿಚಾರದಲ್ಲಿ ನನಗೆ ಅವ್ರ ಕ್ವಶನ್ ಜನರು ಬೇಡಿಕೆಗೆ ರಾಜ್ಯ ಸರ್ಕಾರ ಇನ್ನೊಂದು ಇವತ್ತಿನ ದಿನ ಎಲ್ಲಾ ಬಂಕ್ಗಳಲ್ಲಿ 15 ರೂಪಾಯಿ, 50 ರೂಪಾಯಿ, 70 ರೂಪಾಯಿ, ಕೆಲವು ಕಡೆ MG ರೋಡಿನ ಒಂದು ಬಂಕಲ್ಲಿ 70 ರೂಪಾಯಿ ಜಾಸ್ತಿ ಆಗಿದೆ ಅಂತ ನಾನು ಇದನ್ನ ನಾವು ರಾಜ್ಯ ಸರ್ಕಾರದವ್ರು ಹೇಳ್ಕೊಟ್ರ, ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಹೇಳ್ಕೊಟ್ರ ಎಲ್ಲ ಬಂಕ್ಗಳಿಗೆ ಬೆಲೆ ಜಾಸ್ತಿ ಮಾಡಿ? ನಾನು ಅದನ್ನೇ ನಿಮ್ಗೆ ಹೇಳಿದ್ರು. ನಾನು ಪರ್ಸನಲ್ ಆಗಿ ಒಂದು 3-4 ಏಜೆನ್ಸಿಗೆ ನಂಬರ್ ತಗೊಂಡು, ನನ್ನ ಹತ್ರ ಬೇಕಾದ್ರೆ ಫೋನ್ ತಗೊಂಡು ನಂಬರ್ ತಗೊಂಡು ಮಾತಾಡಿದಾಗ ಬಂದಿರೋ ವಿಚಾರ ಏನಂದ್ರೆ, ಮೇಡಮ್ ಪೂರ್ತಿ ಖಾಲಿ ಆಗಿಲ್ಲ, ನಮ್ಗೆ ಪ್ರತಿನಿತ್ಯ ಎವರೇಜ್ ಎಂಟೈರ್ ಕಳೆದ ವರ್ಷದಿಂದ 1 ವರ್ಷದಿಂದ ಎವರೇಜ್ ದಿನಕ್ಕೊಂದು 500-600 ಆರ್ಡರ್ ಇದ್ರೆ ಈಗ 2-2,500 ಮೇಲೆ ಆರ್ಡರ್ ಆಗಿ. ಯಾಕಂದ್ರೆ ಜನ ಪ್ಯಾನಿಕ್ ಆಗಿದ್ದಾರೆ, ಇಲ್ಲ ಅಂತ ಹೇಳಿ. ಅದನ್ನು ನಾನು ಸರಿಪಡಿಸಬೇಕು ರಾಜ್ಯವಾಗಿ ಅಂತ ನಾನು ಹೇಳ್ತಾ ಇರೋದು. ಆವಾಗಿಂದ ಪದೇ ನಾನು ಕೇಳ್ತಾ ಇರೋದು ಅದನ್ನೇ. ಈಗ ನಿನ್ನೆ ಒಬ್ರು ಆಟೋ ಡ್ರೈವರ್ ಒಂದು ಬೇರೆ ಪ್ರೈವೇಟ್ ಚಾನಲ್ ಅಲ್ಲಿ ಮಾತಾಡುವಾಗ ಬಂದ್ರು, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಂಗೆ. ಏನಕ್ಕೆ ಮಾತಾಡಿದ್ರು ಅವ್ರು ಅಂತ ಹೇಳಿದ್ರೆ, ಅವರು 2-3 ಶೇಷಾಪುರ ಒಂದು ಅಡ್ರೆಸ್ ಕೂಡ ಕೊಟ್ಟರು. ನೋಡಿ, ಈ ಬಂಕ್ಗೆ ನಿನ್ನೆ ಹೋಗಿದ್ದು 20 ರೂಪಾಯಿ ಜಾಸ್ತಿ ಹೇಳಿದ್ರು, ಇನ್ನೊಂದು ಬಂಕ್ ಹೋದಾಗ 10 ರೂಪಾಯಿ ಜಾಸ್ತಿ ಹೇಳಿದ್ರು, ಇನ್ನೊಂದು ಬಂಕಲ್ಲಿ 50 ರೂಪಾಯಿ ಜಾಸ್ತಿ ಹೇಳಿದ್ರು. ನಾನು ಹೇಳುದು ನಾಡಿನ ದೊರೆಯಾಗಿ ಒಂದ್ ನಿಮಿಷ, ಯಾಕಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಸಪ್ಲೈ ಅಭಾವ ಆಗೋದಕ್ಕೆ ನಾನು ಹೇಳ್ತಾ ಇರೋದು. ಹೌದು, ಕೇಂದ್ರದಿಂದ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದಲ್ಲ. ನಾನು ಕೇರ್ಫುಲ್ ಆಗಿ ನಾನು ಇದನ್ನು ಶಬ್ದವನ್ನು ಹಾಕುವಾಗ ಆಗ್ತಾ ಇದ್ದೀನಿ. ಅಂತಾರಾಷ್ಟ್ರದಿಂದ ಬರೋದು ನಮ್ಮ ಭಾರತದಲ್ಲಿ ಯಾವ ಗ್ಯಾಸು ಆಗಲ್ಲ ಅನ್ನೋದು ಸತ್ಯ.
ಯುದ್ಧಗಳು ನಡೆದಾಗ, ಬೇರೆ ಜಾಗತಿಕ ಮಟ್ಟದಲ್ಲಿ ಈ ತೊಂದರೆಗಳು ನಡೆದಾಗ ಈ ತರ ಎಫೆಕ್ಟ್ ಎಲ್ರಿಗೂ ಆಗ್ತಾ ಇರೋದು ಸಹಜ. ಬರೀ ನಮಗ್ ಮಾತ್ರ ಅಲ್ಲ, ಯಾರ್ಯಾರು ಗಲ್ಫ್ ಕಂಟ್ರಿಯಿಂದ ಈ ಅನಿಲವನ್ನು ಪರ್ಚೇಸ್ ಮಾಡ್ತಾರೆ ಆ ಎಲ್ಲಾ ದೇಶಕ್ಕೂ ಇದು ಪ್ರಾಬ್ಲಮ್ ಆಗೋದು ಬಿಸಿ ತಟ್ಟುತ್ತೆ. ಅದಕ್ಕೋಸ್ಕರ ನಮ್ಮ ಕೇಂದ್ರದಿಂದ ಇದಕ್ಕೆ ಹರ್ದೀಪ್ ಸಿಂಗ್ ಅವರು ಏನಂತ ಹೇಳಿದ್ರು, ಯಾರಿಗೆ ಪ್ರಿಯಾರಿಟಿ ಇದೆ ಸ್ವಲ್ಪ ಮಿತವಾಗಿ ಬಳಸಿ ಅಂತ ಒಂದು ಹೇಳಿದ ತಕ್ಷಣ ಏನ್ ಮಾಡಿದ್ದಾರೆ ಎಲ್ಲರೂ, ಯುದ್ಧ ನಡೀತಾ ಇದೆ ನಮ್ಗೆ ಸಿಗೋದೇ ಇಲ್ವಾ? ಖಂಡಿತ ಆತರ ಅಲ್ಲ. ಅದಕ್ಕೆ ಬೇಕಾದ ಪರ್ಯಾಯ ವ್ಯವಸ್ಥೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳು, ಸರ್ಕಾರದ ಸಿಎಂ ಅವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ರಾಜ್ಯದ ಜನ ಪಾನಿಕಲ್ಲಿ ಓಡಾಡ್ತಾರ ಮಾಡಬೇಡಿ, ರಿಯಾಲಿಟಿನ ರಾಜ್ಯಕ್ಕೆ ಕೊಡಿ. ಮತ್ತೆ ಪದೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ನೋಡಿ, ಕೋಲಾರದಲ್ಲಿ ನಾನು ಇವತ್ತು ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟ ಇಲ್ಲ ಅಂತ ಹೇಳಿದ್ರು, ಹಾಗೆ ಬಾಗಲಕೋಟೆಯಲ್ಲಿ ಬಿಸಿ ಊಟ ಇಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಇವತ್ತು ಆತರ ಪರಿಸ್ಥಿತಿ ಇದೆಯಾ? ಪರಿಸ್ಥಿತಿ ಹೌದು, ತೊಂದರೆ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಅಲ್ಲಿ ಸಪ್ಲೈಯನ್ನ ಸ್ಟಾಪ್ ಮಾಡಿ ಕೇವಲ ಮೊಸರನ್ನವನ್ನ ನಾವು ಇವತ್ತಿನ ದಿನ ಅಲ್ಲಿ ಕೊಡ್ತಾ ಇರುವಂತ ಪರಿಸ್ಥಿತಿ ಇದೆ. ಒಂದು 2 ಸೆಕೆಂಡ್ ನಾನು ಹೇಳ್ತೀನಿ. ನಿನ್ನೆ ನಾನು ಕಾಂಗ್ರೆಸ್ನ ಪದಾಧಿಕಾರಿ ಮಹಿಳೆಯರು ನೋಡ್ತಾ ಇದ್ದೆ. ನಾನು ಏನು ನಮ್ಮ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಾಫಿ ಕೊಡ್ತಾ ಟೀ ಮಾಡ್ಕೊಂಡು ನಾವು ಏನು ಒಲೆಯಲ್ಲಿ ಟೀ ಮಾಡಿದೀವಿ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರು ಕೊಡ್ಲಿ, ನಾ ಬೇಡ ಅಂತ ಹೇಳ್ತಲ್ಲ, ಅವ್ರು ಕೇಳ್ತಾರ, ಒಬ್ರು ಮಾತಾಡ್ತಿದ್ದಾರೆ, ನಿಮ್ಮ ಮನೆಯಲ್ಲಿ ಕಾಫಿ ಮಾಡೋಕೆ ನಿಮ್ಗೆ ಕಷ್ಟ ಆಗಿರ್ಬೋದು, ಅದಕ್ಕೆ ನಾವು ಮಾಡಿ ಕೊಡ್ತಾ ಇದೀವಿ ಅಂದ್ರೆ ಇವ್ರು ಪಾನಿಕ್ ಮಾಡೋದನ್ನ ಬಿಟ್ಟು ದಯವಿಟ್ಟು ನಿಜವಾಗ್ಲೂ ಮನೆಯಲ್ಲಿರೋ ಈ ವಾಹಿನಿಯಲ್ಲಿ ಯೋಚನೆ ಮಾಡ್ತಾರೆ, ಮನೆಯಲ್ಲಿ ನಮ್ಗೆ ಇವತ್ತು ಟೀ ಮಾಡೋಷ್ಟು ಕಷ್ಟ ಇದೆಯಾ? ಹಾಗಂತೇಳಿ ಮೊದಲೇ ಜನರನ್ನ ಪ್ಯಾನಿಕ್ ಕೊಡಬೇಡಿ. ತುಂಬಾ ಜನ ಪ್ರತಿನಿತ್ಯ ಹೊರಗಡೆ ಊಟ ಮಾಡೋರಿದ್ದಾರೆ, ಪ್ರತಿನಿತ್ಯ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋರಿದ್ದಾರೆ, ಪ್ರತಿನಿತ್ಯ ಅನೇಕ ಲಕ್ಷಾಂತರ ಜನ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋರಿದ್ದಾರೆ. ದಯವಿಟ್ಟು ಅವ್ರನ್ನೆಲ್ಲ ಪ್ಯಾನಿಕ್ ಮಾಡಬೇಡಿ. ಖಂಡಿತ ನಮ್ಗೆ ಸಮಸ್ಯೆ ಇರೋದಂತೂ ನಿಜ, ಅದನ್ನ ಅಡ್ರೆಸ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರವಾಗಿ ರಚನಾತ್ಮಕ ಆಡಳಿತ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ರಾಜ್ಯ ಪ್ರತಿಯೊಂದಕ್ಕೂ ಮೋದಿ ಬಿಟ್ಟು ತೋರಿಸೋದಲ್ಲ. ಸಾಲದ ಸುಳಿಯಲ್ಲಿ ರಾಜ್ಯವನ್ನ ಆಲ್ರೆಡಿ ಸಿಲುಕಿಸಿಬಿಟ್ಟಿದ್ದೀರಾ, ಭ್ರಷ್ಟಾಚಾರದ ಸುಳಿಯಲ್ಲಿ ಒದ್ದಾಡ್ತಾ ಇದ್ದೀರಾ. ಅದೆಲ್ಲವನ್ನು ಪಕ್ಕಕ್ಕೆ ಬಿಟ್ಟು ರೈತರ ಬಗ್ಗೆ ಹೇಳಿ. ನಿಮ್ಮ ಅಧಿಕಾರ ಇದೆ, ನಿಮ್ಮ ಗೃಹ ಇಲಾಖೆ ಇದೆ, ನೀವು ರಾಜ್ಯದಲ್ಲಿ ಈ ರಾಜ್ಯದ ಕಾಂತಿ ಮೇಡಮ್, ಜನ ಪ್ಯಾನಿಕ್ ಆಗ್ಬಾರ್ದು. ಓಕೆ, ಒಪ್ಕೊಳ್ಳೋಣ. ವಾರ್ ಸ್ಟಾರ್ಟ್ ಆಗಿ 11ನೇ ದಿನಕ್ಕೆ 115 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ನೀವು ಜಾಸ್ತಿ ಮಾಡ್ತೀರಾ ಅಂತಂದ್ರೆ ಏನು, ಯಾರು ಹೊಣೆ ಆಗ್ತಾರೆ? ನಿಮಗೆ ಒಂದು ಬಹುಶಃ ನಾನು ಇವರಿಗೆ ನೀವು ಹೇಳಿದ್ರಲ್ಲ 11 ರೂಪಾಯಿ ಜಾಸ್ತಿ ಆಗಿದೆ. ಒಂದು ನಿಮಿಷ, ಇಡೀ ದೇಶದಲ್ಲಿ 8 ದೇಶದಲ್ಲಿ ಎಲ್ಲಾ ಕಡೆ ಜಾಸ್ತಿ ಆಗಿದೆ. ಎಷ್ಟೆಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? ಒಂದು ನಿಮಿಷ, ಅವಕಾಶ ಕೊಡಿ. ಗ್ಯಾಸ್ ಗಳನ್ನ ಕೊಡಿ ಅಂತ ಇವತ್ತಿನ ಮೋದಿ ಅವರು 2016ರಲ್ಲಿ ಮಾಡಿದ್ರಲ್ಲ, ಏನ್ರಿ ಮಾಡಿದ್ರಿ ಆ ಸಬ್ಸಿಡಿ ದುಡ್ಡನ್ನ? ಏನ್ ಮಾಡಿದ್ರಿ ಸಬ್ಸಿಡಿ ದುಡ್ಡನ್ನ? ಇಂತ ಎಮರ್ಜೆನ್ಸಿ ಬಳಸಬೇಕು ಅನ್ನೋದಕ್ಕೆ ನಾನು ಫ್ಯಾಕ್ಟ್ ಕೇಳ್ತೀನಿ. ಉತ್ತರ ಕೊಡಿ. ಸಬ್ಸಿಡಿ ದುಡ್ಡನ್ನ ಏನ್ ಮಾಡಿದ್ರಿ? ಯಾಕ್ರಿ ಭಯ? ನಾ ಮಾತಾಡುವ ಜನರಿಗೆ ಸರಿ ಹೋಗ್ಬಾರ್ದು. ಗ್ಯಾಸ್ ಅನ್ನ ನೀವು ಮಾತಾಡೋ ಸುಮ್ಮನೆ ಬಿಡ್ತೀವಲ್ಲ, ನಾವು ಮಾತಾಡೋದು ಯಾಕೆ ಮಧ್ಯೆ ಮಾತಾಡ್ತಾರೆ? ಸಬ್ಸಿಡಿ ದುಡ್ಡನ್ನ ಇಂತ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇವತ್ತಿನ ದಿನ ಗ್ಯಾಸ್ ರೇಟ್ ಯಾಕೆ ಜಾಸ್ತಿ ಮಾಡಿದ್ರಿ? ಹಾಗಿದ್ರೆ ಅಲ್ಲ, ಯಾಕೆ ಜಾಸ್ತಿ ಮಾಡಿದ್ರಿ? ಹಾಗಿದ್ರೆ 2014 ಎಷ್ಟಿದೆ ಅಂತ ಸ್ವಾತಿ ಅವರೇ, ಓಕೆ, ಸಬ್ಸಿಡಿ ಹಣ ಏನಾಯ್ತು? ಸಬ್ಸಿಡಿ ಹಣ ಏನಾಯ್ತು ಮೇಡಮ್? 2014ಕ್ಕೆ ನಮ್ಮ ರಾಜ್ಯದ 2016ರಲ್ಲಿ ತೆಗೆದುಕೊಂಡ ಸಬ್ಸಿಡಿ ಹಣ ಏನಾಯ್ತು? ಮಾತಾಡ್ತೀನಿ. ಸಬ್ಸಿಡಿ ಹಣ ಏನಾಯ್ತು? ಪ್ರಶ್ನೆ ಸ್ವಾತಿ ಅವರೇ, ಕಾಂಗ್ರೆಸ್ ಸರ್ಕಾರ ಸಬ್ಸಿಡಿ ಹಣ ಸುಮ್ಮನೆ ಬಿಟ್ರೆ ತಾನೆ ಸ್ವಾತಿ ಅವರೇ, ಅವರೇ ಮಾತಾಡಕ್ ಬಿಡ್ರಿ. ಅವರು ಸ್ವಾತಿ ಅವರೇ, ಮತ್ತೆ ಮಾತಾಡಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ನಾ ಮಾತಾಡಲ್ಲ. ಅವರೇ ಮಾತಾಡ್ತಾರೆ, ಅವರೇ ಮಾತಾಡ್ತಾರೆ. ತೆಗ್ದು ನೋಡಿ, ಅವ್ರು ಮಾತಾಡ್ತಾರೆ. ಅವ್ರಿಗೆ ಆನ್ಸರ್ ಮಾಡಕ್ ಬಿಡಲ್ಲ ಅಂತ ಹೇಳಿದ್ರೆ, ಓಕೆ, ನೀವು ರಾಜ್ಯ ಸರ್ಕಾರದಿಂದ ಏನ್ ಕ್ರಮ ತೆಗೆದುಕೊಳ್ತೀರಾ? ಏನ್ ಕ್ರಮ ತೆಗೆದುಕೊಳ್ತೀರಾ? ನೋಡಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ರಾಜ್ಯ ಸರ್ಕಾರದಿಂದ ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಇವತ್ತಿನ ದಿನ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಿತ್ತು ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ, ಬಹಳ ಸ್ಪೆಷಲ್ ಆಗಿ.
ಒಂದು ವಿಚಾರ ಬಹಳ ಸ್ಪಷ್ಟ. ಕೇಂದ್ರ ಸರ್ಕಾರದಿಂದ ಹರ್ದೀಪ್ ಸಿಂಗ್ ಪುರಿ ಅವರು ಈ ಒಂದು ವಿಚಾರಗಳು ನಡೀತಾ ಇದ್ದಾಗ ಬಂದು ರಾಜ್ಯ ಸರ್ಕಾರಗಳಿಗೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳಬೇಕಿತ್ತು. ಎಲ್ಲಾ ರಾಜ್ಯಗಳಲ್ಲೂ ಅಭಾವ ಆಗುತ್ತೆ, ಮೀಟಿಂಗ್ ಕರಿಬೇಕಿತ್ತು, ಪ್ರೆಸ್ ಕಾನ್ಫರೆನ್ಸ್ ಕರಿಬೇಕಿತ್ತು, ನಾವು ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಎಷ್ಟು ಕೊಡ್ತೀವಿ ಅನ್ನೋದನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳಬೇಕಿತ್ತು. ಹೇಳಿದ್ರ ಅವರು? ಇಲ್ಲ. ರಾಜ್ಯ ಸರ್ಕಾರಗಳಿಗೆ ಬಹಳ ಸ್ಪೆಸಿಫಿಕ್ ಆಗಿ ಆಯಾ ಏಜೆನ್ಸಿಗಳಿಗೆ ಹೇಳಬೇಕಿತ್ತು. ಹೇಳಿದ್ರ ಸ್ವಾತಿ ಅವರೇ, ಇಲ್ಲಿ ನಾನು ಇಬ್ಬರಿಗೂ ಕೂಡ ಕೇಳ್ಬಿಡ್ತೀನಿ. ಎಸ್ ಮೇಡಮ್, ಫಸ್ಟ್ನೇದಾಗಿ ಅಂದ್ರೆ ರಾಜ್ಯ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಕೇಂದ್ರ ಕೂಡ ಸುಭಿಕ್ಷವಾಗಿರ್ಬೇಕು, ಕೇಂದ್ರ ಭದ್ರವಾಗಿರ್ಬೇಕು, ಅವರದನ್ನು ಕೂಡ ಮಾತನಾಡ್ತಾ ಹೋಗೋಣ. ಆದ್ರೆ ರಾಜ್ಯದ ಜನತೆಗೆ ನೀವು ಮುಂದಿನ ಕ್ರಮ ಏನ್ ತೆಗೆದುಕೊಳ್ತೀರಾ ಈ ರೀತಿಯ ಸಮಸ್ಯೆ ಉಂಟಾಗಬಾರ್ದು ಅಂದ್ರೆ? ಎಸ್, ಈ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಬಿಜೆಪಿ ವಕ್ತಾರರಿಗೆ ಪಲಾಯನವಾದ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ. ಕೂತ್ಕೋಬೇಕು, ಸಿಚುಯೇಷನ್ ಅನ್ನ ಎದುರಿಸಬೇಕು, ಏನಾಗ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಕೇಂದ್ರ ಮತ್ತು ರಾಜ್ಯ ಜೊತೆಯಾಗಿ ಹೋಗಿ ಇದರ ಬಗ್ಗೆ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು. ಇವತ್ತಿನ ದಿನ ತಾವು ಅವತ್ತಿನ ದಿನ ಏನು ಸಬ್ಸಿಡಿ ರಹಿತ ಗ್ಯಾಸು ಮೋದಿ ಅವರ ಫೋಟೋವನ್ನ ಹಾಕಿ ಸಿಲಿಂಡರ್ಗಳನ್ನ ಮನೆಗೆ ತಾವು ತಲುಪಿಸ್ಬಿಟ್ರಿ 2016ರಲ್ಲಿ. ಇವತ್ತು ನಿಮಗೆ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಗ್ಯಾಸ್ ಅಭಾವ ಇದೆ ತಾನೆ, ಬಹಳ ಸ್ಪಷ್ಟವಾಗಿ ಅದನ್ನ ಬಂದು ಬಹಿರಂಗವಾಗಿ ಫಸ್ಟ್ ಒಪ್ಕೊಳ್ಳಿ. ಒಲೆ ಉರಿಗಳನ್ನ ಎನ್ಕರೇಜ್ ಮಾಡಿ, ಅಟ್ಲೀಸ್ಟ್ ತಾತ್ಕಾಲಿಕ ಪೀರಿಯಡ್ಗೋಸ್ಕರ ಆದ್ರೂ. ಯಾಕೆ ಅಂತಂದ್ರೆ ಹೋಟೆಲ್ಗಳಲ್ಲಿ ಕೆಲವು ಕಡೆ ಇದಕ್ಕೆ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನ ನೀವು ಎನ್ಕರೇಜ್ ಮಾಡಿ, ಸೌದೆಗಳನ್ನ ಸಪ್ಲೈ ಮಾಡುವಂತ ಕೆಲಸ ಮಾಡಿ, ಆಯ್ತಾ? ಹೋಟೆಲ್ಗಳಿಗೆ ನೀವು ಕಡಿಮೆ ತಗೊಳ್ಳಿ, ಅಂಗಡಿಗಳನ್ನ ಮುಚ್ಚಿಬಿಡಿ. ಇಲ್ಲ ಅಂತಂದ್ರೆ ನಿಮ್ಮ ಸೀಮಿತ ಅವಧಿಯಲ್ಲಿ ಮಾತ್ರ ನೀವು ದೋಸೆ ಸಪ್ಲೈ ಮಾಡಿ, ಇಡ್ಲಿ ಸಪ್ಲೈ ಮಾಡಿ, ಟೀ ಸಪ್ಲೈ ಮಾಡಿ, ಕಾಫಿ ಸಪ್ಲೈ ಮಾಡಿ ಅಂತಂದ್ರೆ ಆ ಥರ ಆಗೋದಿಲ್ಲ, ಆಯ್ತಾ? ಅಂಡ್ ಎಲ್ಲ ಪಂಚರಾಜ್ಯ ಚುನಾವಣೆಗಳು ಬರುತ್ತೆ. ಸೊ ಪಂಚರಾಜ್ಯ ಚುನಾವಣೆಗಳು ಬಂತು ಅಂತ ಹೇಳಿ ಇದನ್ನ ಗಾಳಿಗೆ ತೂರ್ಬಿಟ್ಟು ಎಲ್ಲಾ ಕಡೆ ಹೋಗಿ ಕ್ಯಾಂಪೇನ್ ಅನ್ನ ಮಾಡ್ಕೊಂಡು ಕೂತ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಸಂಸದರು, ನಮ್ಮ ರಾಜ್ಯದ ಸಂಸದರು ಯಾರ್ಯಾರಿದ್ದೀರಿ, ನೀವು ಬಿಜೆಪಿಯವರೇ ಆಗಿರಿ, ಕಾಂಗ್ರೆಸ್ನವರೇ ಆಗಿರಿ, JDSನವರೇ ಆಗಿರಿ, ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಾತಾಡಬೇಕು, ಪ್ರಶ್ನೆಯನ್ನು ಮಾಡಬೇಕು. ಸಂಸತ್ನಲ್ಲಿ ಮಾತಾಡ್ರಿ. ಸಂಸತ್ನಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ. ಅಂಡ್ ಇನ್ನೊಂದು ವೆರಿ ಸ್ಪೆಸಿಫಿಕ್ ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಬ್ಲ್ಯಾಕ್ ಇಂಥ ಸಿಚುಯೇಷನ್ ಬಂದಾಗ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಜನ ಇದರ ಲಾಭವನ್ನ ಯಾರೇ ಆಗಿರ್ಲಿ ಪಡ್ಕೋತಾರೆ. ನಾನು ಅವ್ರು ಬಿಜೆಪಿಯವರು ಕಾಂಗ್ರೆಸ್ನವರು ಅಂತ ನಾನು ಹೇಳ್ತಾ ಇಲ್ಲ. ನಾನು ಈ ವಿಚಾರವಾಗಿ ನಾನು ಕೇಂದ್ರ ಸರ್ಕಾರನ ದೂರ್ತಾ ಇಲ್ಲ. ಇಂಥ ಸಿಚುಯೇಷನ್ ಬರುತ್ತೆ ಅಂತ ಗೊತ್ತಲ್ವಾ? ಯಾಕೆಂತಂದ್ರೆ ನಮ್ಮ ದೇಶನ ನಾವು ಇವತ್ತಿಂದ ನೋಡ್ತಾ ಇಲ್ಲ, ಕ್ರೈಸಿಸ್ ಅನ್ನ ನಾವು ಇವತ್ತಿಂದ ಹ್ಯಾಂಡಲ್ ಮಾಡ್ತಾ ಇಲ್ಲ. ಸೊ ಇಂಥ ಸಿಚುಯೇಷನ್ಗಳಲ್ಲಿ ತಾವು ಪೊಲೀಸ್ ಇಲಾಖೆಗಳನ್ನ ಹೆಂಗೆ ಕಂಟ್ರೋಲ್ ತೆಗೆದುಕೊಳ್ಬೇಕು, ಹೋಮ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಹೆಂಗೆ ಇನ್ವಾಲ್ವ್ ಆಗಬೇಕು ಅನ್ನೋದನ್ನ ನೀವು ಮಾಡಬೇಕೇ ಹೊರತು ಎಲ್ಲೋ ಪ್ರಧಾನಮಂತ್ರಿಗಳು ನಿಂತ್ಕೊಂಡು ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡ್ತಾರೆ, ಇದು ಕಾಂಗ್ರೆಸ್ ರಾಜ್ಯಗಳಲ್ಲಿ ಮಾತ್ರ ಸೃಷ್ಟಿಯಾಗಿದ್ದು ಅಂತ ಮಾತಾಡ್ತಾರೆ. ದೇಶದ ಪ್ರಧಾನಮಂತ್ರಿಗಳೇ ಈ ತರ ಮಾತಾಡಿದ್ರೆ ಇನ್ನು ಸ್ವಾಭಾವಿಕವಾಗಿ ಬಿಜೆಪಿ ವಕ್ತಾರರು ಇನ್ನೇನು ಮಾತಾಡೋದಕ್ಕೆ ಸಾಧ್ಯ ಹೇಳಿ ಚಾನೆಲ್ಗಳಲ್ಲಿ ಕೂತ್ಕೊಂಡು? ಸೊ ದಯಮಾಡಿ ಬೆಟ್ಗಳನ್ನ ತೋರಿಸೋದು ಬಿಟ್ಟು, ನೀವು ನಮ್ಮ ಮೇಲೆ ಬೆಟ್ ತೋರಿಸೋದು, ನಾವು ನಿಮ್ಮ ಮೇಲೆ ಬೆಟ್ ತೋರಿಸೋದನ್ನ ಬಿಟ್ಟು ಒಟ್ಟಿಗೆ ಕೆಲಸ ಮಾಡೋಣ. ನಾವು ಸಿದ್ಧವಾಗಿದ್ದೀವಿ, ಆದ್ರೆ ಅದಕ್ಕೆ ನೀವು ಸಿದ್ಧವಾಗಿದ್ದಿಲ್ಲ. ಮೊದಲು ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳಿ. ಓಕೆ, ಖಂಡಿತ ಈ ಮಾತಿಗೆ ಒಪ್ತೀನಿ ಮೇಡಮ್. ಇಬ್ರು ಕೂಡ ಜೊತೆಯಾಗೋದ್ವಿ ಅಂತಂದ್ರೆ ಇಡೀ ನಾಗರಿಕರನ್ನ ನಾವು ಸುರಕ್ಷಿತವಾಗಿಡ್ಬೋದು. ಮೇಡಮ್, ಇಲ್ಲಿ ಕಾಂತಿ ಮೇಡಮ್, ನಿಮ್ಗೆ ನೇರವಾದಂತಹ ಪ್ರಶ್ನೆ. ನೋಡಿ, ಈಗಾಗಲೇ ತುರ್ತು ಪರಿಸ್ಥಿತಿ ಎದುರಿಸ್ತಾ ಇದೀವಿ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೆ ಯಾಕೆ ರೇಟನ್ನು ಜಾಸ್ತಿ ಮಾಡಿದ್ರು? ಇದು ಒಂದು. ಗೃಹ ಬಳಕೆ 65 ರೂಪಾಯಿ ಹೆಚ್ಚಳ ಆದರೆ ಇನ್ನು ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 115 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಇದಕ್ಕೆ ಒಂದು ಪ್ರಾಂಪ್ಟ್ ಆದಂತಹ ಉತ್ತರ ಏನು ಕೊಡ್ತೀರಾ? ಯುದ್ಧದ ಪರಿಣಾಮವಾಗಿ ಯಾವ್ಯಾವ ದೇಶ, ಈಗ 70% ನಮಗೆ ಅನಿಲ ಎಲ್ಲೆಲ್ಲಿ ಯುದ್ಧ ಆಗಿದೆ, ಯಾರ್ಯಾರು ಪರ್ಚೇಸ್ ಮಾಡ್ತಾರೆ, ಯಾವ ದೇಶದಲ್ಲಿ ಎಫೆಕ್ಟ್ ಆಗಿದೆ, ಅಲ್ಲಿ ಅಮೆರಿಕ 14% ಇನ್ಕ್ರೀಸ್ ಮಾಡಿದ್ದಾರೆ, ಬ್ರಿಟನ್ 6% ಇನ್ಕ್ರೀಸ್ ಮಾಡಿದ್ದಾರೆ, ಆಸ್ಟ್ರೇಲಿಯಾ 15% ಇಂಟ್ರೆಸ್ಟ್ ಮಾಡಿದ್ದಾರೆ, ದಕ್ಷಿಣ ಕೊರಿಯಾ 10% ಇನ್ಕ್ರೀಸ್ ಮಾಡಿದ್ದಾರೆ, ಪಾಕಿಸ್ತಾನ 20% ಇನ್ಕ್ರೀಸ್ ಮಾಡಿದ್ದಾರೆ, ಮಾಲ್ಡೀವ್ಸ್ 22% ಇನ್ಕ್ರೀಸ್ ಮಾಡಿದ್ದಾರೆ, ಶ್ರೀಲಂಕಾ 15% ಇನ್ಕ್ರೀಸ್ ಮಾಡಿದ್ದಾರೆ, ಚೀನಾ 10% ಇನ್ಕ್ರೀಸ್ ಮಾಡಿದ್ದಾರೆ, ಭಾರತ 0% ಇನ್ಕ್ರೀಸ್ ಮಾಡಿದೆ ಈಗ ಪೆಟ್ರೋಲ್ ಡೀಸೆಲ್. ಅಂದರೆ ಸಮತೋಲನವನ್ನು ಕಾಯ್ಕೊಂಡು ಬರ್ತಿರೋದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇದು ಕಾಣಿಸ್ತಾ ಇಲ್ಲ, ಅಥವಾ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಅದನ್ನು ಅವ್ರು ಗಮನಿಸ್ತಾ ಇಲ್ಲ. ಇದು ಬರೀ ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲಿ ಒಳಗಡೆ ಜಗಳ ಅಂತ ಮಾಡ್ತಾ ಇದ್ದಾರೆ. ಮೊದಲು ದೇಶದ ಒಳಗಡೆ ಇರುವ ಭಯೋತ್ಪಾದಕರನ್ನ, ದೇಶದ್ರೋಹಿಗಳನ್ನ ಆಚೆ ಹಾಕಬೇಕು. ದೇಶದ್ರೋಹಿಗಳು ಯಾರು ಮಾತಾಡ್ತಾರೆ, ದೇಶದ್ರೋಹಿಗಳ ಬಗ್ಗೆ ಯಾರು ಮಾತಾಡ್ತಾರೆ, ನಾವು ಅದನ್ನು ಪದೇ ಹೇಳ್ತಾ ಇದ್ದೀವಿ. ಮಾತಾಡಿಲ್ಲ, ಅವ್ರು ಮಾತಾಡುವಾಗ ಅವರ ಉದ್ದೇಶ ಏನು ಅಂದ್ರೆ, ನಿಮ್ಮ ಸಮಯ ಬಂದ ಮಾತಾಡಿ,
ಹೇಳ್ತಿದ್ದೀನಿ. ರೈತ ನೋಡಿ, ಗ್ಯಾಸ್ ನಾನು ಬಗ್ಗೆ ನೋಡಿ, ಹೇಳಿದ್ರಿ. ನಾವು ಈ ಇವಾಗ ಕಾಂಗ್ರೆಸ್ ಯಾಕೆ ದುಡ್ಡು ಜಾಸ್ತಿ ನೋಡಿ, ಮಾಡಿದ್ರಿ? ನಮ್ಗೆ ಮಾತಾಡಕ್ ಬಿಡ್ತಾ ಇಲ್ಲ. ತಾವು ನಮ್ಮ ಸಭೆ ಸ್ವಾತಿ ಅವರೇ, ಕೊಟ್ಟಿಲ್ಲ ಅಂದ್ರೆ ನಿಮಿಷ. ನಾವು Let us ಇಲ್ಲಿದ್ದೇ finish. ಪ್ರಯೋಜನ ಇಲ್ಲ. Let us ನಾನು finish. ಹೇಳಿದ್ದೀನಿ ಕೇಳಿ. ಸ್ವಾತಿ ಅವರೇ, ಅವ್ರು ಮಾತಾಡಿದ ಒಂದು ವರ್ಡ್ ನಾನು ಮಾತಾಡಿಲ್ಲ. ಸಬ್ಸಿಡಿ ನನಗೆ ರಹಿತ ಸುಮ್ಮನೆ ಗ್ಯಾಸ್ second ಅನ್ನ ಮಾತಾಡು ಕೊಟ್ರು. ಅಂದ್ರೆ ಅಲ್ಲಿ ದಯವಿಟ್ಟು ಉತ್ತರ ನೀವು ಕೊಡಿ. ಮಾತಾಡ್ಬೇಡಿ. ಯಾರಾದ್ರೂ ಒಬ್ರು ಪ್ರಶ್ನೆ ನಾನು ಮಾಡಿ. ಹೇಳಿದೆ, ಯಾರಾದ್ರೂ ನೀವು ಒಬ್ರು ನನ್ನ ಹಾಕ್ರಿ. ಪ್ರಶ್ನೆ ಕೇಳಿದ್ರಿ ತಾನೆ, ನಾನು ಉತ್ತರ ಕೊಡ್ತೇನೆ. ಪ್ರಶ್ನೆ ಯಾರು ಓಕೆ, ಕೇಳಿ? ನೀವು ನನ್ನ ಪ್ರಶ್ನೆ ಕೇಳಿದ್ರಿ ತಾನೆ. ಇಲ್ಲ, ನಾನು ಇಬ್ರಿಗೂ ಕೂಡ ಕೇಳ್ತಾ ಇದ್ದೀನಿ. ಕಾಂತಿ ಅವರೇ, ಅವರಿಗೆ ಮಾತಾಡಕ್ಕೆ ಕಾಂತಿ ಮೇಡಮ್, ನೋಡಿ, ನಾನು ಪ್ರಶ್ನೆ ಮಾತಾಡ್ತೀನಿ. ಸ್ವಾತಿ ಅವರೇ, ನನಗೆ ಸ್ವಾತಿ ಅವರೇ, ನಾನು ಸ್ವಾತಿ ಅವರೇ, ಒಂದು ನಿಮ್ಮ ಹತ್ರನೂ ಬರ್ತೀನಿ. ಸ್ವಾತಿ ಅವರೇ, ನಿಮ್ಮ ಹತ್ರನೂ ಬರ್ತೀನಿ. ಸ್ವಾತಿ ಅವರೇ, ನಿಮ್ಮ ಹತ್ರನೂ ಬರ್ತೀನಿ. ಎಸ್ ಕಾಂತಿ ಮೇಡಮ್, ನೀವು ಮಾತಾಡಿ. ಕಾಂತಿ ಮೇಡಮ್, ನೀವು ಹೇಳಿ. ಸ್ವಾತಿ, ನಂಗೆ ಮಾತಾಡಕ್ಕೆ ಬಿಟ್ರೆ ನೀವು ಮಾತಾಡಕ್ಕೆ ಬಿಟ್ರೆ ನಾನು ಉತ್ತರ ಕೊಡ್ತೀನಿ. ನನಗೆ 3 ನಿಮಿಷ ಕೊಡಿ ಅವಕಾಶ. ಇಲ್ಲ ಅಂದ್ರೆ ಸಬ್ಸಿಡಿ ಹಣ ಎಲ್ಲೋಯ್ತು? ಅದಕ್ಕೆ ಉತ್ತರ ನೋಡಿ, ಕೊಡಿ. ನಾನು ಹೇಳುದು ಸಬ್ಸಿಡಿ ಹಣ ಎಲ್ಲೋಯ್ತು? ನೋಡಿ, ಈ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಬಸ್ ಅಲ್ಲಿ ತುಂಬಿಸ್ಕೊಂಡು ನಮ್ಮನ್ನ ಸಬ್ಸಿಡಿ ಅರೆಸ್ಟ್ ಹಣ ಮಾಡ್ತಾರೆ. ಎಲ್ಲೋಯ್ತು? ಪ್ಯಾನೆಲ್ ಅಲ್ಲಿ ಈ ತರ ವಿರೋಧ ಮಾಡ್ತಾರೆ, ಮಾತಾಡಕ್ಕೆ ಬಿಡ್ತಾ ಇಲ್ಲ. ಸಬ್ಸಿಡಿ ಹಣ ಇದು ಎಲ್ಲೋಯ್ತು? ಕಾಂಗ್ರೆಸ್ ಸರ್ಕಾರ ತೊಗಲಕ್ಕೆ ಸರ್ಕಾರ ಸಬ್ಸಿಡಿ ನೀತಿ. ಹಣ ಎಲ್ಲೋಯ್ತು? ನಾನು ಹೇಳ್ತಿರೋದು ನಿಮ್ದು ನಿಮ್ಗೆ ಹಿಟ್ಲರ್ ನಾಚಿಕೆ ಸರ್ಕಾರ ಆಗ್ಬೇಕು, ನಿಮ್ಗೆ ಸಬ್ಸಿಡಿ ನೈತಿಕತೆ ಹಣ ಇಲ್ಲ. ಎಲ್ಲೋಯ್ತು? ಮಾತಾಡೋದು ಯುದ್ಧ ಸಬ್ಸಿಡಿ ನಡೀತಾ ಹಣ ಇದೆ, ಎಲ್ಲೋಯ್ತು? ದೇಶದಲ್ಲಿ ಕೊಡ್ರಿ. ಕ್ರೈಸಿಸ್ ನಡೀತಾ ಇದೆ. ಸಬ್ಸಿಡಿ ಇದ್ರ ಹಣ ಬಗ್ಗೆ ಎಲ್ಲೋಯ್ತು? ಗೊತ್ತಾಗ್ತಿಲ್ಲ. ಕೊಡಿ. ಸುಮ್ಮನೆ ಮಾತಾಡ್ತಾರೆ. ಸಬ್ಸಿಡಿ ಹಣ ನೀವು ಎಲ್ಲೋಯ್ತು? ಮಾತಾಡಕ್ ಬಿಡ್ತೀರಾ ಇಲ್ವಾ ನೀವು ಅಲ್ಲ, ನಮ್ಗೆ? ನೀವು ಮಾತಾಡಿ. ನೀವು 2016 ತಗೊಂಡಿದ್ ಮಾಡ್ತಿದ್ದೀರಾ, ಅವ್ರು ನೋಡಿದ್ರೆ ಮಾತಾಡಕ್ ಅವಕಾಶನೇ ಕೊಡ್ತಾ ಇಲ್ಲ. ಆದ್ರೆ ನಿಮ್ಮಿಬ್ರು ಮತ್ತೆ ಇಲ್ಲಿ ಸಾಯ್ತಾ ಇರೋರು ಯಾರು ಅಂತಂದ್ರೆ ಆಕ್ಚುಲಿ ನಾಗರಿಕರು, ರಾಜ್ಯದ ಜನತೆ ಇಲ್ಲಿ ಆಕ್ಚುಲಿ ಇದ್ ಮಾಡ್ತಿರೋದು. ರಾಜ್ಯದ ಜನತೆ ಪರಿಣಾಮವನ್ನ ಎದುರಿಸ್ತಾ ಇರೋದು. ಬಿಜೆಪಿ ಅಂತ ನೀವು ಕೇಂದ್ರ ಅಂತ ಇದ್ ಮಾಡ್ತೀರಾ, ರಾಜ್ಯ ಅಂತೇಳಿ ಕಾಂಗ್ರೆಸ್ ಇದ್ ಮಾಡ್ತೀರಾ. ಓಕೆ, ಈಗ ಇದೇ ವಿಚಾರದಲ್ಲಿ ರಾಜಕೀಯ ಮಾಡ್ಬೇಕು ಅಂತ ಇದ್ದೀರಾ ನೀವಿಬ್ರು? ನೋಡಿ, ಆ? ನಾವು ಬಿಜೆಪಿ ಮತ್ತು ಕಾಂಗ್ರೆಸ್. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಬ್ಸಿಡಿ ಹಣ ಎಲ್ಲೋಯ್ತು ಅಂತ ಅವ್ರಿಗೆ ದೇಶದ ಉತ್ತರ ಕೊಡಿ. 2016 ಬಿಟ್ಟಾಕಿ ಮೇಡಮ್, 2026 2026 ಈಗಿರ್ತಕ್ಕಂಥ ಸಮಸ್ಯೆಗಳಿಗೆ ಈ ಸಮಸ್ಯೆ ಬಗ್ಗೆ ಅವ್ರು ಏನು ಚರ್ಚೆ ಮಾಡ್ತಾರೆ? 7 ವರ್ಷ ತೆಗೆದುಕೊಂಡು Yes, ಸಬ್ಸಿಡಿ okay, okay. Let us finish. ಸ್ವಾತಿ ಅವರೇ, ನಾನು ಅಲ್ಲಿ ಪ್ರಶ್ನೆ ಕೇಳಿದ್ದೀನಿ, ಅವ್ರು ಆನ್ಸರ್ ಮಾಡ್ತಿದ್ದಾರೆ. Let us finish. Okay. ರೂಪಾಯಿ ಜಾಸ್ತಿ ಆಗಿದೆಯಲ್ಲ, ಅದು ಎಲ್ಲಿ ಹೋಗಿದೆ ಕೇಳಿ. 2014 ಪ್ರತಿ ಸಿಲಿಂಡರ್ಗೆ Okay. ರೂಪಾಯಿ ಜಾಸ್ತಿ Okay. ಮಾಡಿದ್ದಾರೆ. Okay. ವರ್ಷ ತಗೊಂಡಿದ್ದಾರೆ. Okay, ಸ್ವಾತಿ 7 ಅವರೇ. ವರ್ಷ ಸಬ್ಸಿಡಿ ಹಣನ ತಗೊಂಡು Okay, ಸ್ವಾತಿ ಅವರೇ. ಇವಾಗ ಗ್ಯಾಸ್ ಜಾಸ್ತಿ ಮಾಡಿದ್ರು. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 2014 ನಮ್ಮ ಕೇಂದ್ರ ಸರ್ಕಾರ ಬರೋ ಮೊದಲು ರೇಟ್ ಇದ್ದದ್ದು 920 ರೂಪಾಯಿಂದ Commercial 1200 ರೂಪಾಯಿ ತನಕ. Commercial gas. ಕಮರ್ಷಿಯಲ್ ಗ್ಯಾಸ್ ಕೂಡ 1243ಕ್ಕೆ ಸಿಗ್ತಾ ಇತ್ತು. 450 ರೂಪಾಯಿ ಹೋಮ್ ಗ್ಯಾಸ್ ಇದ್ದಿದ್ದು. ಒಂದ್ ನಿಮಿಷ. ಇವತ್ತು ಹೋಮ್ ಗ್ಯಾಸ್ ಎಷ್ಟಿದೆ? ನೋಡಿ, ಸಬ್ಸಿಡಿ ಬೇರೆ ಇತ್ತು, ಸಬ್ಸಿಡಿ ಸಿಗದೇ ಇರೋದು ಬೇರೆ ಇತ್ತು. ಹೌದು, ನೀವು ಸಬ್ಸಿಡಿ- ಸಬ್ಸಿಡಿ ನೀವು ಮಾತಾಡಬೇಡಿ. ಸಬ್ಸಿಡಿ ನಾವ್ ಎಲ್ರಿಗೂ ಕೊಡ್ತಿದ್ವಿ. 900 ಇಲ್ಲ ಸಬ್ಸಿಡಿ ಇಲ್ಲ ತೆಗ್ದಿಲ್ಲ ಕಾಂತಿ ಅವರೇ. ನೀವು ಮಾತಾಡಬೇಡಿ. ಸಬ್ಸಿಡಿ ತೆಗ್ದಿಲ್ಲ. ಇಡೀ ರಾಜ್ಯದ ಅವರೇ. ದಿವಾಳಿ ಮಾಡಿದ್ದು ಸ್ವಾತಿ ಅವರೇ, let us ಫ್ರೀ, finish. ಕಾಕಾ ಪಾಟೀಲ್ ಫ್ರೀ ಅಂತಲ್ಲ. ಸಬ್ಸಿಡಿ ಯಾರಿಗೆ ತೆಗ್ದಿಲ್ಲ ಅವಶ್ಯಕತೆ ಇದೆ ಕಾಂತಿ ಅವ್ರಿಗೆ ಕೊಡಿ, ಈಗ ಯಾರು ಆ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಕೊಡಿ. crisis ಅದು ಇದೆ ಬಿಟ್ಬಿಟ್ಟು ದೇಶ. ನಿಮ್ಮ ಹೆಂಡತಿಗೂ ಜನ ಫ್ರೀ, ನಮ್ಮ suffer ಹೆಂಡತಿ ಫ್ರೀ ಮಾಡ್ತಾ ಸಿಟಿ ಆತರ ಇದ್ದಾರೆ. ಅಲ್ಲ. ದೇಶ crisis ನೋಡಿ, ಇದೆ ನಾವು ಇವತ್ತಿನ ದಿನ. ಗ್ಯಾರಂಟಿಗಳು ಜನ ಕೊಟ್ಟಿದ್ದೀವಿ, suffer ಮಾಡ್ತಾ ನಾವು ಇದ್ದಾರೆ. ಜನರಿಗೆ ಅವ್ರ ಮೇಲೆ ಕೊಟ್ಟಿದ್ದೀವಿ. ಬರೀ ಈಗ ನಾವು ಎಷ್ಟು ಗ್ಯಾರಂಟಿಗಳ ಕಾಂತಿ ವಿರೋಧಿಗಳಲ್ಲ. ಅವ್ರ ನಾವು ಜೊತೆ ಹೇಳೋದು ನಿಂತ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಮಾಡಿ. ಅವ್ರಿಗೆ ಕೊಡಿ, ಅವ್ರ ಮೇಲೆ ಯಾರಿಗೆ ಬರೀ ಬಿಪಿಎಲ್ ಕಾರ್ಡ್ ಇದೆ ಇವತ್ತಿನ ದಿನ ಅವ್ರಿಗೆ ಕೊಡಿ. ಅವ್ರಿಗೆ ಅದು ಹಣ ಬಿಟ್ಬಿಟ್ಟು ಕೊಡಿ ನೀವು. ನಾವೆಲ್ಲ Okay, ಹೆಸರು ಕಾಂತಿ ಕೊಡ್ತೀವಿ. ಮೇಡಮ್. ದೇಶದ ಕಾಂತಿ ದಿವಾಳಿ, ಮೇಡಮ್. ರಾಜ್ಯದ ದಿವಾಳಿ ಈಗ ಮಾಡ್ತೀವಿ ಅಂತ ಮುಂದಿನ ಹೇಳ್ತಾರೆ. ಕ್ರಮ ಏನ್ ತೆಗೆದುಕೊಳ್ತೀರಾ ನಾನು ಅದೇ ಅದನ್ನೇ ಮುಂದಿನ ಕ್ರಮ ಏನ್ ತೆಗೆದುಕೊಳ್ತೀರಾ? ಮುಂದಿನ ಪರಿಸ್ಥಿತಿಯನ್ನ ಜನರು ಯಾವ ರೀತಿ ನಿಭಾಯಿಸಬೇಕು? ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಮಾನ್ಯ ಸಿಎಂ ಅವರಿಗೆ ಹೇಳ್ತಾ ಇರೋದು, ಇದು ಕ್ರೈಸಿಸ್ ಇರುವಂತ ವಿಚಾರ. ಮತ್ತೆ ಅಥವಾ ಮಾನ್ಯ CM ನೀವು ಅವರಿಗೆ ಹೇಳ್ತಾ ಸಬ್ಸಿಡಿ ಇರೋದು. ಏನ್ ಮಾಡಿದ್ರಿ, CM ದುಡ್ಡು ಏನ್ ಅವರಿಗೆ ಮಾಡಿದ್ರಿ ಧೈರ್ಯ ಅಲ್ಲ. ಇಲ್ಲ. ನಾವು ದುಡ್ಡು ಕೊಟ್ಟರು ಗ್ಯಾಸ್ ಏನಿಲ್ಲ, ನಾವು ಸಂಪಾದನೆ ಮಾಡಿ ಅಥವಾ ನಾವು ಇಲ್ಲಿ ಉತ್ಪತ್ತಿ ಮಾಡ್ತಿದೀವ, ಆ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಗ್ಯಾಸ್ ಅಥವಾ ಅನಿಲ ಉತ್ಪಾದನೆ ಆಗ್ತಾ ಇಲ್ಲ. ಜಾಸ್ತಿ ದುಡ್ಡು ಕೊಡ್ತೀವಿ ಅಂದ್ರೆ ತಗೊಳಕ್ ಸಾಧ್ಯ ಇದೆಯಾ? ಆ ವಿಚಾರವನ್ನ ಬಿಟ್ಟು ನೀವು ಸಬ್ಸಿಡಿ ಬಗ್ಗೆ ಮಾತಾಡ್ತೀರಾ. ಸಪ್ಲೈ ಮಾಡಿ ಅಲ್ಲ, ಇವರಿಗೆ ಒಂದು ಇಡೀ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಅದರಲ್ಲಿ ಯೋಚನೆ ಇಲ್ಲ. ಕಾಂತಿ ಅವರೇ, ದೇಶ ದರಿದ್ರ ಸರ್ಕಾರ ಇದು. ಕಾಂತಿ ಅವರೇ, ಸ್ವಾತಿ ಅವರೇ, ಪ್ರಧಾನಮಂತ್ರಿ ಸ್ವಾತಿ ಅವರೇ, actually ಅಲ್ಲ, ಇವತ್ತೇನ್ರಿ ಸ್ವಾತಿ ಅವರೇ, ಕಾಂತಿ ಅವರೇ, ಅಲ್ಲ, ಚಪ್ಪಡಿ ಎಳಿತಾ ಇದ್ದೀರಾ? ಆಕ್ಚುಲಿ ನೀವು ಬಿಜೆಪಿ ವಕ್ತಾರರು ಅನ್ನೋದನ್ನ ಮರ್ತ್ಬಿಡಿ, ನೀವು ಕಾಂಗ್ರೆಸ್ ವಕ್ತಾರರು ಅನ್ನೋದನ್ನ ಮರ್ತ್ಬಿಡಿ. ನಾವೆಲ್ಲರೂ ಇಲ್ಲಿ 3 ಜನ ಕುತ್ಕೊಂಡಿದೀವಿ ಅಂದ್ರೆ ಗೃಹಿಣಿಯರ್ ತಾನೆ. ನಮ್ಮ ಸಮಸ್ಯೆಗಳಿಗೆ ಏನಿದೆ? ನಮ್ಮ ಅಣ್ಣನೋ ತಮ್ಮನೋ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮುಂದಿನ ಪಾಡಿ ಏನಾಗ್ಬೇಕು? Exactly, valid ಅದ್ರ ಬಗ್ಗೆ question ಏನ್ ಕೇಳಿ. ಹೇಳ್ತೀರಾ? ಅದ್ನೇ Valid question ಈ ಕೇಳಿ. ವಿಚಾರದಲ್ಲಿ ಕೂಡ ರಾಜಕೀಯ ಬೇಕಾ? ಈ ವಾಹಿನಿ Yes. ಮುಖಾಂತರ ಅವ್ರಿಗೆ ನೋಡುವವರಿಗೆ ಯಾರು ಉತ್ತರ ನ್ಯಾಯ ಕೊಡ್ತೀನಿ. ಕೊಡ್ಸೋರು? ಇವರಿಗೆ ಉತ್ತರ ಕೇಳಿದ್ರೆ ಅವ್ರು ಅವ್ರಿಗೆ ಯಾರು ಕೇಳಲ್ಲ. ನ್ಯಾಯ ಈ ಕೊಡ್ಸೋರು? ವಾಹಿನಿ ಹೇಳಿ. ನೋಡುವವರಿಗೆ ಉತ್ತರ ಕೊಡ್ತೀನಿ. ಅವ್ರಿಗೆ ಅಲ್ಲ, ಯಾರು ನ್ಯಾಯ okay. ಕೊಡ್ಸೋರು ಹೇಳಿ. ಓಕೆ, ಕಾಂತಿ ಅವರೇ, ಅವ್ರ ಕಾಂತಿ ಕೆಲ್ಸ ಅವರೇ, ನಿಮ್ಮ ಕಳ್ಕೊಂಡ್ರೆ ಹತ್ರ ಬರ್ತೀನಿ. ವಾಪಸ್ ಕಾಂತಿ ಅವರೇ, ಕೊಡೋರು ನಿಮ್ಮ ಯಾರು ಹತ್ರ ಇವತ್ತಿನ ಬರ್ತೀನಿ. ದಿನ? ಮಾತಾಡಕ್ಕಾಗಿಲ್ಲ ಅಂದ್ರೆ ಎಲ್ಲಿಂದ ಅವ್ರಿಗೆ ಮಾಡೋದು? ಕೆಲ್ಸ ಯಾರು ಕೊಡೋರು ಮಾತಾಡದೆ ವಾಪಸ್ಸು? ಮಾತಾಡೋದು ಮಾತಾಡಿ Okay. ಬಿಟ್ಟಿರ್ತಾನೆ. ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು. ನೋಡಿ, ಕಾಂತಿ crisis ಅವರೇ. ವಿಚಾರ, ಇರೋದನ್ನೇ ಜಾಗತಿಕ ಹೇಳ್ತಾ ಇದ್ದೀನಿ ಮಟ್ಟದಲ್ಲಿ ನಾನು. ಯುದ್ಧ ನಡೀತಾ ಇರೋದು ರೀ, ಅದ್ ನಮ್ಮೆಲ್ರಿಗೂ ಗೊತ್ತಿರೋದೇ. ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ರಾಜ್ಯಕ್ಕೆ ಇಡೀ ಏನ್ ಮಾಡ್ತೀರಾ ವಿಶ್ವವೇ ಹೇಳಿ? ನೋಡ್ತಾ ಇದೆ. ಆ ದೇಶದಲ್ಲಿ ಏನ್ ಮಾಡ್ತೀರಾ ವಿಶ್ವದಲ್ಲಿ ಹೇಳಿ? ನೋಡುವಾಗ 15 ಯಾರು ರಾಷ್ಟ್ರಗಳು ಅದನ್ನೇ ಎಲ್ಲ ಮಾತಾಡ್ತಾ ಇದ್ದಾರೆ. 20% ಮತ್ತೆ 20% ಮಾತಾಡ್ತಾ ಜಾಸ್ತಿ ಇದ್ದಾರೆ. ಮಾಡಿದ್ರು ನಿಮ್ ಜೊತೆ ಕೂಡ ಮತ್ತೆ ನಾನು ಭಾರತ ಮಾತಾಡ್ತೀನಿ. ಸಮತೋಲನವನ್ನು ಕಾಂತಿ ಕಾಪಾಡ್ಕೊಳ್ತಾ ಮತ್ತೆ ಇದೆ. ಮಾತಾಡ್ತಾ ಓಕೆ, ಖಂಡಿತ. ಅದಷ್ಟು ಈಸಿ ಮಾತಲ್ಲ. Yes, ನಾನು ಖಂಡಿತ. ಹೇಳ್ತಿರೋದು, ಭಾರತ ಸಮತೋಲನವನ್ನ ಕಾಪಾಡ್ಕೊಳ್ತಾ ಇದೆ. ಇವತ್ತು ಒಪ್ಕೊಳ್ಳೋಣ, ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಒಪ್ಕೊಳ್ಳೋಣ. ಹೋಟೆಲ್ಗಳು ಇವತ್ತು ಮಲ್ಲೇಶ್ವರಮಲ್ಲಿ ನಾನು ನೋಡಿದೆ, ಹೋಟೆಲ್ಗಳು ಮುಚ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ.
ಮಾಡ್ಬೇಕಂತ ಹೇಳಿ ಇಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಬೆಟ್ಟು ತೋರಿಸ್ಬಿಟ್ಟು ಇನ್ಯಾರಿಗೆ ರಾಜ್ಯದ ತೋರಿಸ್ಬೇಕು? ಜನರಿಗೆ ನೀವು ಏನು ಮಾತು ಹೇಳ್ಬೋದು, ಇನ್ಯಾರಿಗೆ ಯಾವ ತರ ತೋರಿಸ್ಬೇಕು? ಕಾನ್ಫಿಡೆನ್ಸ್ ಕೊಡ್ಬೋದು, ಯಾವ ತರ ಕೇಂದ್ರ ಸಪೋರ್ಟ್ ಮಾಡ್ಬೋದು ಸರ್ಕಾರಕ್ಕೇನೆ ಕೇಳ್ಬೇಕು. ಇದುವರೆಗೆ ಅನಿಲ ಕೊಟ್ರೆ ಅವ್ರು ಯಾರು? ಹೋಟೆಲ್ ಮುಚ್ಚುವಂತ ಅನಿವಾರ್ಯತೆ ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಅವ್ರಿಗೆ ಅದಲ್ಲ. ಅನಿವಾರ್ಯತೆ ಇಲ್ಲ, ಹೋಟೆಲ್ ನಾವು ಮುಚ್ಚುವಂತ ಅನಿವಾರ್ಯತೆ ಇಲ್ಲ. ನೋಡಿ ಅವ್ರ ಹತ್ರ ನೀವು ನಿಜ ಆಯ್ತು. ಇದಕ್ಕೊಂದು ಮಾತು ಹೇಳ್ತೀನಿ. ಇವತ್ತು ನೀವು ಹೇಳ್ತಾ ಇದ್ದೀರಾ, ಇವತ್ತು ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೇಂದ್ರಕ್ಕೆ ಇವತ್ತು ಬೆಟ್ಟು ಬೆಳಿಗ್ಗೆ ನಾನು ತೋರಿಸುವಂತ ಹೇಳಿದೆ, ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಯಾವ ಹೋಟೆಲ್ ಯಾಕೆ ಮಟ್ಟಕ್ಕೆ ಮುಚ್ತಾ ಇದ್ದಾರೆ ಹೇಳಿ? ಹೋಟೆಲ್ ಯಾಕೆ ಮುಚ್ತಾ ಇದ್ದಾರೆ ಮಹಿಳಾ ಹೇಳಿ? ಪದಾಧಿಕಾರಿಗಳು ಗ್ಯಾಸ್ಗಳನ್ನ ಕೊಡ್ರಿ. ಹೋಟೆಲ್ ಮುಚ್ಚುವಂತ ಅನಿವಾರ್ಯತೆ ನಮಗಿಲ್ಲ. ಗ್ಯಾಸ್ಗಳನ್ನ ಕೊಡಿ. ಹೋಟೆಲ್ ನಾವೇ ಮುಚ್ಚಲ್ಲ. ನಾವು ಕೆಲಸ ಮಾಡಕ್ಕೆ ರೆಡಿ ಇದೀವಿ. ನಾವು ದುಡಿಯಕ್ಕೆ ರೆಡಿ ಇದೀವಿ. ಸ್ವಾತಿ ಅವರೇ, ನಾವು ನಿಮ್ಮ ಕಾಲಿನ ಬಗ್ಗೆ ಮೇಲೆ ಮಾತಾಡಕ್ಕೆ ರೆಡಿ ಅಲ್ಲ, ಇದೀವಿ. ಕೆಲಸ ಮಾಡಕ್ಕೆ ಬಿಡದಿದ್ರೆ ಇವತ್ತಿನ ದಿನ ಈಗ ಜನರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರನ ಬೆಟ್ ಮಾಡಿ ತೋರಿಸಬಹುದಿತ್ತು, ಪ್ರಶ್ನೆನ ಕೇಳ್ಬೋದಿತ್ತು. ಈ ಕೇಂದ್ರ ಸರ್ಕಾರದಲ್ಲಿರೋದು ನಾವು ಭಾರತೀಯ ಕೇಂದ್ರದಲ್ಲಿ ಕಾಂಗ್ರೆಸ್ BJP ಇದ್ರೂ ಕೂಡ ಸರ್ಕಾರ. ಈಗ ಅದೇ ನಾವು ಬಿಜೆಪಿ ಇದ್ರೂ BJP ಕೂಡ ಅವ್ರನ್ನ ಕೇಳ್ತೀವಿ. ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯುದ್ಧದ ಸಮಯ, ಯಾಕೆ ಅಂತಂದ್ರೆ ಆಂತರಿಕ opposition ಏನಿದೆ, side ಆಂತರಿಕ ಇಲ್ಲ. ಇದ್ರ ಬಗ್ಗೆ ಹೇಳಿ. ಮಾತಾಡ್ತಿದ್ದೀರಾ? ಕಾಂಗ್ರೆಸ್ ಇದ್ದಿದ್ರು ಯುದ್ಧದ ನಾವು ಸಮಯ, ಕಾಂಗ್ರೆಸ್ ಬಗ್ಗೆ ಜಾಗತಿಕ ಮಾತಾಡೋದು. ಮಟ್ಟದಲ್ಲಿ ನಡೀತಾ ಇರೋದು BJP ಇದ್ರೂ ನಾವು ನರೇಂದ್ರ ಮೋದಿ ಕಾಂಗ್ರೆಸ್ ಅವರು ಬಗ್ಗೆ ಮಾಡೋದಲ್ಲ ಇದು. ಮಾತಾಡೋದು. ನರೇಂದ್ರ ಮೋದಿ ಅವರು ಇರಾನ್ ಬೆಳ್ಕೊಂಡು ಮಾಡ್ತಿದ್ದಾರಾ? ಸಿದ್ದರಾಮಯ್ಯ ಅವರೇ ಕಾರಣ. ಜಾಗತಿಕ ಇಸ್ರೇಲ್ ಅಲ್ಲಿ ಆಗ್ತಿರೋ ಸಮಯದಲ್ಲಿ ಸಮಸ್ಯೆಗೂ ಅವ್ರು ಏನ್ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ನಿಯಮಿತವಾಗಿ ಟ್ರಂಪ್ ಗೆ utilize ಅಡ್ವೈಸ್ ಮಾಡಿ. ಮಾಡಿರುವಂತದ್ದು ಏನ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ? ಖರ್ಗೆ ಅವರು ನಾನು ಮತ್ತು ನಿನ್ನೆ ರಾಹುಲ್ ಗಾಂಧಿ ದಿನ ಅವರೇ ನೋಡಿ, ಬಹಳ ನಂದು ಸ್ಪಷ್ಟವಾಗಿ ಗ್ಯಾಸ್ ಇದೆ, ಐದು ಇವರಿಗೆ ಕೊಟ್ಟಿದ್ದೀನಿ. ನಿನ್ನೆ book ಕಾಂಗ್ರೆಸ್ ಮಾಡಿದ್ದೀನಿ, ಇವತ್ತು ಸರ್ಕಾರನ ಗ್ಯಾಸ್ ಬಂದಿದೆ. ಹೊಣೆ ಮಾಡೋದು ಬಿಟ್ಟು ಒಬ್ಬರು ಅದೇ ಬೇರೆ ಹೇಳ್ತಿರೋದು. ಇನ್ನ ಅಲ್ಲ, ಯಾವ ಇಬ್ರಿಗೂ ವಿಚಾರ ಕೂಡ ಅದೇ ಇಲ್ಲ. ಹೇಳ್ತಿರೋದು, ಬಹಳ ಇಬ್ರಿಗೂ ಸ್ಪಷ್ಟ. ಕೂಡ ಅದೇ ಜನರಿಗೆ ಹೇಳ್ತಿರೋದು. ಪ್ಯಾನಿಕ್ ನೋಡಿ ಮಾಡಬೇಡಿ. ವೀಕ್ಷಕರೇ, ಜನರಿಗೆ ಜಾಸ್ತಿ ಮಿತವಾಗಿ ಇದೆ. ಆಗಿದೆ. ನಾವಿಲ್ಲಿ ಜಾಸ್ತಿ ಗಮನಿಸಬೇಕಾಗಿರೋದು ಒಂದೇ ಜಾಸ್ತಿ ಒಂದು ವಿಚಾರ ಮಾಡಿ. ಏನು ಬೆಲೆ ಅಂತಂದ್ರೆ ಏರಿಕೆ ಯಾಕೆ ಮಾಡಿದ್ರಿ ಇಲ್ಲಿ ಹಾಗಿದ್ರೆ? ರಾಜ್ಯ ಹಾಗಾದ್ರೆ ನಿಮ್ಮ ಮತ್ತು ಮಹಿಳಾ ಕೇಂದ್ರ ಪದಾಧಿಕಾರಿಗಳು ಬರ ಎಲ್ಲ ಒಂದ್ ನಿಮಿಷ, ಮಾಡಿದ್ರಾ? ಆಯ್ತಪ್ಪ, ಬರ ಎಲ್ಲ problem ಮಾಡಿಲ್ಲ. ಆಗಿಲ್ಲ. ಒಂದ್ ನಿಮಿಷ. 60 ರೂಪಾಯಿ ಮಾಡಿದ್ರಲ್ಲ ಇವ್ರದ್ದು ಒಳ್ಳೆ ಜಾಸ್ತಿ. intention ಜನರ ಮೇಲೆ 60 ಇದೆ ರೂಪಾಯಿ ಅಂದ್ರೆ ಮಾಡಿದ್ರಲ್ಲ, ಒಂದು ಒಳ್ಳೆ second. intention ಇಟ್ಕೊಂಡು ಕಾಂತಿ ಮಾಡಿದ್ರಲ್ಲ. ಮೇಡಮ್, ನೀವು ಇವ್ರದ್ದು ಯಾವ ಒಳ್ಳೆದು. intention ಇಟ್ಕೊಂಡು ಆಯ್ತಪ್ಪ, ಮಾಡಿದ್ರಿ? ನೀವು ಯಾವ ಬಹಳ intention ಇಟ್ಕೊಂಡು ಮಾಡಿದ್ರಿ? ರಾಜ್ಯವನ್ನ ಯಾಕೆ ಸುಭಿಕ್ಷ ಜಾಸ್ತಿ ಮಾಡಿದ್ದೀರಾ? ಮಾಡಿದ್ರಿ ನೀವು? ಸುವರ್ಣ ಯುಗ. ಯಾಕೆ ಜಾಸ್ತಿ ಮಾಡಿದ್ರಿ ಗುಂಡಿಯಲ್ಲಿ ಬಿದ್ದು ಯಾರು ಸತ್ತಿಲ್ಲ. ಏನ್ ಮಾಡಿದ್ರಿ? ರೈತರ ಆತ್ಮಹತ್ಯೆ ಆಗೇ ಇಲ್ಲ. ಇವತ್ತಿನ ಏನೂ ಆಗಿಲ್ಲ. ಎಲ್ಲ ಸುಭಿಕ್ಷವಾಗಿದ್ದಾರೆ ಕರ್ನಾಟಕ. ಬಹಳ ಸುಭಿಕ್ಷವಾಗಿದೆ. ಮಾರಾಟ ಆಗ್ತಾ ಇದೆ. ಇವಾಗ 115 ರೂಪಾಯಿ ಬೇರೆ ಜಾಸ್ತಿ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ನ 60 ರೂಪಾಯಿ ಮನೆ ಬಳಕೆ ಗ್ಯಾಸ್ ಜಾಸ್ತಿ ಸ್ವಾತಿ ಅವರೇ, actually ಅಲ್ಲ, ರಾಜ್ಯದ ಬಗ್ಗೆ ಮಾತಾಡೋದು ತುಂಬಾ ಇದೆ actually. ಅಲ್ಲ, ನಾನು Okay. ಹೇಳ್ತಾ ಇದ್ದೀನಿ. Let me finish. Okay, ನೋಡಿ, ಇವಾಗ ಬರೀ ಕಮರ್ಷಿಯಲ್ 115 ರೂಪಾಯಿ ಜಾಸ್ತಿ ಆಗಿದೆ, ಗೃಹ ಬಳಕೆ 65 ಬರೀ ರೂಪಾಯಿ ಜಾಸ್ತಿ 115 ಆಗಿದೆ. ಹೇಳ್ಬೇಕು ಓಕೆ ಕಾವ್ಯ ಓಕೆ ಅವರೇ, please take it ಓಕೆ, back. 115 ರೂಪಾಯಿ ಜಾಸ್ತಿ ಆಗಿದೆ. ಹಾ. ಓಕೆ, ಇದನ್ನ 60 ಒಪ್ಕೊಳ್ಳೋಣ. ರೂಪಾಯಿ ಜಾಸ್ತಿ ಆದ್ರೆ ಆಗಿದೆ. ರಾಜ್ಯದಲ್ಲಿ ಬರೀ ಬೆಲೆ ಅಲ್ಲ, ಬರೀ ಅಲ್ಲ ಅದು. ರಾಜ್ಯದಲ್ಲಿ ಮಾತ್ರ ಬೆಲೆ ಏರಿಕೆ ಆಗೇ ಇಲ್ವಾ? ಯಾವ್ದು ಆಗಿಲ್ಲ ಪಾಪ. ರಾಜ್ಯದಲ್ಲಿ ಬೆಲೆ ಏರಿಕೆನೇ ಆಗಿಲ್ವಾ? ಮೆಟ್ರೋ ಬೆಲೆ ಏರಿಕೆ ಆಯ್ತಲ್ಲ, ಅದಕ್ಕೂ ಕೇಂದ್ರ ಸರ್ಕಾರದ ಕಾರಣ. ಕೇಳ್ಬಿಡಿ ಅವ್ರನ್ನ. ಅಲ್ಲ, ಬೆಲೆ ಏರಿಕೆ ಆಯ್ತು ಅಂತ. ಮೆಟ್ರೋದಲ್ಲಿ ಬೆಲೆ ಏರಿಕೆ ಆಗಿಲ್ಲ. ಆ ಸಮಿತಿ ಯಾರ್ದು ಅಂತ ಕೇಳಿ. ಅಲ್ಲ, ಕೇಂದ್ರ ರಾಜ್ಯ ಸರ್ಕಾರ ಎರಡೂ ಕೂಡ ಮೀಸಲಾಗಿರೋದು ಓಕೆನಾ? ಆದ್ರೆ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿಲ್ವಾ? ಮುದ್ರಾಂಕ ಶುಲ್ಕ ಏರಿಕೆ ಆಗಿಲ್ವಾ? ಮುದ್ರಾಂಕ ಶುಲ್ಕ ಏರಿಕೆ ಮಾಡಿಲ್ವಾ ಮೆಟ್ರೋ ನೀವು? ಬೆಲೆ ಏರಿಕೆ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ. ಒಂದ್ ನಿಮಿಷ ಮಾತಾಡಕ್ ಕೊಡ್ತೀರಾ? ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಸುಮ್ನಿರ್ರಿ. ಬೇಡ, ಈಗ ಗ್ಯಾಸ್ ಬಗ್ಗೆ ಕೊಡೋದು 2,000 ಕೊಡ್ತಿರಲ್ಲ, ಆದ್ರೆ ಎಷ್ಟು ರೇಟ್ ಜಾಸ್ತಿ ಮಾಡಿದ್ದೀರಾ? ನೀವೇ ಅವಾಗಲೇ ಹೇಳಿದ್ರಿ, ಶೇಷಾದ್ರಿಪುರಂನಲ್ಲಿ 15 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಕಡೆ ಮತ್ತೊಂದು 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ಮಾಡೋರು ಕೇಂದ್ರ ಸರ್ಕಾರದವರು. ಇವತ್ತಿನ ದಿನ ನಮ್ಮ ಮೇಲೆ ಗೂಬೆ ಕೊಡಿಸುವಂತದ್ದು ಯಾಕ್ರಿ? ಒಂದ್ ನಿಮಿಷ ಮಾತಾಡಲ್ಲ ನಾನು. ಮಾತಾಡ್ಬೋದಾ ನಾನು? Permission ಕೇಳ್ತೀನಿ. ಹಾಗಾದ್ರೆ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗೇ ಇಲ್ವಾ? ರಾಜ್ಯದಲ್ಲಿ ಬೆಲೆ ಏರಿಕೆ ಆಗೇ ಇಲ್ವಾ? ಬೆಲೆ ಏರಿಕೆ ಆಗ್ತಾ ಇಲ್ಲ ಅಂತಿಲ್ಲ. ಇಂತ ಕ್ರೈಸಿಸ್ ಸಂದರ್ಭದಲ್ಲೂ ಕೂಡ ಉತ್ತರ ಕೊಡ್ಬೋದಾ? ನಾವು ಬೆಲೆ ಏರಿಕೆ ಮಾಡಿದಿರಲ್ಲ. ಅಲ್ಲ, ಉತ್ತರ ಕೊಡ್ಬೋದಾ ನಾವು? ಓಕೆ, ಉತ್ತರ ಕೊಡ್ಬೋದಾ? ಬ್ಲಾಕ್ ಅಲ್ಲಿ ಅದಕ್ಕೆ ಮಾರಾಟ yes, ಆಗ್ತಾ ಖಂಡಿತ. ಇದೆಯಲ್ಲ, ಅದಕ್ಕೆ ಅದಕ್ಕೆ ಉತ್ತರ ಯಾವ ನ್ಯಾಯ? Okay, let her ಯಾವ answer. ನ್ಯಾಯ? ನೀವು ಅವ್ರ ಹತ್ರನೇ Okay, ಕೇಳಿಸ್ರಿ. ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನನಗೆ ಯಾಕೆ ಉತ್ತರ ಕರ್ಸ್ತೀರಿ ಕೊಡ್ತೀನಿ, ಇವತ್ತಿನ ಅದಕ್ಕೆ ದಿನ? ಕೇಳಿಸ್ಕೊಳ್ರಿ. ಯಾಕೆ ಕರ್ಸ್ತೀರಿ? Let her ಯಾಕೆ answer. ಕರ್ಸ್ತೀರಿ ಕೇಳಿಸ್ಕೊಳ್ರಿ, ನನ್ನ? ಉತ್ತರ Okay, ಕೊಡ್ತೀನಿ. ನೀವು ಪ್ರಶ್ನೆ ಕೇಳ್ತೀರಿ. ಹೇಳ್ರಿ. ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಲ್ವಾ? ಅದಕ್ಕೆ ಅದಕ್ಕೆ ಉತ್ತರ ಕೊಡ್ತೀನಿ, ತಗೊಳ್ಳಿ. ಅವರು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ನಾನು ಇಂಟರಪ್ಟ್ ಮಾಡ್ತೀನಿ. ಕೇವಲ ಕೇಂದ್ರ ಸರ್ಕಾರ 115 ರೂಪಾಯಿ ಪ್ಲಸ್ 60 ರೂಪಾಯಿ ಯಾಕೆ ಜಾಸ್ತಿ ಮಾಡಿದ್ರೆ ಅವಾಗಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ಉತ್ತರ ಕೊಡ್ತೀನಿ. ಒಂದು ಪೆಟ್ರೋಲ್ ಡೀಸೆಲ್ ಏನಾದ್ರೂ ಒಂದು ಏನು ಅಂತಾರಾಷ್ಟ್ರೀಯ ಮಟ್ಟದ ಕ್ರೂಡ್ ಆಯಿಲ್ ಬಗ್ಗೆ ಯಾವ ತರ ಅದು ಫಿಕ್ಸ್ ಮಾಡ್ತಾರೆ ಅಂದ್ರೆ ಒಂದು ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ. ಇವ್ರು ರಾಜ್ಯ ಸರ್ಕಾರ ಬಗ್ಗೆ 40 ರೂಪಾಯಿ ಬ್ಯಾರೆಲ್ ಆಯ್ತು. ಮಾತಾಡಕ್ ಬಿಡಿ ನೀವು. ನೋಡಿ, ಅವಲಂಬಿತ ಸರ್ಕಾರ ಬಂದಾಗ, ಮೋದಿ ಸರ್ಕಾರ ಬಂದಾಗ $40 ರೂಪಾಯಿ ಬ್ಯಾರೆಲ್ ಆಯ್ತು. ಮಧ್ಯೆ ಮಾತಾಡಿ ನಾನು ಸುಮ್ಮನೆ $40 let me be very clear. $40 per barrel ಆಯ್ತು. ಅವತ್ತಿನ ದಿನ ಇವರು ಪೆಟ್ರೋಲ್ ಬೆಲೆಯನ್ನ ಇಳಿಸಲಿಲ್ಲ ಕೆಳಗೆ. ಸ್ವಾತಿ ಅವರೇ, ಸ್ವಾತಿ ಅವರೇ, let her finish. Let her finish. ಕೇಳಿದಾರೆ, ಉತ್ತರ ಯಾಕೆ ಕೊಡಕ್ ಬಿಡ್ತಾ ಇಲ್ಲ? Let her finish. ನೀವು ನನಗೆ ಮಾತಾಡಕ್ಕೆ Let me ಕೊಡಲ್ಲ. answer. ಯಾಕೆ ನೀವು ಇದು ಮಾಡ್ತೀರಿ? Let me answer your question. Let me be very clear. Let me answer your question. ನನಗೆ 4 ಪ್ರಶ್ನೆ ಇದೆ. Please ಆಯ್ತಾ? allow me to ನನಗೆ talk. 4 ಪ್ರಶ್ನೆ ಇದೆ. ನಾನು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. Let her ನನಗೆ finish. ಅಲ್ಲ, ಅವ್ರು I've been requesting, ಎದ್ದೋಗ್ತಾರೆ ಅಂದ್ರೆ ಎದ್ದೋಗ್ಲಿ ಬಿಡಿ. can I get ಮಾತಾಡಿ my time? ತಾಕತ್ತಿಲ್ದೆ Can I get ಎದ್ದೋಗ್ತಾರೆ my ಅಂದ್ರೆ time? ಎದ್ದೋಗ್ತಾರೆ ಅಂದ್ರೆ ಎದ್ದೋಗ್ಲಿ ಬಿಡಿ. ನನಗೆ ಆಯ್ತಾ? ಸಮಯ ಕೊಡ್ತೀರಾ ಇಲ್ವಾ? ಇಲ್ಲ ಎರಡು ಹೇಳಿ. ಗಂಟೆ ಯಾರು ಅವ್ರದ್ದು ಕಳ್ಸಿಲ್ಲ, 4 ಅರ್ಥ ಪ್ರಶ್ನೆ ಇಲ್ಲ. ಇದೆ. ನಾಲ್ಕು ಪ್ರಶ್ನೆ ಇದೆ. ಕಾಂತಿ ಮೇಡಮ್, ಅವ್ರಿಗೆ ಬೇರೆ ಕಾಂತಿ ಬೇರೆ ಬಗ್ಗೆ ಅವ್ರದ್ದು 4 ಪ್ರಶ್ನೆ ಇದೆ ಅಂತೆ. ಆ 4 ಪ್ರಶ್ನೆ ಇದೆ. ಬೇಡ. ಅವ್ರು ಅಲ್ಲ, ಮಾತಾಡ್ತಾನೆ ಇದ್ದಾರೆ. ಆ 4 ಪ್ರಶ್ನೆ ಪ್ರಶ್ನೆಗೆ ಇದೆ. ಪ್ರಶ್ನೆ ಕೇಳ್ಕೊಂಡು ಸಮಯ ಮಾತಾಡಕ್ಕೆ ಕೊಡ್ತೀರಾ ಓಕೆ. ಇಲ್ವಾ ಮಾತಾಡಕ್ಕೆ? ಓಕೆ. ಸಮಯ ಕೊಡ್ತೀರಾ ಇಲ್ವಾ ಮಾತಾಡಕ್ಕೆ? ಕಾಂತಿ ಮೇಡಮ್, ಸಮಯ ಕಾಂತಿ ಕೊಡ್ತೀರಾ ಇಲ್ವಾ ಮೇಡಮ್, ಮಾತಾಡಕ್ಕೆ? ಕಾಂತಿ ಮೇಡಮ್, ಸಮಯ ಕೊಡ್ತೀರಾ ಇಲ್ವಾ ಕಾಂತಿ ಮಾತಾಡಕ್ಕೆ? ಮೇಡಮ್, ಪ್ರಶ್ನೆ ನಾನು ಇದೆ. ಕೇಳಿದಷ್ಟೇ. ಅವ್ರು ಕೇಳಿದ ಬಹಳ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ. ಕೊಡ್ಲಿ. ಕಾಂತಿ ಮೇಡಮ್,
ಮೇಡಮ್. ಅವ್ರು ಕೇಳಿದ ಪ್ರಶ್ನೆ ಈಗ ನಾಲ್ಕು ಬೆಲೆ ಪ್ರಶ್ನೆ ಏರಿಕೆ ಇದೆ ಮಾಡಿದ್ರಿ ಅಂತ ಕಾವ್ಯ ದಯವಿಟ್ಟು ನನಗೆ ಪ್ರಶ್ನೆಗೆ ನಾಲ್ಕು ಉತ್ತರ ಪ್ರಶ್ನೆ ಕೊಡಿ. ಇದೆ. ನೋಡಿ, ಅವ್ರ ಅವ್ರ ಆಗಿಂದ ಮೊದಲ ಮೇಡಮ್, ಪ್ರಶ್ನೆಗೆ ಉತ್ತರ ನಾಲ್ಕು ಕೊಡ್ತೀರಾ, ಆಮೇಲೆ ಅವ್ರು ಪ್ರಶ್ನೆ ಕೊಡ್ಲಿ. ಮೊದಲ ಪ್ರಶ್ನೆ ಮಾಡಿದ್ರಲ್ಲ, ಈಗ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿದಾಗ ಈಗ ಇದೇ ಇವತ್ತಿನ ದಿನದಲ್ಲಿ ಮಾತಾಡೋಣ, ಬೇರೆ ಬೇಡ. ದೆಹಲಿಯಲ್ಲಿ 94 ರೂಪಾಯಿ 77 ಪೈಸೆ ಇದೆ ಪೆಟ್ರೋಲಿಗೆ. ಇಲ್ಲಿ 103 ಗ್ಯಾಸ್ ಬಗ್ಗೆ ಮಾತಾಡಕ್ ಹೇಳ್ರಿ. ಓಕೆ, ಪೆಟ್ರೋಲ್ ಬಗ್ಗೆ ಯಾಕೆ ರೀ, ಮಾತಾಡ್ತಾ ಇದ್ದಾರೆ? ಗ್ಯಾಸ್ ಬಗ್ಗೆ ಮಾತಾಡಕ್ ಹೇಳ್ರಿ. ಅಲ್ಲ ರೀ, ಗ್ಯಾಸ್ ಯಾಕೆ ಪೆಟ್ರೋಲು, increase ಮಾಡಿದ್ರು? ಒಂದ್ ನಿಮಿಷ, ಅದನ್ನ ಪೆಟ್ರೋಲ್, ಗ್ಯಾಸ್ ಎಲ್ಲ ಬೇರೆ ಬೇರೆ ಸಿಲಿಂಡರ್ ಆಗಿದೆ. increase ಆಯ್ತು. ಆಯ್ತು, ಹಾಗಾದ್ರೆ. ಸಿಲಿಂಡರ್ ರೇಟ್ ನೋಡಿ, ಯಾಕೆ ಮಾತಾಡಕ್ಕೆ increase ಬಿಡಲ್ಲ ಆಯ್ತು? ಅಂದ್ರೆ. ಸಿಲಿಂಡರ್ ಅಲ್ಲ ರೇಟ್ ರೀ, ಯಾಕೆ ನಾವು increase ಆಯ್ತು? ಮಾತಾಡಕ್ಕೆ ಅಲ್ಲ, ಬಿಡಲ್ಲ ಈ ಇರೋ. ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದೀರಾ ಈ ಹೆಣ್ಮಕ್ಳು. ಅಲ್ಲ, ಅಲ್ಲ, ನಿಜಕ್ಕೂ ಕೂಡ ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲ, ಗೌರವಾನ್ವಿತ ಜವಾಬ್ದಾರಿಯಲ್ಲಿದ್ದೀರಾ, ಇದ್ರೂ ಕೂಡ ಹೇಳೋದಿಲ್ಲ. ಮಾನ ಮರ್ಯಾದೆ ಇಲ್ಲ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅಲ್ಲಿ ಬ್ಯಾರಿಕೇಡ್ ಆಗಿ ಒಳಗಾಗ್ತಾರೆ. ಪ್ಯಾನೆಲ್ ಅಲ್ಲಿ ಇಲ್ಲಿ ಮಾತಾಡಕ್ ಬಿಡಲ್ಲ. ಏನರ್ಥ? ಏನರ್ಥ? ದೇಶದಲ್ಲಿ ಅಲ್ಲ, ಉತ್ತರ ಕೇಳಿದ್ರೆ ನೋಡಿ, ನೀವು maintain ಮಾಡ್ಬೇಕಮ್ಮ. ಪ್ರಶ್ನೆ ಕೇಳಿದಾರೆ, ನಾವು ಉತ್ತರ ಕೊಡ್ಬೇಕು ತಾನೆ. ಎಸ್, ಖಂಡಿತ. ಅಲ್ಲ, ಓಕೆ, ಮಾನವರಿಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತಿನ ನೋಡಿ, ದೇಶದಲ್ಲಿ. ನಾವು ಹೇಳುದು ಒಂದು ಕ್ರೂಡ್ ಆಯಿಲ್ಗೆ ಆಯಾಯ ರಾಜ್ಯದಲ್ಲಿ ಏನೇನ್ ಆಡ್ ಮಾಡ್ತೀವಿ, ಸೆಸ್ ಆಡ್ ಮಾಡ್ತೀವಿ, ಆಮೇಲೆ SGST ಆಡ್ ಮಾಡ್ತೀವಿ, ಸ್ಟೇಟ್ GST, ಸೆಂಟ್ರಲ್ GST, ಆಮೇಲೆ ಟ್ರಾನ್ಸ್ಫರ್. LPG ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ increase ಮಾಡಿದ್ರಿ? ನೀವು ಹೇಳ್ಕೊಡ್ಬೇಕಾ ನಂಗೆ ಮಾತಾಡಕ್ಕೆ? ಅಲ್ಲ, ನಿಮ್ಮ ಹತ್ರ ಕಲ್ತ್ಕೋಬೇಕಾ ನಾ ಮಾತಾಡಕ್ಕೆ? ಏನ್ ನಿಮ್ಮಿಬ್ರ ಜೊತೆ ಮಾತಾಡ್ತೀನಿ ನಾನು ನಾನು? ಆಮೇಲೆ ಮಾತನಾಡ್ತೀನಿ. ಎಸ್ ಸರ್, ರೀ, ಖಂಡಿತ ನಾಚಿಕೆ ಮೇಡಮ್, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಷ್ಟು ಓಕೆ, ಬಂದಾಗಿನಿಂದ ಆಸ್ತಿ ಇದು ಮಾಡಿದ್ರು, ಜನನ ಪತ್ರ ಮಾಡಿದ್ರು, ಹಾಲಿಗೆ ಜಾಸ್ತಿ ಮಾಡಿದ್ರು, ಬೆಳೆ ಜಾಸ್ತಿ ಮಾಡಿದ್ರು. ಈಗಾಗಲೇ ಪರಿಸ್ಥಿತಿ ಯಾವ ರೀತಿ ನಾವು ನಿಭಾಯಿಸ್ತಾ ಇದ್ದೀವಿ, ಹಾಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ ರೀತಿ ವಾಗ್ದಾಳಿಯನ್ನ ಮಾಡ್ತಾ ಇದೆ ಒಬ್ಬರ ಮೇಲೊಬ್ರು, ಇದನ್ನೆಲ್ಲ ಕೂಡ ನೀವು ಗಮನಿಸ್ತಾ ಇರ್ಬೋದು. ಎಸ್, ನಾವಿಲ್ಲಿ ನೋಡ್ತಾ ಹೋಗೋಣ. 1973ರಲ್ಲೂ ಕೂಡ ಇದೇ ಆಯಿಲ್ ಕ್ರಿಸಿಸ್ ಬರುತ್ತೆ. ಹಾಗೆ 1991ರಲ್ಲಿ 90 ಮತ್ತೆ 91 ಗಲ್ಫ್ ವಾರ್ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗೆ 2012-14 LPG ಸಿಲಿಂಡರ್ನ ಸ್ಟಾಕೇಜ್ ಅಲ್ಲೂ ಕೂಡ ಅಂದ್ರೆ ಇದೇ ರೀತಿಯ ಪ್ರಾಬ್ಲಮ್ಸ್ಗಳ ಉಂಟಾಗಿರುವಂಥದ್ದು. ಆದರೆ 2026ರಲ್ಲಿ ಈಗ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ಅಷ್ಟೊಂದು ಕ್ರಿಸಿಸ್ ಆಗಿರಲಿಲ್ಲ ಅನ್ನೋದು. ಎಸ್, ಈ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಕಾಂತಿ ಮ್ಯಾಮ್, ಈಗಾಗಲೇ ನಾವು ಅಂದರೆ ಮಾತನಾಡ್ತಾ ಇದ್ವಿ, ಬೆಲೆ ಏರಿಕೆ ಯಾಕೆ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಡೀಸೆಲ್ ಓಕೆ ಬಿಟ್ಬಿಡೋಣ, ಆದರೆ ಗ್ಯಾಸ್ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದು ಒಂದು ರೀತಿಯ ಹೊಡೆತನೆ. ಯಾಕಂದ್ರೆ ಮಧ್ಯಮ ವರ್ಗದವರಿಗಾಗಿರ್ಬೋದು, ಸಾಮಾನ್ಯ ವರ್ಗದವರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಹೊಡೆತ ಬಹಳ ಕೊಟ್ಟಿರುವಂಥದ್ದು. ವ್ಯಾಲಿಡ್ ಇದೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಒಂದು ಏನು ಈ ತರ ಅಪೇಕ್ಷೆ ಏನಂತ ಹೇಳಿದ್ರೆ, ಇವತ್ತು ಇಷ್ಟೆಲ್ಲ ಈ ಹೋಟೆಲ್ ಉದ್ಯಮಗಳು ಈ ತರ ಕ್ಲೋಸ್ ಆಗ್ತಾ ಇದೆ, ಲಕ್ಷಾಂತರ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾದ ಒಂದು ತುಂಬಾ ಒಂದು ಗಂಭೀರವಾದ ವಿಚಾರ ಇದು. ಇವತ್ತು ನಾನು ಹೇಳ್ತಿರೋದು ಕರ್ನಾಟಕದ CM ಅವ್ರಿಗೆ ಕೈ ಮುಗಿದುಕೊಂಡು ಕೇಳ್ಕೊಳ್ಳೋದು, ಇಂಥ ಸಮಯದಲ್ಲಿ ನೀವು ನೋಡಿ, ನಿಮ್ಮ ಮಹಿಳಾ ಪದಾಧಿಕಾರಿಗಳಿಗೆ ಮಾರ್ಕೆಟ್ಗಳಿಗೆ ಹೋಗಿ ಬೆಂಕಿಯಲ್ಲಿ ಟೀ ಮಾಡಿಬಿಟ್ಟು ಕೊಡಿ, ನಿಮ್ಮ ಮನೆಯಲ್ಲಿಲ್ಲ ಅಂತ ದಯವಿಟ್ಟು ಆ ಥರ ಮಾಡಬೇಡಿ. ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇರೋದು. ಯಾಕಂದರೆ ಮನೆಯಲ್ಲಿ ಗ್ಯಾಸ್ ಇಲ್ಲದೆ ಇರುವ ಪರಿಸ್ಥಿತಿ ಇಲ್ಲ. ನಾನೇ ನಿನ್ನೆ ಬುಕ್ ಮಾಡಿದ್ದೀನಿ, ಇವತ್ತು ಬಂದಿದೆ. ಖಂಡಿತ ಅವರು ಏನು ಹೇಳಿದ್ದಾರೆ, ಮಿತವಾಗಿ ಬಳಸಿ, ಗ್ಯಾಸಿನ ಒಂದು ತೊಂದರೆ ಅಭಾವ ಬರ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಅದು ಅಲ್ಲದೆ ನಮ್ಮ ಸೆಂಟ್ರಲ್ ಇದ್ರೂ ಏನು ಹೇಳಿದ್ದಾರೆ ಅಂದರೆ 71 ದಿನದ ಮಟ್ಟಿಗೆ ಪೆಟ್ರೋಲ್ಗಳು ತೊಂದರೆ ಆಗಲ್ಲ, ಅಥವಾ 21 ದಿನದ ಮಟ್ಟಿಗೆ ಏನೇನು ಬೇಕೋ ಅದೆಲ್ಲ ಇದೆ. ಮತ್ತೊಮ್ಮೆ ನಾನು ಹೇಳೋದು, ಈ ಕರ್ನಾಟಕದ ಪರಿಸ್ಥಿತಿನ ನಾವು ಜನಗಳ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ರಾಜಕೀಯ ಕಚ್ಚಾಟವನ್ನು ಸೈಡಲ್ಲಿ ಇಟ್ಬಿಡಿ. ಜನಗಳ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಲ್ವಾ. ಇಲ್ಲಿ ಏನಾಗ್ತದೆ, ಫಸ್ಟ್ ಮೊದಲು ನಮ್ಮ ರಾಜ್ಯ, ಆಮೇಲೆ ದೇಶ ಅನ್ನೋದು ನಮ್ಮ ರಾಜ್ಯದಲ್ಲಿರೋರು ಯೋಚನೆ ಮಾಡಬೇಕಲ್ಲ. ಈಗ ಬೇರೆ ನಾನು ಇಷ್ಟು ರಾಜ್ಯಗಳು ಇರುವಾಗ ಬೇರೆ ಎಲ್ಲೂ ಯಾವುದೇ ಒಂದು ರೆಸ್ಟೋರೆಂಟ್ ಕ್ಲೋಸ್ ಆಗಿಲ್ಲ. ಬೆಂಗಳೂರಲ್ಲೇ ಒಂದು ಕರ್ನಾಟಕದಲ್ಲೇ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ಬೆಂಗಳೂರು, ಪ್ರತಿಯೊಂದರಲ್ಲೂ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ವಿಷಯದಲ್ಲಿ ಪ್ರಚಾರ ಆಗಬೇಕಾ? ಇಡೀ ಡ್ರಗ್ಸಲ್ಲಿ ಟಾಪ್ 1 ನಂಬರ್ 1 ಬೆಂಗಳೂರು, ಕರ್ನಾಟಕ ಅಂತ ಹೇಳ್ತಿದ್ದೀವಿ ನಾವು. ಈ ಥರ ವಿಚಾರಗಳಲ್ಲಿ ನಾವು ಆ ಥರ ಬಂದಾಗ ನಮ್ಮ ರಾಜ್ಯ ಮೊದಲು ಅಂತ ನಾವು ತಿಳ್ಕೊಳ್ಳೇಬೇಕಲ್ಲ, ದೇಶ ಮೊದಲು ಇದೆ. ಆ ಇಡೀ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರೋ ಯುದ್ಧದಲ್ಲಿ ನಾವು ಪೊಲಿಟಿಕಲ್ ಮಾತಾಡೋದು ಖಂಡಿತ ಅದೇ ಸರಿನಾ ಅಂತ ನಂದು ಒಂದು. ಎರಡನೇದು, ನಾನು ಇವಾಗಲೇ ಹೇಳಿದೆ, ನಾನು ನೋಡಿ, ಒಂದು ಪೆಟ್ರೋಲು ಮತ್ತು ಕಚ್ಚಾ ತೈಲ ಎಲ್ಲವೂ ಇದರಲ್ಲಿ ಒಂದಕ್ಕೊಂದು ಪೂರಕವಾಗಿರುತ್ತೆ. ಇದೇ ದೆಹಲಿಯಲ್ಲಿ 94 ರೂಪಾಯಿ 77 ಪೈಸೆ ಇದೆ ಪೆಟ್ರೋಲಿಗೆ. ಇದೇ ಕರ್ನಾಟಕದಲ್ಲಿ ನಾವು 103 ರೂಪಾಯಿ ಕೊಡ್ತಾ ಇದ್ದೀವಿ. ಅಂದರೆ ಇಲ್ಲಿರುವ ಟ್ರಾನ್ಸ್ಪೋರ್ಟಿಂಗ್ ವೆಚ್ಚ ಜೊತೆಗೆ ಕರ್ನಾಟಕ ರಾಜ್ಯದ ಟ್ಯಾಕ್ಸ್ನ ಈ ಸರ್ಕಾರ ಬಂದ ಮೇಲೆ ಕೂಡ 3 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ನಾವು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತೀವಿ, ಹೌದು, ಅವ್ರು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಬೇಕು, ಮಾಡ್ತಿದ್ದಾರೆ. ನಾವು ಗ್ಯಾರಂಟಿ ವಿರೋಧಿಗಳಲ್ಲ. ನಾನು ಹೇಳ್ತಿರೋದು, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ನಿಜವಾದ ಪ್ರಾಬ್ಲಮ್ ಇದೆ, ತೊಂದರೆ ಇದೆ, ಅವ್ರುಗಳಿಗೆ ಕೊಡಿ. ಈ ರಾಜ್ಯ ಇಂತಹ ಕ್ರೈಸಿಸಲ್ಲಿ ಇರುವಾಗ
ರಾಜ್ಯದ ಜನರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ಇಷ್ಟು ತೊಂದರೆಗಳಿದೆ, ಬರೀ ಪೆಟ್ರೋಲು ಡೀಸೆಲ್ ಈಗಿನ ಈ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಏನಿದೆ ಅದರ ಬಗ್ಗೆ ಮಾತಾಡಬೇಕೆ ಹೊರತು ಪ್ರತಿಯೊಂದಕ್ಕೂ ಮೋದಿಗೆ ಬಿಟ್ಟು ತೋರಿಸ್ಬೇಡಿ. ಸಂಸದರು ಬರ್ತಾರೆ, ನಿಯೋಗ ತಗೊಂಡೋಗಿ ಮೋದಿಗೂ ಕೇಳಬೇಕಾಗಿರೋ ಕರ್ತವ್ಯ ನಾನಿಲ್ಲ ಹೇಳ್ತಾ ಇಲ್ಲ. ಆದರೆ ರಾಜ್ಯವಾಗಿ, ರಾಜ್ಯದ ಒಬ್ಬರು ನಾಡಿನ ದೊರೆಯಾಗಿ ನೀವೇನು ಮಾಡಬೇಕಾ, ರಾಜಕೀಯ ಬಿಟ್ಟು ಜನಗಳ, ಸಾಮಾನ್ಯ ಜನರ ಬಗ್ಗೆ ಅಹವಾಲುಗಳನ್ನು ಕೇಳಿ. ಈಗ ತಾನೇ ನಾನು ಇತ್ತೀಚೆಗೆ ನಿನ್ನೆ ತಾನೇ ನಾನು ಒಬ್ಬರು ಡ್ರೈವರ್ ಹತ್ರ ಮಾತಾಡಿಸಿದಾಗ ಅವ್ರು ಹೇಳಿದ್ರು, ನೋಡಿ ಒಂದು ಕಡೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಊಟ ಇಲ್ಲ ಅಂತ ಕೋಲಾರದಲ್ಲಿ ಬಂತು, ಬಾಗಲಕೋಟೆಯಲ್ಲಿ ಬಿಸಿ ಊಟ ಇಲ್ಲ ಅಂತ ತೊಂದರೆ ಬಂತು. ಖಂಡಿತವಾಗ್ಲೂ ಅಭಾವ ಇದೆ, ಶಾರ್ಟೇಜ್ ಇದೆ. ಇವತ್ತಿನ ಊಟಕ್ಕೆ ತೊಂದರೆ ಆಗಿರೋದು ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಎಲ್ಲೂ ಈ ಥರ ಇಲ್ಲ. ಈ ಥರ ಬಂದಾಗ ಈ ಏನು ಪೊಲಿಟಿಸೈಸ್ ಮಾಡಬೇಡಿ, ಇದನ್ನು ಏನು ಮಾಡ್ಬೋದು ಅನ್ನೋದನ್ನು ಅದರ ಬಗ್ಗೆ ಯೋಚನೆ ಮಾಡಿ. ಜನರಿಗೆ ನೀವು ಕೂಡ ವಿರೋಧ ಪಕ್ಷವಾಗಿ ಏನು ಸೆಂಟ್ರಲಲ್ಲಿ ಇದ್ದೀರಾ, ಕೈ ಜೋಡಿಸಬೇಕು ಈ ವಿಚಾರದಲ್ಲಿ ಅಂತ ನಾನು ಈ ಮೂಲಕ CM ಸಿದ್ದರಾಮಯ್ಯನವರು ಕೇಳ್ಕೊಳ್ತಾ ಇದ್ದೀನಿ. ಎಸ್, ಓಕೆ. ಸ್ವಾತಿ ಅವರೇ, ಮುಂದಿನ ಕ್ರಮ ಏನು ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ? ಎಸ್, ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ನಾವು ಭಾಳ ಸಿದ್ಧವಾಗಿದ್ವಿ, ಆಯಿತಾ. ಕೇಂದ್ರ ಏನೇ ನಿರ್ಧಾರ ತೊಗೊಂಡ್ರು, ಎಸ್ಪೆಷಲಿ ಕ್ರೈಸಿಸನ್ನು ಸಾಲ್ವ್ ಮಾಡೋದ್ರಲ್ಲಿ ನಮಗೆ ಬೆಟ್ಟು ತೋರಿಸಿ ಮಾತಾಡಿದ್ರೆ ಯಾರೇನು ಮಾಡೋದಕ್ಕಾಗೋದಿಲ್ಲ. ನಾವೇನು ದಂಗೆ ಹೇಳ್ಬೇಕಾಗಿಲ್ಲ, ಜನ ದಂಗೆ ಹೇಳಿ ನಿಮ್ಮನ್ನು ಸರ್ಕಾರದಿಂದ ಹೊಡೆದೋಳಿಸುವಂಥ ಕೆಲಸ ಮಾಡ್ತಾರೆ, ಆಯಿತಾ. ಭಾಳ ಸ್ಪಷ್ಟವಾಗಿ ನಾವು ನಮಗೆ ಬೇಕಾಗಿರುವಂಥ ನಮ್ಮ ರಾಜ್ಯ ಸುಭಿಕ್ಷವಾಗಿರುವಂತಹ ಎಲ್ಲ ಕ್ರಮಗಳನ್ನ ನಾವೀಗ ಆಲ್ರೆಡಿ ತೆಗೆದುಕೊಂಡಿದ್ವಿ. ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದೀವಿ, SP ಗಳ ಜೊತೆ ಮಾತಾಡಿದ್ವಿ. ಎಲ್ಲೇ ಈ ರೀತಿಯಾದಂಥ ಬ್ಲ್ಯಾಕ್ ಮಾರ್ಕೆಟ್ ಸೃಷ್ಟಿಯಾಗಿದ್ರೆ ಅದನ್ನು ಕರ್ಬ್ ಮಾಡಿ ಅಂತ ಹೇಳುವಂಥ ಕೆಲಸ ಮಾಡಿದ್ದೀವಿ. ಆದರೆ ಇವತ್ತಿನ ದಿನ ಆ್ಯಕ್ಚುಲಿ ಆಗಬೇಕಾಗಿರೋದು ಏನು ಗೊತ್ತಾ, ಕೇಂದ್ರ ಸರ್ಕಾರಕ್ಕೆ ನಾನು 4 ರಿಂದ 5 ಪಾಯಿಂಟ್ ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ಅದನ್ನು ಸ್ವೀಕರಿಸೋದಕ್ಕೆ ತಾಕತ್ತಿದ್ರೆ ಸ್ವೀಕರಿಸಲಿ, ಇಲ್ಲ ಬಿಟ್ಟುಬಿಡಲಿ. ನೀವು ಕ್ರೂಡ್ ಆಯಿಲ್ ಪ್ರೈಸಸನ್ನು $40 ಪರ್ ಬ್ಯಾರಲ್ ಇದ್ದಾಗಲೂ ಕೂಡ $100 ಇತ್ತು ಪೆಟ್ರೋಲ್. ಇವತ್ತಿನ ದಿನ $130 ಹೋದರೆ ನೀವು ಇನ್ಕ್ರೀಸ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಅದನ್ನು ನೀವು ಫಸ್ಟ್ ಸ್ಟಾಪ್ ಮಾಡಿ. ಭಾಳ ಸ್ಪೆಸಿಫಿಕ್ ಆಗಿ $130 ಹೋದಾಗ ನೀವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದ ಹಾಗೆಯೇ ಜನರಲ್ಲಿ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇದು, ಅವತ್ತಿನ ದಿನ 2016 ರಿಂದ 7 ವರ್ಷಗಳ ಕಾಲ, 8 ವರ್ಷಗಳ ಕಾಲ ಇವತ್ತಿನ ತನಕ ತಾವು ಸಬ್ಸಿಡಿ ಅಂದರೆ $450 ಒಂದು ಸಿಲಿಂಡರ್ಗೆ ಸಬ್ಸಿಡಿಯನ್ನು ಬಿಟ್ಟು ನೀವು ಇವತ್ತಿನ ದಿನ ಜನರ ಮೇಲೆ ನೀವು ಆ ದುಡ್ಡನ್ನು ಹಾಕಿದಿರಿ. ಆ ಟ್ಯಾಕ್ಸನ್ನು ನೀವು ಸಬ್ಸಿಡಿಯನ್ನು ಏನು ನೀವು ಕೊಡಲಿಲ್ವಲ್ಲ, ಇವತ್ತಿನ ದಿನ ನೀವು ಬೆಲೆ ಏರಿಕೆ ಮಾಡಿ ನೀವು ಆ ಸಬ್ಸಿಡಿಯನ್ನು ಜನರ ಮೇಲೆ ಹಾಕಿದ್ರೆ ಜನರ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇದು ಭಾಳ ಸ್ಪಷ್ಟ. ಮುಂದಿನ ದಿನಗಳಲ್ಲಿ ಈ ಏನು ಹೋಟೆಲ್ ಉದ್ಯಮ ಒಂದೇ ಇದರಿಂದ ಎಫೆಕ್ಟ್ ಆಗೋದಿಲ್ಲ, ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಆಯಿತಾ. ಹೋಟೆಲ್ ಉದ್ಯಮ ನಿಂತಿದ ತಕ್ಷಣ ನಿಮಗೆ ಟ್ರಾನ್ಸ್ಪೋರ್ಟ್ ಮೇಲೆ ಹೊಡೆತ ಬೀಳುವಂಥದ್ದು, ಜನರ ಬದುಕಿನ ಮೇಲೆ ಹೊಡೆತ ಬೀಳುವಂಥದ್ದು, ರೇಷನ್ಗಳು ಕಡಿಮೆ ಆಗುವಂಥದ್ದು. ಯಾಕೆ ಅಂತಂದರೆ ಕನ್ಸಂಪ್ಷನ್ ಕಡಿಮೆ ಆದಾಗ ಪರ್ಚೇಸ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಇದು ಕೇವಲ ಇದು ಒಂದರಿಂದ ಶುರು ಆಗುವಂಥದ್ದಲ್ಲ, ಎಲ್ಲ ಸೆಕ್ಟರ್ಗಳಿಗೂ ಕೂಡ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಆ ಸೆಕ್ಟರ್ಗಳನ್ನು ನೀವು ಫೌಂಡೇಶನ್ ಸರಿ ಇದ್ರೇ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗುವಂಥದ್ದು. ಫೌಂಡೇಶನ್ನೇ ಸರಿ ಇಲ್ದೇ ಇದ್ದಾಗ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ಫೌಂಡೇಶನನ್ನು ಸರಿ ಮಾಡಿಕೊಳ್ಳುವಂತಹ ಕೆಲಸ ಇವತ್ತಿನ ದಿನ ಕೇಂದ್ರ ಸರ್ಕಾರ ಮಾಡಲೇಬೇಕಾಗಿದೆ. ನಿಮಗೆ ಅಭಾವ ಇದೆಯಾ, ಅಭಾವ ಇದ್ರೆ ಅದರ ಆಲ್ಟರ್ನೇಟ್ ಹುಡುಕಿ, ಅದನ್ನ ಬಿಟ್ಟು ಜನರಿಗೆ ಕರ್ಬ್ ಮಾಡಿ ಅಂತ ಹೇಳ್ಬೇಡಿ. ಅವತ್ತಿನ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಾನು ಒಂದು ಹೊತ್ತಿನ ಊಟ ಬಿಡ್ತೀನಿ, ಈ ದೇಶ ಏನೋ ಯುದ್ಧವನ್ನ ಗೆದ್ದು ನಾವು ಹೊರಗಡೆ ಬರೋದಕ್ಕೆ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿನ ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ನನ್ನ ಪಾಡನ್ನು ನೋಡ್ಕೋತೀನಿ, ನಿಮಗೆ ಬೇಕಾಗೋದನ್ನ ನಾನು ಒದಗಿಸೋದಿಲ್ಲ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಈ ಧೋರಣೆಯನ್ನು ಬಿಟ್ಟು ದಯಮಾಡಿ please come and address a press conference today, Honorable Prime Minister, and tell people very clearly what is happening. ನೀವು ಎಷ್ಟು ದಿನಕ್ಕೆ ಒಂದ್ಸತಿ ಗ್ಯಾಸನ್ನು ಸಪ್ಲೈ ಮಾಡ್ತೀರಿ ಬಂದು ಹೇಳಿ ಜನಕ್ಕೆ. ಇವತ್ತಿನ ದಿನ 1 ತಿಂಗಳಿಗೆ 1 ಗ್ಯಾಸು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಆದರೆ 1 ತಿಂಗಳಿಗೆ 1 ಗ್ಯಾಸು ಗೃಹ ಬಳಕೆಗೆ ಸಿಕ್ತು ಅಂತಂದರೆ ಅದು ಸಾಕಾಗೋದಿಲ್ಲ. 4 ಜನ ಇರೋ ಮನೆಗೆ 1 ತಿಂಗಳಿಗೆ 1 ಗ್ಯಾಸ್ ಸಾಕಾಗ್ಬೋದು. ಆದರೆ 8 ಜನ 9 ಜನ ಇರೋ ಮನೆಗಳಿಗೆ, ಜಾಯಿಂಟ್ ಫ್ಯಾಮಿಲಿಗಳಿಗೆ ಖಂಡಿತವಾಗ್ಲೂ ಸಾಕಾಗೋದಿಲ್ಲ. ಸೊ ಆ ಕ್ರೈಸಿಸನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಅದಕ್ಕೆ ನೀವು ಇವತ್ತಿನ ದಿನ ಉತ್ತರ ಕೊಡಬೇಕಾಗುತ್ತೆ. ಆ್ಯಂಡ್ ಕಮರ್ಷಿಯಲ್ ಗ್ಯಾಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಕಮರ್ಷಿಯಲ್ ಗ್ಯಾಸ್ ಇರುವಂಥದ್ದು, ಬಳಕೆ ಆಗುವಂಥದ್ದು ಹೋಟೆಲಲ್ಲಿ ಮಾತ್ರ ಅಲ್ಲ, ಕಮರ್ಷಿಯಲ್ ಗ್ಯಾಸ್ ಗೀಸರ್ಗಳಿರುತ್ತೆ. ಆ ಗ್ಯಾಸ್ ಗೀಸರ್ಗಳನ್ನ ಹಾಸ್ಪಿಟಲ್ಗಳಲ್ಲಿ ಬಳಸ್ತಾರೆ. ಯಾಕೆಂತಂದರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆದರೆ ನೀವು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆಯಿತಾ. ಈ ಹಿಂದೆ ಆಕ್ಸಿಜನ್ ಸಿಲಿಂಡರ್ಗಳಾದಂಥ ಸಮಸ್ಯೆಗಳು ಇವತ್ತಿನ ದಿನ ಹಾಸ್ಪಿಟಲ್ಗಳಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ದಯಮಾಡಿ ಇಂಥ ಸಿಚುಯೇಷನ್ನ ಹೋದ್ಸತಿನೂ ಇದೇ ಆಗಿದ್ದಂಥದ್ದು. ಕೊರೋನಾ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ ಸೇಮ್ 5 ವರ್ಷದ ಮುಂಚಿನ ಕತೆ. ಕಾವ್ಯ ಅವರೇ, ನಾವು ಇವತ್ತಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ. 2021ರಲ್ಲಿ ಈ ಸಮಸ್ಯೆ ಆಗಿತ್ತು. ಸೇಮ್ ಇದೇ ಸಿಚುಯೇಷನ್ನು ಫೆಬ್ರವರಿ ಮತ್ತು ಮಾರ್ಚ್ ಆಸ್ಪಾಸ್ನಲ್ಲಿ ಆಗ್ತಿದ್ದಂತು. ಈಗಲೂ 5 ವರ್ಷದಲ್ಲಿ ಇನ್ನೇನು ವೆಸ್ಟ್ ಬೆಂಗಾಲ್ ಸಿಚುಯೇಷನ್, ಎಲೆಕ್ಷನ್ ಮತ್ತು ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಅವತ್ತಿನ ದಿನವೂ ಕೂಡ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಫಸ್ಟ್ 1 ತಿಂಗಳು ಮಲ್ಕೊಂಡ್ಬಿಟ್ಟಿದ್ರು, ಯೋಚನೆನೂ ಇಲ್ಲ ಅದ್ರ ಬಗ್ಗೆ. ಅದಾದ ನಂತರದಲ್ಲಿ ಎಚ್ಚೆತ್ಕೊಂಡಿದ್ದು. ಇವತ್ತಿನ ದಿನವೂ ಕೂಡ ಅದೇ ಪರಿಸ್ಥಿತಿ ಇದೆ. ದಯವಿಟ್ಟು
ದೇಶವನ್ನ ದುಸ್ಥಿತಿಗೆ ದೂಡಬೇಡಿ. ದೇಶದ ನಮ್ಗೆ ಜನ ನಿಮ್ಮನ್ನ ನೆನಪಿ ಬರ್ತಾ ಇದೆ. ಅಲ್ಲ, ದೇಶದ ನೆನಪಿ ಜನ ಬರ್ತಾ ಇದೆ. ನಿಮ್ಮನ್ನ ತುರ್ತು ಪರಿಸ್ಥಿತಿಯ ನೆನಪಿ ನಂಬಿದ್ದಾರೆ. ಬರ್ತಾ ಇದೆ. ದೇಶದ ಜನ ಅಧಿಕಾರಕ್ಕೋಸ್ಕರ ಯಾವ ದೇಶದ ಲೆವೆಲ್ಗೆ ಜನ ಕಾಂಗ್ರೆಸ್ ಬಂದಿದೆ ನಿಮಗೋಸ್ಕರ ದೇಶದ ಜನ ನಿಮಗೆ ವೋಟ್ ಹಾಕಿದ್ದಾರೆ. ಎಷ್ಟೋ ಜನ ನಿಮ್ಮನ್ನ ದೇವ್ರು ಅಂತ ಇವತ್ತಿನ ದಿನ ಪೂಜೆ ಮಾಡೋರು ಇದ್ದಾರೆ ಈ ದೇಶ ಜನಕ್ಕೆ. ಅವರಿಗೆ ಮೋಸ ಮಾಡುವಂತ ಕೆಲಸ ದಯವಿಟ್ಟು ಬಿಜೆಪಿ ಸರ್ಕಾರದವ್ರು ಮಾಡಬೇಡಿ. ಅವರ ಜೊತೆ ನಿಂತ್ಕೊಳ್ಳಿ, ಅವರ ನೋವುಗಳಿಗೆ ಜೊತೆಯಾಗಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ನಾನು ಹೇಳ್ತೀನಿ. ಎಸ್ ಇದೇ ಬೇಕಾಗಿರೋದು ಆಕ್ಚುಲಿ. ನಾನು ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದು ಮಾತು ಹೇಳಿದ್ರು, ತುರ್ತು ಪರಿಸ್ಥಿತಿಯಲ್ಲಿ ಅಧಿಕಾರದ ದಾಹಕ್ಕೋಸ್ಕರ ಏನ್ ಮಾಡಿದೆ ಅನ್ನೋದು ಇತಿಹಾಸ ಎಲ್ಲರೂ ನೋಡಿದ್ದಾರೆ. ನಾವು ಇದು ವಿಷಯಾಂತರ ಆಗೋದು ಬೇಡ. ಇವತ್ತು ಹೇಳ್ತಿದ್ದಾರೆ ದೇಶದ ಜೊತೆ ಈ ತರ ಮಾಡಬೇಡಿ ಪ್ರೆಸ್ ಮೀಟ್ ಅಂತ ಹೇಳಿ. ಒಂದು ಮಾತು ಇಲ್ಲಿ ಹೇಳಲೇಬೇಕು. ಒಂದ್ ನಿಮಿಷ ಕೇಳಿ, ನೀವು ಮಾತಾಡಿದ್ರೆ ನಾವು ಸುಮ್ಮನೆ ಇದೀವಿ ತಾನೆ. ಉತ್ತರ ಕೇಳಿಸ್ಕೊಳ್ಳುವ ವ್ಯವಧಾನ ಇರ್ಲಿ, ನಾವು ಮಾತಾಡೋದನ್ನು ಕೇಳುವ ವ್ಯವಧಾನ ಇರ್ಲಿ. ಅಲ್ಲ, ನಿಮ್ ಸಮಯ ಬಂದ ಮಾತಾಡಿ. ಅಲ್ಲ, ನಿಮ್ಮ ಸಮಯ ಬಂದ ಮಾತಾಡಿ. ಒಂದ್ ನಿಮಿಷ ಜನರಿಗೆ ಮಾಹಿತಿ ತಲುಪಿಸುವಂತಹ ಕೆಲಸ ಮಾಡ್ತಾ ಇದೀವಿ. ಜನರಿಗೆ ಮಾಹಿತಿಯನ್ನ ತಲುಪಿಸೋಣ. ಸ್ವಾತಿ ಅವರೇ, ಓಕೆ, ದಯವಿಟ್ಟು ಹೇಳಿ. ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ನರೇಂದ್ರ ಮೋದಿ ಅವರು ಏನ್ ಮಾಡಿದಾರೆ ಅಂತ ಹೇಳಿದ್ರಲ್ಲ, ಯಾವಾಗ ಯುದ್ಧ ಶುರು ಆಯ್ತಾ ಫೆಬ್ರವರಿ 28 ಇಮಿಡಿಯೇಟ್ ಆಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಅಲ್ಲಿಯ ಒಂದು ಯಾರು ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ ನೋಡಿ, ಅವರ ಹೆಸರು ಐಕೆ ಶೈಲೇಂದ್ರ ಅಂತ ಹೇಳಿ, HPCL ಇಂದ ಕಪಿಲ್ ಅಂತ ಹೇಳಿ, ಹಾಗೆ BPCL ಇಂದ TY ಪಾಂಡ್ಯನ್ ಅಂತ ಹೇಳಿ ನೋಡಿ, ಇವರ ನುರಿತ ತಜ್ಞರ ಸಮಿತಿಯನ್ನು ಯಾಕೆ ಮಾಡಿದ್ದಾರೆ ಅಂದ್ರೆ ದೇಶದಲ್ಲಿ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ, ಯಾವ ತರ ಆಗ್ತಾ ಇದೆ. ನಗುವ ಮಾತಲ್ಲ ಇದು, ರಿಯಾಲಿಟಿ ಜೊತೆ ನಾನು ಹೇಳ್ತಾ ಇದ್ದೀನಿ. ಅವರೆಲ್ಲ ಇದನ್ನ ಈಗ ಮಾಡಿದ್ದಲ್ಲ, ದೇಶದ ಹೊರಗಡೆ ಈಗ ಮಾಡಿದ್ದಲ್ಲ. ಯಾವಾಗ ಅಂತ ಮಾಡೋಂತ ಪ್ರಧಾನಮಂತ್ರಿಗಳ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಏನ್ ಮಾಡಿದೆ ಅನ್ನೋದನ್ನ ಹೇಳಕ್ಕೆ ಇವ್ರುಗಳು ಬಿಡ್ತಾ ಇಲ್ಲ. ಯಾಕಂದ್ರೆ ನಾವು ಹೇಳಿದಲ್ಲಿ ಅರ್ಥ ಆಗ್ಬಿಟ್ರೆ ಅವ್ರಿಗೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಭಯ. ರಾಜ್ಯ 60 ವರ್ಷ ಇವರಿಗೆ ಅವಕಾಶ ಇದ್ದಾಗ ದೇಶನು ಯಾವ ಲೆವೆಲ್ ಕರ್ನಾಟಕ ರಾಜ್ಯದ ವೈಫಲ್ಯಗಳನ್ನು ಹೇಳಕ್ಕೆ ವಕ್ತಾರಳಾಗಿ ನಾನು ಬೇಕಾಗಿಲ್ಲ. ಪ್ರತಿಯೊಬ್ಬ ವೀಕ್ಷಕರು ಇದನ್ನು ಒಪ್ಕೋತಾರ. ಕರ್ನಾಟಕ ಮತ್ತೊಮ್ಮೆ ನಾನು ಹೇಳ್ತೀನಿ, 8 ಲಕ್ಷ ಕೋಟಿ ಸಾಲದ ಜೊತೆಗೆ ಬರೀ ಸಿದ್ದರಾಮಯ್ಯ 4 ಲಕ್ಷ ಕೋಟಿ, 36 ಲಕ್ಷ ಕೋಟಿ ಇಬ್ಬರಿಗೂ ಕೂಡ ಒಂದು ಪ್ರಶ್ನೆ. ಅವ್ರು ಕೇಳಿಸ್ತಾ ಇಲ್ಲ. 2,500 ಜನ ರೈತರು ಸುಸೈಡ್ ಆಯ್ತು, ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಮಾತಾಡುವಾಗ ಅವ್ರು ಸುಮ್ಮನೆ ಇದ್ದಾರೆ. ನಾನು ಸುಮ್ಮನೆ ಇದ್ದೀನಿ, ಅವ್ರು ಕೇಳಿಸ್ಕೊತಾ ಇಲ್ಲ. ನಾನು ಹೇಳ್ತಾ ಇರೋದು ನೋಡಿ, ಸಾಮಾನ್ಯ ಜನರ ಬಗ್ಗೆ 2,500 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. 585 ಜನ ಬೆಂಗಳೂರಿನ ಗುಂಡಿಯಲ್ಲಿ ಬಿದ್ದು ಸತ್ರು. 18 ಜನ ಇಲ್ಲಿಯ ರಾಜ್ಯ ಸರ್ಕಾರದ ನೌಕರರು ಬರ್ದಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ರು. ನೆಟ್ಟಗೆ ರಾಜ್ಯ ಸರ್ಕಾರದ ನೌಕರರಿಗೆ ಯಾವುದೇ ಕಾರಣಕ್ಕೂ ಮನಸ್ಸು ಇರಬೇಕು. ಜಾಗತಿಕ ಬರೀ ರಾಜ್ಯ ರಾಜಕೀಯ ಇದ್ರಲ್ಲೇ ವಾಗ್ವಾದ ಮಾಡ್ತಾ ಇರ್ತೀರಾ ಅಥವಾ ಮುಂದಿನ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ಕ್ರಮ ಏನ್ ತೆಗೆದುಕೊಳ್ತೀರಾ, ಜನರಿಗೆ ಏನ್ ಭರವಸೆ ಕೊಡ್ತೀರಾ ಅದನ್ನೇ ಹೇಳಿ. ಜನರಿಗೆ ಏನ್ ಭರವಸೆ ಕೊಡ್ತೀರಾ? ನೋಡಿ, ಕೇರಳದಲ್ಲಿ ಒಂದೇ ನಿಮಿಷ ಟೈಮ್ ಇರುತ್ತೆ. ನರೇಂದ್ರ ಮೋದಿ ಅವರು ಏನು ಅದಕ್ಕೆ ಜವಾಬ್ದಾರಿ ತಗೋಬೇಕಾ? ಖಂಡಿತವಾಗ್ಲೂ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಆ ಕ್ರೈಸಿಸ್ಗೆ ಏನ್ ಬೇಕು ಅದಕ್ಕೆ ತಕ್ಕಂತ ಬೇರೆ ರಾಜ್ಯಕ್ಕೆ ಕಂಪೇರ್ ಮತ್ತೊಮ್ಮೆ ಹೇಳ್ತೀನಿ, ಕೊರೋನಾ ಕಾಲಘಟ್ಟದಲ್ಲಿ ನಶಿಸಿ ಹೋಗಿರುವಂತ ಏನೇನು ಪ್ರಾಬ್ಲಮ್ಗಳಿದೆ ಎಲ್ಲವನ್ನು ಸಮತೋಲನವನ್ನು ಕಾಯ್ಕೊಂಡು ಬಂದಿದ್ದೀವಿ. ಆ ಸಮತೋಲನ ಈ ಯುದ್ಧ ಸಮಯದಲ್ಲೂ ಕೂಡ ಇದರಲ್ಲೂ ಕೂಡ ಅದನ್ನು ಹ್ಯಾಂಡಲ್ ಮಾಡುವ ತಾಕತ್ತು ನರೇಂದ್ರ ಮೋದಿ ಅವರಿಗಿದೆ. ನೀವೇನ್ ಭರವಸೆ ಕೊಡ್ತೀರಾ? ರಾಜ್ಯದಿಂದ ನೀವೇನ್ ಭರವಸೆ ಕೊಡ್ತೀರಾ? ಏನ್ ಮಾಡಲ್ಲ, ಮೋದಿ ಬೆಟ್ಟರಿಸ್ತಾರೆ, ಮೋದಿ ಬೆಟ್ಟರಿಸೋ ಕೆಲಸ ಮಾಡ್ತಾರೆ. ಏನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಮೋದಿ ಬೆಟ್ಟರಿಸ್ತಾರೆ, ಏನ್ ಮಾಡ್ತಾರೆ ಅಂತ, ಮೋದಿ ಏನ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಒಂದಕ್ಕಾದ್ರೂ ಉತ್ತರ ಕೊಟ್ರು ಅವರು. ಮುಂದೆ ಏನ್ ಮಾಡಬಹುದು ಅಂತ ಒಂದೇ ಒಂದು ಪಾಯಿಂಟ್. ಅಲ್ಲ, ನೀವೇನ್ ಮಾಡ್ತಿದ್ದೀರಾ? ಒಂದೇ ನಿಮಿಷ ಸಮಯ ಇರೋದು.
ಬರೀ ಬಿಜೆಪಿ ಸ್ವಾತಿ ಅವರೇ, ಗವರ್ಮೆಂಟ್ ಅಲ್ಲಿ ಕೇಂದ್ರ ಸರ್ಕಾರ ಕೂತ್ಕೊಂಡು ಸಾಮಾನ್ಯ Okay, ಜನರ ಮಾತಾಡೋದು ಸಾಮಾನ್ಯ ಹೇಗೆ? ಇಬ್ರಿಗೂ ಜನರ ಕೂಡ thank you. ಪ್ರಾಬ್ಲಮ್ಗೆ ದಯವಿಟ್ಟು Thank you so much. ಸ್ಪಂದಿಸಿ. ರಾಜ್ಯ ಕೂಡ ಸಾಮಾನ್ಯ thank you. ಜನರ Thank you so much. ಜನರಿಗೆ ನೋಡಿ, ವೀಕ್ಷಕರೇ, ತೊಂದರೆಗಳಿಗೆ ನಾವು ಸ್ಪಂದಿಸಿ. ಕರ್ನಾಟಕದ ಜನತೆ ಕಾಂತಿ ಮೇಡಮ್, ಸ್ವಾತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದೀರಾ. ಹಾಗೆ ಬಿಜೆಪಿ ಪರವಾಗಿ ಏನು ಮಾತನಾಡಿದ್ದೀರಾ, ಕಾಂಗ್ರೆಸ್ ಪರವಾಗಿ ಏನ್ ಮಾತನಾಡಿದ್ದೀರಾ. ಒಟ್ಟಾರೆಯಾಗಿ ನೋಡಿ ವೀಕ್ಷಕರೇ, ಇವರು ತಮ್ಮ ಸರ್ಕಾರದ ನಾಯಕರನ್ನ ಮಾತ್ರ ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳನ್ನ ಅನುಭವಿಸೋರು ಯಾರು ಅಂತಂದ್ರೆ, ಯಾರೋ ನಮ್ಮ ಅಣ್ಣನೋ ತಮ್ಮನೋ ಆಟೋ ಓಡಿಸೋರು ಅಥವಾ ಒಂದು ಚಿಕ್ಕ ಪುಟ್ಟ ಅಂಗಡಿ ಹಾಕೊಂಡಿರ್ತಕ್ಕಂಥ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರೋರು, ಇಂತಹ ಸಮುದಾಯದಲ್ಲಿರ್ತಕ್ಕಂಥ ಅಂದ್ರೆ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಜನರು, ಅಂದ್ರೆ ನಾವು ನೀವೆಲ್ಲರೂ ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರುವಂತದ್ದು. ಎಸ್, ಈಗಾಗಲೇ ಹೇಳಿರೋ ಹಾಗೆ ನೋಡಿ, ಮಿತವಾಗಿ ಬಳಸೋಣ. ಈ ಒಂದು ಸಿಲಿಂಡರ್ ಸಮಸ್ಯೆ ಅಭಾವ ಉಂಟಾಗಿದೆ, ಓಕೆ, ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಮಿತವಾಗಿ ಬಳಸಿ ಅಂತ ಹೇಳ್ತಾ, ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇರುವಂತದ್ದು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷವಾದಂತಹ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.